ಮಟ್ಟಿಗೆ ಇತ್ತು. ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಶೋಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಿಮಗೆ ತುಂಬಾ ಕುತೂಹಲ ಆಗ್ತಾ ಇರಬೇಕು. ಕಳೆದ 2 ದಿನದಿಂದ ಅಶೋಕ್ ಪೂಜಾರಿ ಅವರು ದಿನಾಂಕ 20 ಇವತ್ತು ಸಾಯಂಕಾಲ 6:30ಕ್ಕೆ ಲೈವ್ ಮುಖಾಂತರ ಬರ್ತಾ ಇದ್ದಾರೆ, ನಂಬರ್ 1 ಚಾನಲ್ ಮುಖಾಂತರ. ನೀವು ಎಲ್ಲರೂ ಕಾತುರತೆ ಇಂದ ಕಾಯ್ತಾ ಇರಬೇಕು ವೀಕ್ಷಕರೇ. ಆದ್ರೆ ಇವತ್ತು ವ್ಯವಸ್ಥೆ ಮತ್ತು ಮುಂದಿನ ನಡೆ, ರಾಜಕೀಯ ಗುರಿ, ತಾಲೂಕಿನ ಅಭಿವೃದ್ಧಿ, ಯಾವ ರೀತಿ ಸಂಘಟನೆ, ಇವುಗೆಲ್ಲವನ್ನು ನೀವು ಸಹಿತ ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು. ನಾವು ಪ್ರಶ್ನೆಗಳನ್ನ ಕೇಳೋದಕ್ಕಿಂತ ಮುಂಚಿತ ನಾನು ಇವತ್ತು ಅವರಿಗೆ ನಮ್ಮ ಸ್ಟುಡಿಯೋಗೆ ಮೊದಲು ಸ್ವಾಗತ ಪಡಿಸ್ಕೊಳ್ತೇನೆ. ಅಶೋಕ್ ಪೂಜಾರಿ ಅವರೇ, ನಿಮಗೆ ಸ್ವಾಗತ, ನಮಸ್ಕಾರ. ನಮ್ಮ ನಂಬರ್ ಬಂದಿದ್ದಕ್ಕೆ. ಈಗ ಅಶೋಕ್ ಪೂಜಾರಿ ಅವರೇ, ನಿಮ್ಮ ಮುಂದಿನ ನಡೆ, ವ್ಯವಸ್ಥೆ, ಕಳೆದ ಹಲವಾರು ವರ್ಷಗಳಿಂದ 50,000 ಮತಗಳ ನೀವು ವೋಟ್ ಬ್ಯಾಂಕ್ ಇದ್ದೀರಾ. ಜನ ನಿಮ್ ಜೊತೆ ಇದ್ದಾರೆ. ಆದ್ರೆ ಆ ಜನ ಗೆಲ್ಲುವ ನಿಶಾನೆ ಯಾಕೆ ಕೊಡ್ತಾ ಇಲ್ಲ? ಆ ವ್ಯವಸ್ಥೆ ಎಲ್ಲಿ ಕೆಟ್ಟೋಗಿದೆ, ಗೋಕಾಕ್ ತಾಲೂಕಿನಲ್ಲಿ ಏನ್ ನಡೀತಾ ಇದೆ, ಇವೆಲ್ಲ ಸನ್ನಿವೇಶಗಳ ಬಗ್ಗೆ ನೀವು ಇವತ್ತು ಕೋಟ್ಯಾಂತರ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಶೋಕ್ ಪೂಜಾರಿ ಅವರೇ, ಇವತ್ತು ನೀವು ನೇರವಾಗಿ ಹೇಳ್ಬೇಕಾಗತ್ತೆ. ನೇರವಾಗಿ ಹೇಳಿ ವೀಕ್ಷಕ. ಇಲ್ಲ, ತಾವು ಹೇಳಿದಂಗೆ ನಾನು ಸುಮ್ಮನೆ ವೈಯಕ್ತಿಕವಾಗಿ ಸುಮಾರು 40 ವರ್ಷ ರಾಜಕಾರಣದಲ್ಲಿ ಕಳೆದಿದ್ದೀನಿ. ಅದ್ರ ಜೊತೆಗೇನೆ ನಮ್ಮ ತಂದೆಯವರ ಕಾಲದಿಂದ ಏನೋ ಒಂದು ಪ್ರಾರಂಭದಂಥ ಗೋಕಾಕ್ ತಾಲೂಕಿನ ರಾಜಕಾರಣಿ, ಅದನ್ನು ಸಹಿತ ನಾವು ಗಣನೆಗೆ ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ ಅದನ್ನು 60 ವರ್ಷಗಳ ರಾಜಕೀಯ ಜೀವನವನ್ನು, ಸಾಮಾಜಿಕ ಜೀವನವನ್ನು ನಾವು ಗೋಕಾಕ್ ತಾಲೂಕಿನಲ್ಲಿ ಸವಿಸಿದ್ವಿ. ಬಹುಶಃ ಈ ಸಮಾಜ ಸೇವೆ ಮಾಡುವಂಥ ಸಂದರ್ಭದೊಳಗೆ ಇದು ರಾಜಕೀಯ ಶಕ್ತಿಗೆ ಬೇಕಾಗ್ತೈತಿ. ರಾಜಕೀಯ ಶಕ್ತಿ ಅಧಿಕಾರ ಬೇಕಾಗ್ತದೆ. ಅದಕ್ಕೆ ಪೂರಕವಾಗಿ ನಾವು ರಾಜಕಾರಣ ಮಾಡಬೇಕಾತಂದ್ರೆ, ಅಥವಾ ಅಧಿಕಾರದ ವ್ಯವಸ್ಥೆ ಒಂದು ಸರಳ ರೀತಿಯಲ್ಲಿ ನಡಿಬೇಕಾದ್ರೆ, ಅದನ್ನು ನಿಯಂತ್ರಿಸಬೇಕಾದ್ರೆ ಒಂದು ರಾಜಕೀಯ ಪಕ್ಷದ ರಾಜಕಾರಣ ಇರ್ಬೋದು, ಅಥವಾ ವೈಯಕ್ತಿಕವಾಗಿ ಚುನಾವಣಾ ರಾಜಕಾರಣ ಇರ್ಬೋದು, ಅದರ ಅವಶ್ಯಕತೆ ಮಾಡಿದೆ. ಅದಕ್ಕೆ ಪೂರಕವಾಗಿಯೇ ನಮ್ಮ ಕುಟುಂಬ ಹಿಂದೆ ನಮ್ಮ ತಂದೆಯವರಿಂದ ಹಿಡ್ಕೊಂಡು ಇವತ್ತು ನನ್ನವರೆಗೂ ಸಹಿತ ನಾವು ಸಾಮಾಜಿಕ ಹೋರಾಟ, ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮನ್ನೇ ನಾವು ತೊಡಗಿಸಿಕೊಳ್ಳೋದ್ರ ಜೊತೆಗೇ ಒಂದು ರಾಜಕೀಯ ಪಕ್ಷದ ವ್ಯವಸ್ಥೆಗೆ ಪೂರಕವಾಗಿಯೇ ರಾಜಕಾರಣ ಮಾಡಿದ್ವಿ. ಪ್ರಾರಂಭದೊಳಗೆ ನಮ್ಮ ತಂದೆಯವರು ಸಂಸ್ಥಾ ಕಾಂಗ್ರೆಸ್ ಇದ್ದರು, ನಂತರ ಅಂದಿನ ಜನತಾ ಪಕ್ಷ ಇದ್ದರು, ನಂತರ ಪಕ್ಷ ವಿಭಜನೆ ಆದಾಗ ನಾನು ಯಾವತ್ತು ಸ್ವಲ್ಪ ರಾಜಕಾರಣದೊಳಗೆ ಪ್ರಬುದ್ಧತೆ ಪಡೆದೆ. ಅವಾಗ ನೀವು ಸಹಿತ ಪ್ರಾರಂಭಿಕ ಹಂತದೊಳಗೆ ಸಂಯುಕ್ತ ಜನತಾದಳದಲ್ಲಿ, ನಂತರ ಜಾತ್ಯತೀತ ಜನತಾದಲ್ಲಿ ನನ್ನ ರಾಜಕೀಯ ನೆಲೆಯನ್ನು ನಾನು ಕೆಟ್ಕೊಂಡಿದ್ದೀನಿ. ಬಹುಶಃ ನಾನು ರಾಜಕಾರಣದಲ್ಲಿ ಪಕ್ಷ ರಾಜಕಾರಣ ಮಾಡುವಂಥ ಸಂದರ್ಭ ಬಂದಾಗ ಸಂಯುಕ್ತ ಜನತಾದಳ ಬಿಟ್ಟ ನಂತರ, ಅಂದರೆ ಜಾತ್ಯತೀತ ಜನತಾದಳ ಸೇರ್ಪಡೆ ಆದ ನಂತರ ಬಹುಶಃ ಇವತ್ತು ನಮ್ಮ ರಾಷ್ಟ್ರದ ಅತ್ಯಂತ ಹಿರಿಯ ರೈತ ಪರ ಧ್ವನಿರುವಂಥ ನಾಯಕರು, ನನಗೆ ಒಂದು ರೀತಿಯ ರಾಜಕೀಯ ಗಾಡ್ ಫಾದರ್ ಆಗಿರುವಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಬಹುಶಃ ನನಗೆ ದೊಡ್ಡ ಪ್ರಮಾಣದೊಳಗೆ ರಾಜಕೀಯದಲ್ಲಿ ನನ್ನನ್ನೇ ನಾನು ಗುರುತಿಸಿಕೊಳ್ಳುವಂಥ ರೀತಿಯೊಳಗೆ ಅವರ ಅಭಯಹಸ್ತ ನೀಡಿದಾರೋ, ಅದನ್ನು ನಾನು ಸ್ಮರಿಸ್ಕೊಳ್ತೀನಿ. ಅದ್ರ ಜೊತೆಗೇ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ನಮ್ಮ ರಾಜ್ಯದ ಜನಪ್ರಿಯ ಮುಖಂಡರು ಸಹಿತ ನನಗೆ ಬಹಳ ಸಹಕಾರ ಕೊಟ್ಟಿದ್ದರು. ನನ್ನನ್ನು ರಾಜಕೀಯವಾಗಿ ಬೆಳೆಯುವಂಥ ಸ್ಥಿತಿಯಲ್ಲಿ ಅವರು ಸಹಿತ ಒಂದು ದೊಡ್ಡ ಕೊಡುಗೆಯನ್ನು ನನ್ನ ರಾಜಕೀಯ ಜೀವನಕ್ಕೆ ಕೊಟ್ಟಿದ್ದಾರೆ. ಇದರ ಹೊರತಾಗಿಯೂ ಸಹಿತ ಬಹುಶಃ ನಾನು ನಮ್ಮ ಮನೆತನ ಸಾಮಾಜಿಕ ಹೋರಾಟಗಳ ಮುಖಾಂತರ ಅಥವಾ ಸಮಾಜದ ರೈತ ವರ್ಗ ಇರ್ಬೋದು, ದಲಿತರಿರ್ಬೋದು, ತುಳಿತಕ್ಕೆ ಒಳಪಟ್ಟಂಥವ್ರು ಇರ್ಬೋದು, ಅಥವಾ ಸಾಮಾನ್ಯ ಜನತೆ ಇರ್ಬೋದು, ಅವರೆಲ್ಲರ ಧ್ವನಿಯಾಗಿ ಅವರ ಬೇಡಿಕೆಗಳ ಈಡೇರಿಕೆಗೆ ಪೂರಕವಾದಂಥ ಹೋರಾಟಮಯ ಬದುಕನ್ನು, ಹೋರಾಟಮಯ ಜೀವನವನ್ನು ನಮ್ಮ ತಂದೆಯವರಾಗಲಿ ನಾನಾಗಲಿ ಮಾಡ್ಕೊಂಡು ಬಂದಿದ್ದೀವಿ. ಬಹುಶಃ ಕಳೆದ ಸುಮಾರು 30 ವರ್ಷಗಳ ಒಂದು ರಾಜಕೀಯ ಗೋಕಾಕ್ ತಾಲೂಕಿನ ಇತಿಹಾಸ ನೋಡಿದ್ರೆ ಒಂದು ಸಮಯ ಇತ್ತು, ಅತ್ಯಂತ ಸೌಜನ್ಯಯುತ ರಾಜಕಾರಣ, ಬಹಳ ಪ್ರಾಮಾಣಿಕ ರಾಜಕಾರಣ, ಅಥವಾ ಇಡೀ ಗೋಕಾಕ್ ತಾಲೂಕಿನ ಜನತೆ ಮುಕ್ತವಾದಂಥ ವಾತಾವರಣದೊಳಗೆ ತಮ್ಮ ಅನಿಸಿಕೆಗಳನ್ನು ಹೇಳುವಂಥ ವ್ಯವಸ್ಥೆ, ತಮ್ಮ ಬೇಡಿಕೆಗಳನ್ನು ಸಂವಿಧಾನಬದ್ಧವಾಗಿ ಕಾನೂನಿನ ಚೌಕಟ್ಟಿನೊಳಗೆ ಪೂರೈಕೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇಲ್ಲಿ ಸ್ಥಾಪಿತ ಆಗಿದೆ. ಅದು ಬಹುಶಃ ಕಳೆದ 30 ವರ್ಷಗಳ ಇತ್ತೀಚಿನ ಒಂದು ಗೋಕಾಕ್ ತಾಲೂಕಿನ ರಾಜಕೀಯ ಇತಿಹಾಸ ನೋಡಿದ್ರೆ ಬಹುಶಃ ಒಂದು ರೀತಿ ಎಲ್ಲೋ ಒಂದು ಖೇದಕರವಾದಂಥ ವ್ಯವಸ್ಥೆಯೊಳಗೆ ನಾವು ಬಂದು ಸಿಲುಕಿದ್ದೀವಿ. ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಗೋಕಾಕ್ ತಾಲೂಕಿನ ಜನತೆ ಇದೆ ಅನ್ನುವಂಥ ಭಾವನೆ ಬಹಳ ದಟ್ಟವಾಗಿದೆ.
ಬಹುಶಃ ಇವತ್ತು ಯಾವ ಘಟ್ಟಕ್ಕೆ ಬಂದು ಬಿಟ್ಟಿದೆ ಅಂದ್ರೆ ಗೋಕಾಕ್ ತಾಲೂಕಿನ ಜನತೆ ಪ್ರಾಮಾಣಿಕವಾಗಿ ತಮ್ಮಲ್ಲಿರುವಂತ ಅನಿಸಿಕೆಗಳನ್ನ ಮುಕ್ತವಾಗಿ ಹೊರಗಡೆ ಹೇಳುವಂತ ಮನಸ್ಥಿತಿ ಇರುವುದಿಲ್ಲ, ಅಥವಾ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿ ಒಂದು ಭಯಭೀತಿಯ ವಾತಾವರಣದೊಳಗ ತಮ್ಮ ರಾಜಕೀಯ ಇರ್ಬೋದು, ಸಾಮಾಜಿಕ ಜೀವನ ಇರ್ಬೋದು ನಡೆಸುವಂತ ಒಂದು ವ್ಯವಸ್ಥೆ ಸ್ಥಾಪಿತವಾದಾಗ ಬಹುಶಃ ಆ ವ್ಯವಸ್ಥೆಯ ವಿರೋಧ ಹೋರಾಟ ಮಾಡುವಂತ ಅನಿವಾರ್ಯತೆ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರದಾಗಿರುತ್ತದೆ. ಅದಕ್ಕೆ ಪೂರಕವನ್ನ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನಾನು ಸಹಿತ ಯಾವುದೇ ಪಕ್ಷದ ರಾಜಕಾರಣ ಮಾಡಿದ್ರು ಸಹಿತ ನನ್ನ ಮೂಲ ಉದ್ದೇಶ ಇವತ್ತೇನು ಗೋಕಾಕ್ ತಾಲೂಕಿನೊಳಗ ಒಂದು ಕುಟುಂಬದಿಂದ ಒಂದು ಸರ್ವಾಧಿಕಾರಿ ಮನೋಭಾವನೆಯ ರಾಜಕೀಯ ವ್ಯವಸ್ಥೆ ನಿರ್ಮಾಣ ಆಗೈತಿ. ಜನತೆ ಮುಕ್ತವಾಗಿ ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಚುನಾವಣೆ ಸಂದರ್ಭ ಬಂದಾಗ ಹಣ ಮತ್ತು ತೋಳ್ಬಳದ ಒಂದು ಆಸರೆಯಲ್ಲಿ ತನ್ನ ಮತಗಳನ್ನು ಚಲಾಯಿಸುವಂತ ಒಂದು ಸಂದಿಗ್ಧತೆಗೆ ಗೋಕಾಕ್ ತಾಲೂಕಿನ ಮತದಾರ ಸಿಕ್ಕೊಳ್ಳುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗೈತಿ. ಅದು ಹೋಗ್ಲಿ ಅನ್ನುವಂತ ಒಂದು ಹೋರಾಟ, ಒಂದು ರಾಜಕೀಯ ಪಯಣ ನನ್ನದಾಗೈತಿ. ಬಹುಶಃ ನಾನು ಗುರಿ ತಲುಪಿಲ್ಲ, ಯಾಕಂದ್ರೆ ಇದು ನನ್ನ ಹೋರಾಟ ಅಷ್ಟೇ ಅಲ್ಲ, ಅಥವಾ ನನ್ನ ಬಯಕೆ ಅಲ್ಲ. ಬಹುಶಃ ಬಹುತೇಕ ಬಹಳಷ್ಟು ಜನ ಅದೇನು ಗೋಕಾಕ್ ತಾಲೂಕಿನೊಳಗೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವರೆಲ್ಲರ ಬಯಕೆ ಇದೆ, ಇಡೀ ಜನರ ಬಯಕೆ ಇದೆ, ಮತದಾರ ಬಯಕೆ ಇದೆ, ಸಾಮಾನ್ಯ ನಾಗರಿಕರ ಬಯಕೆ ಇದೆ. ಆದ್ರೆ ದುರ್ದೈವ ಕೆಲವೊಂದು ಸಲ ಯಾವುದೋ ಒಂದು ಪ್ರಭುತ್ವದ ಹಿಡಿತಕ್ಕೆ ನಾವು ಸಿಕ್ಕಾಗ ಅದರಿಂದ ನಾವು ಹೊರಗೆ ಬರಬೇಕಾಗಿತ್ತಂದ್ರೆ ಅಥವಾ ಅದರಿಂದ ಮುಕ್ತಿ ಕಾಣಬೇಕಾದ್ರೆ ಬಹುಶಃ ಅನೇಕ ವರ್ಷಗಳನ್ನ ತೆಗೆದುಕೊಳ್ಬಹುದು ಅನ್ನುವಂತ ಒಂದು ವ್ಯವಸ್ಥೆನ ಬಹುಶಃ ನಾವು ಇಂದು ನಿನ್ನೆದಲ್ಲ ಅನಾದಿ ಕಾಲದಿಂದ ನೋಡ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ನೀವು ನೋಡ್ರಿ, ಇವತ್ತು ಪುರಾಣ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಯಾವುದೇ ತಗೊಳ್ರಿ, ಆರಂಭಿಕ ಹಂತದೊಳಗೆ ನಾವು ಯಾವ ಒಂದು ಶಕ್ತಿಯ ನಿಯಂತ್ರಣಕ್ಕೆ ಒಳಪಡಬಾರದು ಅಂತ ಬಯಸ್ತೀವಿ, ಅದೇ ಶಕ್ತಿಗಳು ಆ ವ್ಯವಸ್ಥೆಯನ್ನ ನಿಯಂತ್ರಣ ಮಾಡ್ಕೊಂಡು ಹೋಗ್ತಾವು. ಬಹಳ ಸಮಯ ಆದ ನಂತರ, ಬಹುದೊಡ್ಡ ಹೋರಾಟ ಆದ ನಂತರ ಅದಕ್ಕೆ ಒಂದು ಕೊನೆ ಹಾಡಲಿಕ್ಕೆ ಸಾಧ್ಯತೆ ಹೊರತಾಗಿ ತಾತ್ಕಾಲಿಕವಾಗಿ ಪ್ರಾರಂಭಿಕ ಹಂತದೊಳಗೆ ಎಂದೂ ನ್ಯಾಯಯುತವಾದಂತ ಹೋರಾಟ ಜಯ ಪಡೆದಿಲ್ಲ. ಅದಕ್ಕೆ ನಿದರ್ಶನ ಹೇಳ್ಬೇಕಾದ್ರೆ ನಮ್ಮ ದೇಶಕ್ಕಿಂತ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಸುಮಾರು 100-200 ವರ್ಷಗಳ ಹೋರಾಟ ಇತ್ತು. ಹಾಗೆ ನೋಡ್ರೆ ಈ ಕಿತ್ತೂರಲ್ಲಿ ಚೆನ್ನಮ್ಮನವರು ಯಾವತ್ತು ಈ ಸ್ವಾತಂತ್ರ್ಯ ಹೇಳಿ ಉದಿದ್ರು, ಆ ಒಂದು ಗಣನೆಯನ್ನು ನಾವು ತೆಗೆದುಕೊಂಡ್ರೆ ಸುಮಾರು 200 ವರ್ಷಗಳ ಹೋರಾಟ ಇವತ್ತು ನಾವು ಸ್ವಾತಂತ್ರ್ಯ ಪಡಲಿಕ್ಕೆ ಮಾಡಬೇಕಾಯ್ತು. ಪೂಜ್ಯ ಮಹಾತ್ಮ ಗಾಂಧೀಜಿಯವ್ರನ್ನ ಶಾಂತಿಯುತ ಹೋರಾಟ ಮಾಡಿ ಸಹಿತ ಅದು ಸುಮಾರು ವರ್ಷಗಳ ಹೋರಾಟದ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಬಹುಶಃ ಆ ಸ್ವಾತಂತ್ರ್ಯ ಸಿಗುವಂತ ಸಂದರ್ಭದೊಳಗೆ ಲಕ್ಷಾಂತರ ಜನ ತಮ್ಮ ಪ್ರಾಣಾಹುತಿ ಮಾಡಿದ್ರು. ಬಹುಶಃ ಅವರಿಗೆ ಅವತ್ತು ಬ್ರಿಟಿಷ್ ಸರ್ಕಾರದಿಂದ ಸಿಗಬಹುದಾಗಿದ್ದಂತ ಉಂಬಳಿಗಳನ್ನ, ಜಮೀನ್ದಾರಿಕೆಯನ್ನ ಅಥವಾ ಆಸೆ ಅಪೇಕ್ಷೆಗಳನ್ನ ತಿರಸ್ಕಾರ ಮಾಡಿಸಿಂದ ತಮ್ಮ ಜೀವನವನ್ನ ಫಲಕ್ಕೆ ಹೋರಾಟ ಮಾಡಿದಂತೇಳಿ ಅವತ್ತು ಅವ್ರು ಸ್ವಾತಂತ್ರ್ಯ ಪಡೆದ್ರು. ಅವತ್ತು ಸ್ವಾತಂತ್ರ್ಯ ಪಡೆದಂತೇಳಿ ಇವತ್ತು ನಾವು ಇವತ್ತು ಮಾತಾಡಾಕ್ತೀವಿ. ಬಹುಶಃ ಇವತ್ತು ಗೋಕಾಕ್ ತಾಲೂಕಿಗೆ ಸೀಮಿತವಾಗಿ ವಿಚಾರ ಮಾಡಿದ್ರೆ ಯಾವ ಒಂದು ದಮನಕಾರಿ ನೀತಿಯ ಈ ಪ್ರಜಾಪ್ರಭುತ್ವದ ಮೌಲ್ಯಗೆ ವ್ಯತಿರಿಕ್ತವಾದಂತ ವ್ಯವಸ್ಥೆ ನಿರ್ಮಾಣ ಮಾಡಿದಂತ ವ್ಯವಸ್ಥೆ ಐತಿ. ಈ ವ್ಯವಸ್ಥೆ ಹೋಗ್ಲಿಕ್ಕಾದ್ರೂ ಸಹಿತ ಬಹುಶಃ ನನ್ನ ದೃಷ್ಟಿಯೊಳಗ ಈ ಇವತ್ತು 4 ಚುನಾವಣೆ ಮಾಡಿದೀನಿ. ಇವತ್ತು 4 ಚುನಾವಣೆಯಲ್ಲಿಯೂ ಸಹಿತ ಅದಕ್ಕೆ ಯಶಸ್ಸು ಕಂಡಿಲ್ಲ. ಅದಕ್ಕಿಂತ ಹಿಂದೆ 2-3 ಚುನಾವಣೆ ಆದ್ರೂ ಸಹಿತ ಆ ಹೋರಾಟಕ್ಕೆ ಯಶಸ್ಸು ಸಿಕ್ಕಿಲ್ಲ. ಬಹುಶಃ ಇದೊಂದು ಕಷ್ಟಕರ ಹೋರಾಟ ಆಗಿ ಅಂತ ಹೇಳಿ ನನಗೆ ಅನ್ಸೈತಿ ಇವತ್ತು. ಯಾಕಂದ್ರೆ ಒಂದು ಚಕ್ರವ್ಯೂಹ ರಚನೆ ಆದಾಗ ಅದನ್ನು ಬೇಯಿಸಲಿಕ್ಕೆ ಅಭಿಮನ್ಯು ಎಷ್ಟೋ ಸಮರ್ಥ ಆಗಿದ್ರು ಸಹಿತ, ಎಷ್ಟೇ ತೇಜ ಕ್ಷಾತ್ರ ಇವತ್ತು ಶೌರ್ಯ ಸಹಿತ ಆ ಒಂದು ಪ್ರಯತ್ನದಲ್ಲಿ ಕೊನೆಗೆ ಒಂದು ವಿಫಲ ಆಗುವಂತ ಒಂದು ಇತಿಹಾಸವನ್ನು ನಾವು ನೋಡಿದೀವಿ. ಅದರ ನಾವು ಇಂಥ ಹೋರಾಟ ಮಾಡುವಾಗ ಇತಿಹಾಸ ಕಾಣ್ಲಿ ಬೇಕಾದ್ರೆ ಬಿಡ್ಲಿ, ಅದರ ನಮ್ಮ ಆತ್ಮಸ್ಥೈರ್ಯ ಹೆಂಗಿರ್ಬೇಕಂದ್ರೆ ಕೊನೆಗಳಿಗೆವರೆಗೆ ಸಹಿತ ನಾವು ಯಾವ ವ್ಯವಸ್ಥೆ ಅಥವಾ ಯಾವ ಒಂದು ಸ್ಥಿತಿ ನಿರ್ಮಾಣ ಆಗೈತಿ ಅದು ಹೋಗ್ಲಿ ಅನ್ನುವಂತ ಮನೋಭಾವನೆ ನಮ್ಮಲ್ಲಿ ದೃಢ ಇದ್ರೆ ಆ ಹೋರಾಟಕ್ಕೆ ನಾವು ಕಟಿಬದ್ಧರಾಗಿರ್ಬೇಕಾಗೈತಿ. ಅಂದಾಗ ಮಾತ್ರ ಒಂದಿಲ್ಲದ ಒಂದು ದಿವಸ ಅದಕ್ಕೆ ಯಶಸ್ಸು ಸಿಗ್ತೈತೆ ಅನ್ನುವಂತ ಮನೋಭಾವನೆ ನಂದು. ಆದ್ರೆ ಇಷ್ಟೆಲ್ಲಾ ಹೋರಾಟ ಮಾಡ್ತಿದ್ರು ಸಹಿತ ಅದು ವೈಯಕ್ತಿಕವಾಗಿ ಅಶೋಕ್ ಪೂಜಾರಿ ಅಥವಾ ಅವರ ಕುಟುಂಬದ ಲಾಭಕ್ಕಾಗಿಲ್ಲ, ಗೋಕಾಕ್ ತಾಲೂಕಿನ ಗೋಕಾಕ್ ಕ್ಷೇತ್ರದ ಸಾಮಾನ್ಯ ಜನತೆಯ ಬದುಕಿಗಾಗಿ, ಈ ಕ್ಷೇತ್ರದ ಈ ಇಡೀ ಒಂದು ವ್ಯವಸ್ಥೆಯ ಬದಲಾವಣೆಗೆ ಮತ್ತು ಇಡೀ ಗೋಕಾಕ್ ತಾಲೂಕಿನ ಅಭಿವೃದ್ಧಿಗೆ ಪೂರಕವಾದಂತಹ ಹೋರಾಟ ನಮ್ದಿದೆ ಹೊರತಾಗಿ ಅದನ್ನು ಹೊರಿಸಿ ಕೇವಲ ಅಧಿಕಾರಕ್ಕಾಗಲಿ ಅಥವಾ ಮತ್ತೊಂದಕ್ಕಾಗಲಿ ಹಣಕ್ಕಾಗಲಿ ಇದು ಹೋರಾಟ ಅಲ್ಲ ಅನ್ನುವಂಥ ಭಾವನೆಯನ್ನ ಮತ್ತೊಮ್ಮೆ ನಾನು ಇಡೀ ಜನ ಸಮುದಾಯಕ್ಕೆ ಬಹಳ ವಿನಮ್ರ ಭಾವನೆಯಿಂದ ನಾನು ತಿಳಿಬಯಸ್ತೇನೆ. ನೋಡಿ ವೀಕ್ಷಕರೇ, ನೀವೆಲ್ಲರೂ ಕಮೆಂಟ್ ಮುಖಾಂತರ ಬರ್ತಾ ಇದ್ದೀರಾ. ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ ಇದೆ. ನೀವು ಕೇಳ್ತಾ ಇರೋದನ್ನು ಅದೇ ಇದೆ, ಅವ್ರು ಹೇಳ್ತಾ ಇರೋದನ್ನು ಅದೇ ಇದೆ. ಈಗ ನಿಮ್ಮ ತಲೆಯಲ್ಲಿ ಮತ್ತೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಇರಬಹುದು, ಅದನ್ನ ಇವತ್ತು ಕ್ಲಿಯರಿಫಿಕೇಶನ್ ಅಶೋಕ್ ಪೂಜಾರಿ ಅವ್ರು ಮಾಡ್ಬೇಕಾಗತ್ತೆ. ನೀವೆಲ್ಲರೂ ಇದನ್ನೂ ಸಹಿತ ಬಹಳ ಕುತೂಹಲದಿಂದ ನೋಡಿ. ಯಾಕಂದ್ರೆ ಬಿಜೆಪಿಯಿಂದ ಪರಾಭವಗೊಂಡ್ರು,
ಅಶೋಕ್ ಪೂಜಾರಿ ಅವರು ಜೆಡಿಎಸ್ ದಿಂದ ಹೊರಬೋಗೊಂಡ್ರು. ಇನ್ನು ಕೊನೆಯ ಅಸ್ತ್ರ ಕಾಂಗ್ರೆಸ್ಗೆ ಅವ್ರ ಮನೆ ತನಕ ಬಂದು ಆಹ್ವಾನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಆಹ್ವಾನ ಬಂದ್ರೆ ಇಡೀ ಜಾರಕಿಹೊಳಿ ಕುಟುಂಬ ಎಲ್ಲ ಪಕ್ಷದಲ್ಲಿಯೂ ಹಿಡಿತ ತಮ್ಮ ಸಾಧಿಸಿಕೊಂಡಿದೆ. ಈಗ ಕಾಂಗ್ರೆಸ್ಗೆ ಅಶೋಕ್ ಪೂಜಾರಿ ಬಂದ್ಬಿಟ್ರೆ ನಮ್ಮ ಗೋಕಾಕ್ ತಾಲೂಕಲ್ಲಿ ಯಾರು ಎದುರಾಳಿಗಳು ಇಲ್ಲ ಅನ್ನೋದು ನಿಮ್ ತಲೆಯಲ್ಲಿ ಇದೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದಕ್ಕೆ ನೇರವಾಗಿನೇ ಅಶೋಕ್ ಪೂಜಾರಿ ಅವರೇ ಹೇಳ್ಬೇಕು. ನಿಮ್ ಪ್ರತಿಯೊಂದು ಕಮೆಂಟ್ ಸಹಿತ ಬರ್ತಾ ಇದಾವೆ, ನಾವು ನೋಡ್ತಾ ಇದೀವಿ. ದಯವಿಟ್ಟು ಪ್ರತಿಯೊಬ್ಬರದು ಹೆಸರು ತೆಗೆದುಕೊಂಡು ಹೇಳಿಕ್ ನಮಗೂ ಇಲ್ಲಿ ವೇಳೆ ಅಭಾವ ಇದೆ. ನೀವು ಆಗ್ತಾ ಹೋಗಿ ನಿಮ್ಮ ಮನಸ್ಸಿಗೆ ತಿಳಿಸ್ತಾ ಹೋಗಿ, ನಾವು ರಿಪ್ಲೈ ಮಾಡ್ತೀವಿ ನಿಮ್ಗೆ. ಅಶೋಕ್ ಪೂಜಾರಿ ಅವರು ಈ ಪ್ರಶ್ನೆಗೆ ನಿಮ್ಗೆ ನೇರವಾಗಿ ಉತ್ತರ ಕೊಡ್ತಾರೆ. ಇವತ್ತಿನ ದಿವಸದ ಸನ್ನಿವೇಶ ಪೂರಕವಾಗಿ ಮಾನ್ಯ ಸೈಯದ್ ಅವರು ಒಂದು ಪ್ರಮುಖವಾದ ಪ್ರಶ್ನೆಯನ್ನು ನನ್ನ ಮುಂದೆ ಇಟ್ಟರು. ಬಹುಶಃ ನಾನು ಬಹಳ ವಿನಮ್ರ ಭಾವನೆಯಿಂದ ತಮ್ಮೆಲ್ಲರಿಗೂ ಸಹಿತ ಒಂದು ಸ್ಪಷ್ಟೀಕರಣ ಕೊಡಬೇಕಾಗಿತ್ತಂದ್ರೆ, ಬಹುಶಃ ನಾನು ಈ ಹಿಂದೆ 4 ಬಾರಿ ಗೋಕಾಕ್ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ. ಬಹುಶಃ 4 ಬಾರಿ ಸೋತಿದ್ದೀನಿ. ಆ ಸೋಲನ್ನ ನಾನು ಸ್ವೀಕಾರ ಮಾಡಬೇಕಾಗಿದೆ. ಮತದಾರ ಪ್ರಭುಗಳು ಏನೊಂದು ತೀರ್ಮಾನ ಕೊಟ್ಟಿದ್ದಾರೋ ಅದಕ್ಕೆ ನಾವೆಲ್ಲರೂ ಸಹಿತ ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕಾಗಿದೆ. ಬಹುಶಃ ಆ ಸೋಲಿನಲ್ಲಿ ನನ್ನ ವೈಯಕ್ತಿಕ ನ್ಯೂನತೆಗಳು ಪ್ರಧಾನ ಇರಬಹುದು ಅನ್ನುವಂಥ ಭಾವನೆ ನಂದು. ಅದ್ರ ಜೊತೆಗೇನೆ ಬಹುಶಃ ಇವತ್ತೇನಾದ್ರೂ ಅಶೋಕ್ ಪೂಜಾರಿ ಕಳೆದ 4 ಚುನಾವಣೆಯಲ್ಲಿ ಸೋತಿದ್ರೆ ಅದು ಬರೀ ಅಶೋಕ್ ಪೂಜಾರಿಯ ಸೋಲಲ್ಲ, ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಜನತೆಯ ಮತದಾರ ಸೋಲಲ್ಲ. ಅದೇನಾದ್ರೂ ಸೋಲಾಗಿದ್ರೆ ಈ ಚುನಾವಣೆ ವ್ಯವಸ್ಥೆಯ ಸೋಲಂತೆ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳಬಯಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಈ ಸೋಲನ್ನ ಮನಃಪೂರ್ವಕವಾಗಿ ಯಾವತ್ತು ಸ್ವೀಕಾರ ಮಾಡ್ತೇನೆ ಅಂದ್ರೆ, ಗೋಕಾಕ್ ಮತಕ್ಷೇತ್ರದ ಚುನಾವಣೆ ಯಾವತ್ತು ಹಣ ಮತ್ತು ತೋಳ್ಬಲದ ಬಿಗಿ ಮುಷ್ಟಿಯಲ್ಲಿ ಆಗೋದಿಲ್ಲ. ಯಾವತ್ತು ಮತದಾರರಿಗೆ ಹಣ ಹಂಚಲ್ದನ ಮತ ಪಡೆಯುವಂತ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿರ್ತದೆ. ಯಾವತ್ತು ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಯಂತ್ರವನ್ನ, ಈ ತಾಲೂಕಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಂತ್ರವನ್ನ, ಪೊಲೀಸ್ ಇಲಾಖೆಯನ್ನ ಅಥವಾ ಆ ಚುನಾವಣೆಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಯನ್ನ ದುರುಪಯೋಗ ಮಾಡ್ಕೊಂಡನ್ನ ಯಾವತ್ತು ಚುನಾವಣೆ ನಡೀತೈತಿ, ಅತ್ಯಂತ ಪ್ರಾಮಾಣಿಕವಾಗಿ ಮುಕ್ತವಾದಂತ ಮತದಾನ ನಡೀತೈತಿ. ಹಣ ಮತ್ತು ತೋಳ್ಬಲದ ಆಸೆ ಅಮಿಷೆ ಒತ್ತಡ ಇಲ್ಲದಂತ ಸ್ಥಿತಿಯಲ್ಲಿ ಚುನಾವಣೆ ಆಗ್ತೈತಿ. ಅವತ್ತೇನಾದ್ರೂ ಅಶೋಕ್ ಪೂಜಾರಿ ಸೋತಿದ್ರ ಅದು 100% ಅಶೋಕ್ ಪೂಜಾರಿಯ ಸೋಲು. ಅದು ಅಶೋಕ್ ಪೂಜಾರಿಯ ಸೋಲು, ಅದು ಜನತೆಯ ಸೋಲು ಅಂತ ನಾನು ತಿಳ್ಕೊತೀನಿ. ಅದು ವಾಸ್ತವವಾಗಿ ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ಜನತೆಯನ್ನು ಸೋತಿಲ್ಲ, ಅಶೋಕ್ ಪೂಜಾರಿನೂ ಸೋತಿಲ್ಲ. ಯಾಕಂದ್ರೆ ಈ ಎಲ್ಲ ಆ ಹಣಬಲ, ತೋಳ್ಬಲ, ಯಂತ್ರದ ದುರುಪಯೋಗ, ಸರ್ಕಾರಿ ಯಂತ್ರಗಳ ದುರ್ಬಳಕೆ, ಜನರನ್ನು ಹೆದರಿಸೋದು, ಒಂದು ರೀತಿಯ ಭಯಭೀತಿಯ ವಾತಾವರಣದೊಳಗ ಚುನಾವಣೆ ನಡೆದ್ರೆ ಬಹುಶಃ ಇವತ್ತಿನ ಸಂದರ್ಭದೊಳಗ ಒಂದು ನಾವು ಸಹಜವಾಗಿ ನಾವು ವಿಚಾರ ಮಾಡಿದ್ರೆ ನೋಡಿ, ಇವತ್ತು ದೇಶದಲ್ಲಿರುವಂತ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಬಂದ್ರು ಸಹಿತ ಇವತ್ತಿನ ಚುನಾವಣೆ ಗೆಲ್ತಾರೆ ಎಲ್ಲಿ ಆಮಲ್ಪ ಅನ್ನುವಂತ ಒಂದು ಸಂದೇಹದ ವಾತಾವರಣ ಇರುವಾಗ ಬಹುಶಃ ಅಶೋಕ್ ಪೂಜಾರಿ ಆಗಿರ್ಬೇಕ ಇಂಥ ಒಂದು ವ್ಯವಸ್ಥೆ ಬಂದ. ಅದಕ್ಕೆ ಈ ಸೋಲನ್ನ ನನ್ನ ಸೋಲಲ್ಲ, ನಿಮ್ಮ ಸೋಲಲ್ಲ, ಇದು ವ್ಯವಸ್ಥೆಯ ಸೋಲು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅದ್ರ ಜೊತೆಗೇನೆ ಬಹುಶಃ ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಅನೇಕ ಜನರಲ್ಲಿ ಒಂದು ಸಂಖ್ಯೆ ಇರ್ಬೋದು, ಏನಪ್ಪ ಅಶೋಕ್ ಪೂಜಾರಿ ಈ ವ್ಯವಸ್ಥೆಯನ್ನು ಹೋರಾಟ ಮಾಡ್ತಂತಾನು ಅಂದಾಗ 2 ಸಲ JDS ನಿಂದ ನಿಂತ, ಮತ್ತೊಂದ್ಸಲ ಬಿಜೆಪಿಯಿಂದ ನಿಂತರು, ಮತ್ತೆ ಹೊಳೆ ಬಂದು JDS ನಿಂದ ನಿಂತರು. ಅಂದ್ರೆ ಏನೋ ನನ್ನೇನು ಗೊಂದಲಗಳು ಇರ್ಬೋದು. ಸಹಜವಾಗಿ ಈ ಪಕ್ಷಾಂತರವನ್ನಾಗ್ಲಿ ಅಥವಾ ಪಕ್ಷ ನಿಷ್ಠೆಯಿಂದ ವಿಮುಖವಾಗುವುದನ್ನಾಗ್ಲಿ ನಾನು ಒಪ್ಪದಿಲ್ಲ ಮಾನಸಿಕವಾಗಿ. ಆದ್ರೆ ಬಹುಶಃ ಗೋಕಾಕ್ ತಾಲೂಕಿನ ರಾಜಕೀಯ ವ್ಯವಸ್ಥೆ ಹೇಗೈತೆ ಅಂದ್ರೆ, ನಮ್ಮ ಎದುರಾಳಿ ಅಭ್ಯರ್ಥಿ ಅಥವಾ ಅವರ ಕುಟುಂಬ ಅವರು ಒಂದೇ ಪಕ್ಷದ ರಾಜಕಾರಣ ಮಾಡ್ತಿದ್ರೆ ಬಹುಶಃ ನಮ್ಮ ಜೀವನದಲ್ಲಿ ಎಲ್ಲರೂ ಬೇರೆ ಪಕ್ಷಗಳ ಒಂದು ಆಶ್ರಯ ನಾವು ಹೋಗುವಂತ ಸಂದರ್ಭ ಬರ್ತಿದ್ದಿಲ್ಲ. ದುರ್ದೈವದ ಸಂಗತಿ ಹೆಂಗಾಗೈತೆ ಅಂದ್ರೆ, ಬಹುತೇಕ ರಾಜ್ಯದ 2 ರಾಷ್ಟ್ರೀಯ ಪಕ್ಷ ಇರ್ಬೋದು ಅಥವಾ ಕೆಲವೊಂದು ಸಂದರ್ಭದೊಳಗೆ ಬೇರೆ ಪಕ್ಷಗಳು ಇರ್ಬೋದು, ಅವೆಲ್ಲರೂ ಸಹಿತ ಒಂದಿನ ಒಂದು ರೀತಿಯೊಳಗ ಆ ಕುಟುಂಬದ ಒಂದು ನಿಯಂತ್ರಣಕ್ಕಿಂತ ಆ ಕುಟುಂಬದ ಯೋಜನೆಗೆ ಪೂರಕವಾದಂತ ತಮ್ಮ ನಡೆಗೆ ಪೂರಕವಾದಂತ ಸಹಕಾರವನ್ನ ಈ ರಾಜಕೀಯ ಪಕ್ಷಗಳು ಕೊಡೋದ್ರಿಂದ ಬಹುಶಃ ಆ ಕುಟುಂಬ ಇವತ್ತಷ್ಟು ಪ್ರಬಲವಾಗಿ ಇವತ್ತು ಬೆಳೆದೈತಿ. ತನ್ನ ಈ ರಾಜಕೀಯ ಕಪಿಮುಷ್ಟಿಯ ಕದಂಬ ಬಾಹುವನ್ನ ದೊಡ್ಡ ಪ್ರಮಾಣದಾಗ ವಿಸ್ತಾರ ಮಾಡಿತ್ತು ಅಂತ ಹೇಳಿ, ಸಂದರ್ಭ ಬಂದಾಗ ಅಥವಾ ಈ ವ್ಯವಸ್ಥೆಯನ್ನು ಹೋರಾಟ ಮಾಡುವಾಗ ಒಂದು ರಾಜಕೀಯ ವೇದಿಕೆ ಬೇಕಾಗ್ತತಿ. ಆ ಸಂದರ್ಭ ಬಂದಾಗ ಅನಿವಾರ್ಯವಾಗಿ ನಾವು ಜನತೆಯ ಭಾವನೆಗೆ ಪೂರಕವಾಗಿ ನಮ್ಮ ನಡೆಯನ್ನು ಬದಲಿಸಿಕೊಳ್ಬೇಕಾಗ್ತದೆ.
ಇದು ಯುವಕ ಸಂಘಟನೆಗಳು ಕೇಳ್ತಾ ಇದ್ದಾರೆ ಪೂಜಾರಿ ಅವರೇ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀರಾ? ಕಾಂಗ್ರೆಸ್ ಪಕ್ಷ ಸೇರೋ ನಿರ್ಧಾರ ನಿಮ್ಮ ಅಂತಿಮನ ಏನು ಇನ್ನೂ ಪುನರ್ವಿಮರ್ಶೆಯಲ್ಲಿ ಇದ್ದೀರಾ? ಇಲ್ಲ, ಸಂಘಟನೆ ಪ್ರಶಾಂತ್ ಬಂದ ಸಂಘಟನೆ ಇಲ್ಲ, ಇವಾಗ ಏನಾಗಿದ್ದಾರೆ, ಮೊನ್ನೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿರುವಂತ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ನಮ್ಮ ಮನೆಗೆ ಬಂದು ಗೋಕಾಕ್ ತಾಲೂಕಿನ ಇವತ್ತಿನ ಸನ್ನಿವೇಶಕ್ಕೆ ಪೂರಕವಾಗಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ, ನನಗೆ ಗೊತ್ತೈತಿ ನೀವು ಈ ಸ್ಥಾಪಿತವಾಗಿರುವಂತಹ ವ್ಯವಸ್ಥೆ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದ್ದೀರಿ, ಈ ವ್ಯವಸ್ಥೆ ಬದಲಾವಣೆ ಆಗ್ಲಿ ಅಂತೇಳಿ ತಿಳ್ಕೊಂಡು ಬಂದಿದ್ದೀರಿ, ನಿಮ್ಮ ಹೋರಾಟನೂ ಅದೇ ಪೂರಕವಾಗಿಯೇ ಇದೆ. ಗೊತ್ತ, ನಾನು ಸಹಿತ ಸುಮಾರು 10-15 ವರ್ಷಗಳಿಂದ ಈ ವ್ಯವಸ್ಥೆ, ನಾನು ಅದೇ ಕುಟುಂಬಕ್ಕೆ ಸಂಬಂಧಪಟ್ಟಾಗಿದ್ರು ಸಹಿತ, ಆ ಕುಟುಂಬದ ಒಬ್ಬ ಪ್ರಮುಖ ಸದಸ್ಯ ಆಗಿದ್ರು ಸಹಿತ, ನಾವು ಬೇರೆ ಪಕ್ಷ, ಅದೇ ಪಕ್ಷದಲ್ಲಿ ಅಥವಾ ಬೇರೆ ಪಕ್ಷದಲ್ಲಿ ಇದ್ದು ರಾಜಕಾರಣ ಮಾಡಿದ್ರು ಸಹಿತ, ನನ್ನ ವೈಯಕ್ತಿಕ ನಿಲುವು ಸಹಿತ ಏನು ಗೋಕಾಕ್ ತಾಲೂಕಿನಲ್ಲಿ ಗೋಕಾಕ್ ಕ್ಷೇತ್ರದಲ್ಲಿ ಒಂದು ರಾಜಕೀಯ ವ್ಯವಸ್ಥೆ ನಿರ್ಮಾಣ ಆಗೈತಿ. ಆ ವ್ಯವಸ್ಥೆ ಒಂದು ಜನರ ಭಾವನೆಗಳಿಗೆ, ನಾಗರಿಕರ ಒಳಿತಿಗಾಗಿರುವಂತಹ ಒಂದು ಪೂರಕ ವ್ಯವಸ್ಥೆ ಅಲ್ಲ, ಅದು ಬದಲಾಗಲಿ ಅನ್ನುವಂತಹ ಧ್ವನಿಯನ್ನು ನಾನು ಅನೇಕ ಸಂದರ್ಭಗಳಲ್ಲಿ ಎತ್ತಿದ್ದೀನಿ. ಅದು ನನ್ನ ಪ್ರಾಮಾಣಿಕ ಅನಿಸಿಕೆ ಅನ್ನುವಂಥ ಭಾವನೆಯನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷದ ಒಂದು ಜವಾಬ್ದಾರಿ ಸಾಧ್ಯಾಗಿದ್ದಾರೆ. ಆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಬೇಕು ಅನ್ನುವಂಥ ಹೊಣೆಗಾರಿಕೆ ಅವರ ಮೇಲೆ ಇರೋದ್ರಿಂದ ಸಹಜವಾಗಿ ಈ ಪಕ್ಷದ ಹಿತದೃಷ್ಟಿಯಿಂದ ಇರಬಹುದು, ಅಥವಾ ಅವರ ಭಾವನೆಗಳಿಗೆ ಪೂರಕ ಇರಬಹುದು, ಅಥವಾ ಗೋಕಾಕ್ ತಾಲೂಕಿನ ವ್ಯವಸ್ಥೆಯ ಬದಲಾವಣೆಗೆ ಪೂರಕವಾಗಿರ್ಬೋದು, ಅವರು ನನಗೆ ವೈಯಕ್ತಿಕವಾಗಿ ಬಂದು ಆ ಪಕ್ಷಕ್ಕೆ ಸೇರ್ಪಡೆ ಆಗೋ ಒಂದು ಆಹ್ವಾನವನ್ನು ಕೊಟ್ಟಿದ್ದರು. ಅದರ ಬಹುಶಃ ನಾನು ಈ ಅವರು ಬಂದ ಸಂದರ್ಭದಲ್ಲೇನೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನಾನು JDS ಪಕ್ಷದಲ್ಲಿದ್ದೀನಿ, ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಶ್ರೀ ದೇವೇಗೌಡರು ನನ್ನ ರಾಜಕೀಯ ಗಾಡ್ ಫಾದರ್, ಅದ್ರ ಜೊತೆಗೇನೆ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಸಹಿತ ನನ್ನ ನಾಯಕರಾಗಿದ್ದಾರೆ. ಅಂತ ಸಂದರ್ಭದೊಳಗೆ ನಾನು ಅವರ ಭಾವನೆಗಳಿಗೆ ಸ್ಪಂದನೆ ಮಾಡಬೇಕಾಗತ್ತೆ. ಅವರನ್ನು ಈ ಸಂದರ್ಭದಲ್ಲಿ ಗೋಕಾಕ್ ತಾಲೂಕಿನ ರಾಜಕೀಯ ವ್ಯವಸ್ಥೆಗೆ ಪೂರಕವಾಗಿ ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಅದ್ರ ಜೊತೆಗೇನೆ ಬಹುಶಃ ನನ್ನ ರಾಜಕೀಯ ಬೆನ್ನೆಲುಬು ಅಥವಾ ನನಗೆ ರಾಜಕೀಯ ನಿಜವಾದ ಶಕ್ತಿ ಯಾರಾದ್ರೂ ಇದ್ರೆ ಅದು ನನ್ನ ಹಿತೈಷಿಗಳು, ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು. ಯಾಕಂದ್ರೆ ಕಳೆದ 4 ಚುನಾವಣೆಯೊಳಗೆ ಯಾವುದೋ ಆಸೆ ಅಂಬಿಕೆಗಳಿಗೆ ಅಥವಾ ಹೆದರಿಕೆಗಳಿಗೆ ಹಿಂಜರಿದನ ನಿರಂತರವಾಗಿ ನನ್ನ ಜೊತೆಗೆ ನಿಂತ್ಕೇಸಿಂದ ನನಗೆ ರಾಜಕೀಯದಲ್ಲಿ ನನ್ನ ಉಳಿವಿಗಾಗಿ ಕ್ರಿಯಾಶೀಲರಾಗಿದ್ದರು. ಅದ್ರ ಜೊತೆಗೆ ನನ್ನನ್ನು ಆಶೀರ್ವಾದ ಮಾಡಿದಂತ ಮಹಾ ಜನತೆ, ಮತದಾರರು ನನ್ನ ಜೊತೆಗಿದ್ದಾರೆ. ಅವರೆಲ್ಲರ ಅನಿಸಿಕೆಗಳನ್ನು ಕೇಳ್ತೀನಿ. ಅವರ ಭಾವನೆಗಳಿಗೆ ಪೂರಕವಾಗಿ ನಾನು ಗೋಕಾಕ್ ತಾಲೂಕಿನ ರಾಜಕೀಯ ವ್ಯವಸ್ಥೆ ಬದಲಾವಣೆಗೆ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಈ ವಾರದೊಳಗನ ಈ ಒಂದು ಪ್ರಕ್ರಿಯೆಯನ್ನ ಸಂಪೂರ್ಣ ಮುಗಿಸ್ತೀನಿ. ನನ್ನ ಮುಖಂಡರು, ಕಾರ್ಯಕರ್ತರು, ಜನತೆಯ ಭಾವನೆ ಬದಲಾವಣೆ ಬಯಸಿದ್ರೆ ಬದಲಾವಣೆಗೆ ಪೂರಕವಾಗಿ ನಿರ್ಣಯ ತಗೋತೀನಿ. ಮತ್ತು ಇದ್ದಂತ ವ್ಯವಸ್ಥೆಯಲ್ಲಿ ನೀವು ಮುಂದುವರಿಯುತ್ತಂದ್ರೆ ಅದಕ್ಕೆ ಪೂರಕವಾದಂತ ನಿರ್ಣಯ ತಗೋತೀನಿ. ಇದು ಓಪನ್ ಇದೆ, ಇನ್ನೂ ನಾ ಯಾವುದೇ ಅಂತಿಮ ತೀರ್ಮಾನ ತೆಗೆದುಕೊಂಡಿಲ್ಲ. ನೋಡಿ, ಆಶೀಶ್ ಅಂತ ಬಜರಂಗ ದಳದ ಕಾರ್ಯಕರ್ತ, ಅವರು ಮೋಸ್ಟ್ಲಿ ಅಧ್ಯಕ್ಷರಿರ್ಬೋದು ಬಜರಂಗ ದಳ, ಆಶೀಶ್ ಕಾಳೆ ಅಂತ. ಅವರೊಂದು ಪ್ರಶ್ನೆ ಕೇಳ್ತಾರೆ, ನೀವು ಯಾವ ಪಕ್ಷಕ್ಕೆ ನಿಷ್ಠಾವಂತರು ತಿಳ್ಕೋಬಹುದಾ? ಸತೀಶ್ ಜಾರಕಿಹೊಳಿ ಅವರೊಂದು ಪ್ರಶ್ನೆ ಕೇಳಿದ್ರು ಅಶೋಕ್ ಪೂಜಾರಿ ಅವರಿಗೆ, ನಿಮ್ಮ ಉದ್ದೇಶ ನಮ್ಮ ಉದ್ದೇಶ ಒಂದೇ ಇದೆ, ನಮ್ಮ ಪಕ್ಷಕ್ಕೆ ಬನ್ನಿ, ಇಬ್ರು ಕೂಡಿ ಹೋರಾಟದ ಮುಖಾಂತರ ಈ ವ್ಯವಸ್ಥೆಯನ್ನ ಬದಲಾಯಿಸೋಣ ಅಂತ. ಇವೆರಡು ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನೋಡ್ರಿ, ಇಲ್ಲಿ ಹೆಂಗೈತಂದ್ರೆ, ಆಮೇಲೆ ದಿವಾಕರ್ ಅಂತ ಒಬ್ರು, ದಿವಾಕರ್ ಗೌಡ ಅಂತ ಸಕಲೇಶ್ಪುರ, ಸರ್ ದಯವಿಟ್ಟು ನೀವು JDS ಬಿಟ್ಟು ಹೋಗ್ಬೇಡಿ, ಯಾಕಂದ್ರೆ 2023ಕ್ಕೆ ಮತ್ತೆ JDS ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಲಿದೆ. ದೇವೇಂದ್ರ ಅವ್ರ ಜೊತೆ ಇಲ್ಲ ಸರ್, ನಾನು JDS ಬಿಡುವ ನಿರ್ಣಯ ತಗೊಂಡಿಲ್ಲ ಇವತ್ತು ಈ ಕ್ಷಣದವರೆಗೂ ಸಹಿತ. ನಾನು ಒಂದೇ ಮಾತು ಸ್ಪಷ್ಟ ಇದ್ದೀನಿ, ನನ್ನ ಸನ್ಮಾನ್ಯ ಶ್ರೀ ನನ್ನ ರಾಜಕೀಯ ಗಾಢ ದೇವೇಗೌಡರನ್ನ ಮೊನ್ನೆ ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾತನಾಡದ ಅಥವಾ ಅವರ ಅಭಿಪ್ರಾಯಗಳನ್ನು ಕೇಳಿದ ನಾನು ತೀರ್ಮಾನ ತೆಗೆದುಕೊಳ್ಳಿಲ್ಲ, ಸ್ಪಷ್ಟ ಇಲ್ಲ. ಅದರ ಜೊತೆಗೇನೆ ನನ್ನ ಪ್ರಥಮ ಗುರಿ ಅಥವಾ ನನ್ನ ಸುಮಾರು 30-40 ವರ್ಷಗಳ ನಿರಂತರ ಹೋರಾಟ ಗೋಕಾಕ್ ತಾಲೂಕಿನ ವ್ಯವಸ್ಥೆ ಬದಲಾವಣೆಗೆ ಮೊದಲ ಆದ್ಯತೆ ಇದೆ. ಯಾಕಂದ್ರೆ ನನಗೆ ಮೊದಲ ನಮ್ಮ ಊರಿನ ಜನ ಬದುಕಬೇಕು, ನಮ್ಮ ತಾಲೂಕಿನ ಜನ ಬದುಕಬೇಕು, ಅವರ ಬದುಕು ಹಸನಾಗಬೇಕು, ಅವರ ಭಯಭೀತಿಯ ವಾತಾವರಣದಿಂದ ಮುಕ್ತ ಆಗಬೇಕು. ಬಹುಶಃ ಗೋಕಾಕ್ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು. ಯಾಕಂದ್ರೆ ಇವತ್ತು ನಾವು ಪ್ರಾಮಾಣಿಕವಾಗಿ ಒಪ್ಪಬೇಕಾಗೈತಿ, ಗೋಕಾಕ್ ತಾಲೂಕಿನ ಆಡಳಿತ ವ್ಯವಸ್ಥೆ ಅಂದ್ರೆ ಭ್ರಷ್ಟಾಚಾರದ ಕೂಪಾಗೈತಿ. ಬಹುಶಃ ರಾಜ್ಯದೊಳಗನ ಹೈಯೆಸ್ಟ್ ಕಮಿಷನ್ ಎಲ್ಲೇ ಪಡೆದಿದ್ರ ಅದು ಗೋಕಾಕ್ ತಾಲೂಕಿನ ವ್ಯವಸ್ಥೆ. ಇವತ್ತು ಒಂದು ಪೊಲೀಸ್ ಸ್ಟೇಷನ್ ಇರ್ಲಿ, ಒಂದು ತಹಶೀಲ್ದಾರ್ ಆಫೀಸ್ ಇರ್ಲಿ, ಬಹುಶಃ ಅದರ ಪ್ರಮುಖ ಯಾರು ಅಂತಂದ್ರೆ ಇವತ್ತು ಅಲ್ಲಿ ಇರುವಂತಹ ಅಧಿಕಾರಿಗಳೆಲ್ಲ ಒಂದು ಮನೆ, ಆ ಮನೆಯಲ್ಲಿಂದ ಹೋಗುವಂತ ಒಂದು ನಿರ್ದೇಶನ. ಬಹುಶಃ ಸ್ಥಿತಿ ಹೆಂಗೈತೆ ಅಂದ್ರೆ, ಒಂದು ಪೊಲೀಸ್ ಸ್ಟೇಷನ್ ಒಂದು ಕೇಸ್ ರಿಜಿಸ್ಟರ್ ಆಗ್ಬೇಕಾದ್ರೂ ಸಹಿತ ಆ ಮನೆಯಿಂದ ನಿರ್ದೇಶನ ಹೋಗ್ಬೇಕು. ಅಂತ ವ್ಯವಸ್ಥೆ ಬೇಕು ಅಥವಾ ವ್ಯವಸ್ಥೆ ಬದಲೇ ಆಗ್ಬೇಕು. ಬಹುಶಃ ನಾನು
ಸಿಂಹಾಸನದ ಮೇಲೆ ಅರಮನೆಯೊಳಗೆ ಇದ್ದು ಒಂದು ಸಿಂಹಾಸನದ ಮೇಲೆ ಕೂತರು ಸಹಿತ ಅಲ್ಲಿ ಜನರಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅದು ಆ ಜನರು ಒಂದು ದುಃಖದ ವಾತಾವರಣದೊಳಗೆ ತಮ್ಮ ಕಾಲ ಕಳೆಯುವಂತ ಸನ್ನಿವೇಶ ಇದ್ರೆ ನಾನು ಸಿಂಹಾಸನದ ಮೇಲೆ ಕೂತರು ಸಹಿತ ಅದು ವ್ಯರ್ಥ ಅನ್ನುವಂತ ಮನೋಭಾವನೆ ನಂತು. ಆ ಕಾರಣದಿಂದ ನಾನು ಇವತ್ತಿನವರೆಗೆ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ. ಬಹುಶಃ ಇವತ್ತು ಸಹಿತ ನನ್ನನಿಗೆ ಬೆಂಬಲವಾಗಿ ನಿಂತಿರುವಂತ ಕಾರ್ಯಕರ್ತರು, ಮುಖಂಡರು ಮತ್ತು ಜನತೆಯ ಅಭಿಪ್ರಾಯಕ್ಕೆ ಪೂರಕವಾದಂತ ಮುಂದೆ ನನ್ನ ನಡೆ ಇರ್ತದೆ ಹೊರತಾಗಿ ಇದರೊಳಗೆ ಅಶೋಕ್ ಪೂಜಾರಿ ವೈಯಕ್ತಿಕ ನಿಲುವು ಗೌನ್ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಬ್ಬ ಸ್ವಚ್ಛ ದಕ್ಷ ಪ್ರಾಮಾಣಿಕ ಆಡಳಿತಗಾರ, ಹೋರಾಟಗಾರ, ಸಮಾಜ ಸೇವೆ, ಅಧಿಕಾರ ಅಂತೂ ಸಿಕ್ಕಿಲ್ಲ. ಆದ್ರೆ ಅಧಿಕಾರ ಸಿಗುಕ್ಕಿಂತ ಮುಂಚಿತಾನೂ ಸಹಿತ ಮನೆಮಗ ಅಂತ ಗೋಕಾಕ್ ತಾಲೂಕಿನಲ್ಲಿ ಪರಿಚಯ ಆದಂತ ಅಶೋಕ್ ಪೂಜಾರಿ ಲೈವ್ ಮುಖಾಂತರ ಇನ್ನು ಹೆಚ್ಚಿನ ವಿಷಯಗಳನ್ನ ಹೇಳೋರಿದ್ದಾರೆ. ಅದನ್ನೆಲ್ಲ ಒಂದು ಕೂಲಂಕುಷವಾಗಿ ನೀವು ಕೇಳ್ಕೊಳ್ಳಿ. ನಿರ್ಧಾರ ನಿಮಗ್ ಬಿಟ್ಟಿದ್ದು. ಮಾತುಗಳು ಇರಬಹುದು, ಆದ್ರೆ ಉಳ್ಳವನು ದೇವಾಲಯ ಕಟ್ಟಬಹುದು, ಇಲ್ಲದವನು ಬಡವ ಇಲ್ಲಿ ಕಟ್ಟಬಹುದು. ಅವನ ಕಾಲವೇ ಕಂಬ, ಅವನ ದೇಹವೇ ದೇಗುಲ ಅಂತ ಒಂದು ಬಸವಣ್ಣನ ವಾಕ್ಯ ವಚನದೊಂದಿಗೆ ಅವರು ತಮ್ಮ ಮನದಾಳದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ಮನೆಗೆ ನೇರವಾಗಿ ಬಂದಾಗ ನಿಮ್ ಜೊತೆ ಅನೇಕ ಪ್ರಭಾವಿ ಲಿಂಗಾಯತ ಧುರೀಣರು ಇದ್ದರು. ಈಗ ಪ್ರಬಲ ಕೋಮು ಗೋಕಾಕ್ ತಾಲೂಕಿನಲ್ಲಿ ಲಿಂಗಾಯತ ಒಂದು ಸಮುದಾಯ. ಆ ಸಮುದಾಯ ನಿಮ್ಮನ್ನಂತೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಈಗ ಆ ಸಮುದಾಯದ ಅಭಿಪ್ರಾಯದೊಂದಿಗೆ ನೀವು ಕಾಂಗ್ರೆಸ್ ಸೇರ್ತೀರಾ? ಸತೀಶ್ ಜಾರಕಿಹೊಳಿ ಅವರ ಜೊತೆ ನಿಮ್ದು ಏನ್ ಮಾತುಕತೆ ಆಯ್ತು ಅದು ಬಹಿರಂಗಿಲ್ಲ. ಯಾರು ಮಾಧ್ಯಮದವರು ಇಲ್ಲ, ಯಾರು ನಿಮ್ ಬೆಂಬಲಿಗರು ಇಲ್ಲ. ಆಮೇಲೆ ನೀವು ಬೆಂಬಲಿಗರನ್ನ ಎಲ್ಲರೂ ನಾನು ವಿಚಾರ ಮಾಡಿಕೊಂಡು ಒಂದು ಮುಖಂಡರನ್ನ ಚರ್ಚೆ ಮಾಡ್ಕೊಂಡು ನನ್ನ ತೀರ್ಮಾನನ ಪ್ರಕಟ ಮಾಡ್ತೀನಿ ಅಂತ ಹೇಳಿದೀನಿ. ಅಲ್ಲಿ ಚರ್ಚೆದ ಏನಾದ್ರು ವಿಷಯ ಹೇಳ್ಬೋದಾ? ಲಕ್ಷಾಂತರ ಜನ ನೋಡ್ತಾ ಇದಾರೆ. ಇಲ್ಲ, ಸತೀಶ್ ಜಾರಕಿಹೊಳಿ ನಮ್ಮ ಮನೆಗೆ ಬಂದಾಗ ಗುಪ್ತವಾದಂತ ಯಾವುದೂ ಚರ್ಚೆ ಇಲ್ಲ. ಅವ್ರು ಬಂದಾಗ 8 ಜನ ಮುಖಂಡರು ಇದ್ರು. ಅದ್ರ ಜೊತೆಗೇನೆ ಬಹುಶಃ ಅದೇ ಸಂದರ್ಭದೊಳಗ ಮತ್ತೇನ ನಾಳೆ 8ನೇ ತಾರೀಕು 27ನೇ ತಾರೀಕು ಗೋಕಾಕ್ ತಾಲೂಕು ಸಾಹಿತ್ಯ ಪರಿಷದ ದೊಡ್ಡ ಸಮ್ಮೇಳನ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ನನಗೂ ಮತ್ತು ಸತೀಶ್ ಜಾರಕಿಹೊಳಿ ಅಮ್ಮದು ಕೂಡ ಅದೇ ಸಂದರ್ಭದೊಳಗೆ ಆ ಜನನೂ ಅಲ್ಲಿ ಬಂದಿದ್ರು. ಅದ್ರ ಜೊತೆಗೇನೆ ನಮ್ಮ ಗ್ರಾಮ ದೇವತೆಯ ಜಾತ್ರಾ ಕಮಿಟಿ ಸದಸ್ಯರು ಅಲ್ಲಿ ಬಂದ್ರು. ನಾವೇನು ಒಳಗೆ ರೂಮ್ನ್ಯಾಗ ಕೂತ ಅಥವಾ ಕದ್ದ ಮುಂಚೆ ಏನು ಮಾತಾಡಿಲ್ಲ. ಅವ್ರು ಬಂದ್ರು, ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬರ್ರಿ ಆಹ್ವಾನ ಕೊಟ್ಟರು. ಆಹ್ವಾನ ಕೊಡುವ ಸಂದರ್ಭದೊಳಗೆ 2 ಪ್ರಮುಖವಾದ ವಿಷಯಗಳೇನಿದ್ರು. ನಾನು ಕಾಂಗ್ರೆಸ್ ಪಕ್ಷದ ಅಧಿಕೃತವಾಗಿ ಬಂದಿದ್ದೀನಿ. ಆ ಕಾಂಗ್ರೆಸ್ ಪಕ್ಷದ ಬಲವರ್ಧನೆ ಇರಬಹುದು. ಆ ಒಂದು ದೃಷ್ಟಿಯಿಂದ ನಮ್ಮ ಪಕ್ಷಕ್ಕೆ ನಾನು ಆಹ್ವಾನ ಮಾಡ್ಕೋತೀನಿ ಅನ್ನುವಂತ ಒಂದು ಮಾತಾಗಿದ್ರೆ, 2ನೇ ಮಾತು ನಿಮ್ಮ ಹೋರಾಟ ಅಥವಾ ನಿಮ್ಮ ಭಾವನೆ ಏನ್ ಇದೆ, ಈ ತಾಲೂಕಿನ ವ್ಯವಸ್ಥೆ ಬದಲಾವಣೆ ಆಗ್ಲಿ ಅನ್ನುವಂತ ಒಂದು ನಿಮ್ಮ ಹೋರಾಟ ಇದೆ. ಅದಕ್ಕೆ ಪೂರಕವಾಗಿ ನನ್ನ ಅಭಿಪ್ರಾಯ ಐತಿ, ನನ್ನ ಹೋರಾಟ ಐತಿ. ಬಹುಶಃ ನನ್ನ ಹೋರಾಟ ಐತಿ ಅಂತ ಹೇಳಿ ನನ್ನ ಬಾಯಿ ಮಾತಿನಿಂದ ಹೇಳ್ತಾ ಇಲ್ಲ. ಕಳೆದ 10 ವರ್ಷಗಳಿಂದ ಅದಕ್ಕೆ ಪೂರಕವಾದಂತ ಧ್ವನಿ ನಾನು ಎತ್ತಿದ್ದೀನಿ. ಅನೇಕ ಸಂದರ್ಭದೊಳಗೆ ಬಹಿರಂಗವಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟಿಸಿದ್ದೀನಿ ಅನ್ನುವಂತ ಮಾತನ್ನು ಹೇಳಿ ನನಗೆ ಆಹ್ವಾನಿಸಿದ ಹೊರತಾಗಿ ಮತ್ತೇನು ನಮ್ಮಲ್ಲಿ ಅವರದ್ದು ಮಾತುಕತೆ ಇಲ್ಲ. ಆ ಸಂದರ್ಭದೊಳಗೂ ಸಹಿತ ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನನ್ನ ಕಾರ್ಯಕರ್ತರು, ಮುಖಂಡರು, ನನ್ನ ಹಿತೈಷಿಗಳು ಈ ಜನತೆ ಅಭಿಪ್ರಾಯ ಕೇಳ್ತೀನಿ. ನಂತರ ನಮ್ಮ ಮುಖಂಡರಾಗಿರುವಂತಹ ಮಾನ್ಯ ಶ್ರೀ ದೇವೇಗೌಡರು, ಕುಮಾರಸ್ವಾಮಿ ಜೊತೆಗೆ ಮಾತಾಡಿ ನನ್ನ ಅಂತಿಮ ತೀರ್ಮಾನ ತಗೊಳ್ತಾನೆ ಹೇಳಿದೆ. ಮಾನ್ಯ ಸಚಿವರ ಬಗ್ಗೆ ನೀವು ಪದೇ ಪದೇ ಹೇಳ್ತೀರಾ, ಸ್ನೇಹಿತರು, ನಾವೆಲ್ಲ ಕೂಡಿ ಕಲ್ತವ್ರು. ಈ ವ್ಯವಸ್ಥೆ ಬಗ್ಗೆ ಅವ್ರ ಜೊತೆ ನೇರವಾಗಿ ಒಂದು ಹಿಂದೂ ಮೇಜಿನ ಪರಿಷತ್ತನ್ನ ತಯಾರು ಮಾಡಿಕೊಂಡು ಆ ಸಹೋದರರನ್ನು ಕರೆಸಿ ನೀವು ನೇರವಾಗಿ ಎಲ್ಲ ಅದನ್ನು ಕೇಳ್ತಾರೆ ಸರ್. ಸ್ನೇಹಕ್ಕ ಮತ್ತು ವ್ಯವಸ್ಥೆಗೆ ಸಂಬಂಧ ಇಲ್ಲ. ಸ್ನೇಹ ಅಥವಾ ಒಂದು ಆತ್ಮೀಯತೆ ಇದ್ರೆ ಅದು ವೈಯಕ್ತಿಕ ಸಂಬಂಧ. ಆದ್ರೆ ಈ ವ್ಯವಸ್ಥೆಯ ನಿರ್ಮಾಣ ಏನಿಲ್ಲ ಅದು ಅವ್ರಿಗೆ ಅಷ್ಟೇ ಸಂಬಂಧಪಟ್ಟದ್ದಲ್ಲ, ಇಡೀ ವ್ಯವಸ್ಥೆಗೆ ಸಂಬಂಧಪಟ್ಟಂಗಿರ್ತದೆ. ಅದು ಅವರವರ ಮನೋಭಾವನೆಗೆ ಸೀಮಿತವಾದದ್ದು. ಅವರ ಮನಸ್ಸಿನಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ, ಜನರ ಭಾವನೆಗಳಿಗೆ ನಾನು ಗೌರವ ಕೊಡಬೇಕು ಅಥವಾ ಅದಕ್ಕೆ ಪೂರಕವಾದಂತ ನನ್ನ ರಾಜಕೀಯ ನಡುವೆ ಇರಬೇಕು ಅನ್ನುವಂತ ನಿರ್ಧಾರ ಅವರು ಮಾಡಿಕೊಡ್ತಾಗಿ ಮತ್ತೊಬ್ಬರು ಹೇಳುವುದಲ್ಲ, ಕೇಳುವುದಲ್ಲ. ಅದು ಪ್ರತಿಯೊಬ್ಬರ ಮನುಷ್ಯನಿಗೆ ಅಂತರವಾಗಿರ್ಬೇಕಾದ್ರೆ. ಆದ್ರೆ ನಾನು ನೋಡ್ಲಿಕ್ಕಾಗ್ಲಿ ಬಹುಶಃ ಕಳೆದ 20-25 ವರ್ಷಗಳಿಂದ ಅವರ ರಾಜಕೀಯ ನಡೆಯನ್ನು ನೋಡಿದ್ರೆ ಅಥವಾ ಕುಟುಂಬದ ರಾಜಕೀಯ ನಡೆ ನೋಡಿದ್ರೆ ಬಹುಶಃ ಅದು ಒಂದು ಸರ್ವಾಧಿಕಾರಿ ಮನೋಭಾವನೆಯ ರಾಜಕೀಯ ವ್ಯವಸ್ಥೆ ನಿರ್ಮಾಣ ಮಾಡಬೇಕು. ಆ ಸರ್ವಾಧಿಕಾರಿ ವ್ಯವಸ್ಥೆಯಿಂದನ ಇಡೀ ಗೋಕಾಕ್ ತಾಲೂಕಿನ ರಾಜಕೀಯ ನಿಯಂತ್ರಣ ಮಾಡಬೇಕು ಅನ್ನುವಂತ ಒಂದು ಭಾವನೆಯಿಂದ ರಾಜಕಾರಣ ಮಾಡುವಂತ ಕುಟುಂಬ ಒಂದು ವ್ಯವಸ್ಥೆ ಇರೋದ್ರಿಂದ ಅದರಲ್ಲಿ ಕಾಂಪ್ರಮೈಸ್ ಅನ್ನೋದು ಇರೋದಿಲ್ಲ. ಅವರ ಭಾವನೆ ಅವರಿಗೆ ನಾವು ಮುಕ್ತವಾದಂತ ವ್ಯವಸ್ಥೆ ಇರಬೇಕು ಅನ್ನುವಂತ ಹೋರಾಟದ ಮನೋಭಾವನೆ ಅಥವಾ ವ್ಯವಸ್ಥೆ ಸ್ಥಾಪಿಸುವ ಸಂಕಲ್ಪ ನಮ್ದು. ಈಗ ಜನರಿಗೆ ಮತ್ತೊಂದು ಕುತೂಹಲದ ಪ್ರಶ್ನೆ, ಈ ಎಲ್ಲ ವ್ಯವಸ್ಥೆಯನ್ನ ತೊಡೆದು ಹಾಕಲಿಕ್ಕೆ ನಿಮ್ಮ ಮುಂದಿನ ನಡೆ ಹೇಳ್ತಾ ಇದ್ದಾರೆ ನೋಡಿ. ಯಾವುದೇ ಒಂದು ಇವತ್ತು ಗೋಕಾಕ್ ತಾಲೂಕು ಸೀಮಿತ ಅಷ್ಟೇ ಮಾಡಿದೆ. ಯಾಕಂದ್ರೆ ರಾಜ್ಯ ರಾಷ್ಟ್ರ ಅದನ್ನು ಬಿಡೋದು. ಈಗ ಗೋಕಾಕ್ ತಾಲೂಕಿನಲ್ಲಿ ಗೋಕಾಕ್ ಕ್ಷೇತ್ರದಲ್ಲಿ ಏನು ಒಂದು ವ್ಯವಸ್ಥೆ
ಸ್ಥಾಪಿತ ಆಗೈತಿ. ಅದು ಯಾವಾಗ ಬದಲಾವಣೆ ಆಗ್ತೈತೆ ಅಂದ್ರೆ ಎಲ್ಲಿಯವರೆಗೆ ಗೋಕಾಕ್ ಮತಕ್ಷೇತ್ರದ MLA ಒಂದು ಜವಾಬ್ದಾರಿ ಇದ್ದ ಅದು ಕುಟುಂಬದ ನಿಯಂತ್ರಣ ಬಿಟ್ಟು ಹೊರಗಡೆ ಬಂದಾಗ ಮಾತ್ರ ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯತೆ ಹೊರತಾಗಿ ಆ ಕುಟುಂಬದ ಯಾರೇ ಒಬ್ಬರಿಗೆ ಸದ್ಯದ ಸ್ಥಿತಿಯೊಳಗ ಆ MLA ಶಾಸಕರ ಒಂದು ಸ್ಥಾನದೊಳಗೆ ಇದ್ರೆ ಬಹುಶಃ ಸಹಜವಾಗಿ ಅವರ ಸುಪತ್ರಿಯೊಳಗನ ಆ ಆಡಳಿತ ವ್ಯವಸ್ಥೆ ಇರ್ತೈತಿ, ಸಹಜವಾಗಿ ಸರ್ವಾಧಿಕಾರಿ ಮನೋಭಾವನೆ ವ್ಯವಸ್ಥೆ ಮುಂದುವರ್ತೈತಿ. ನನ್ನ ಸಂಕಲ್ಪ ಏನೈತೆ ಅಂದ್ರೆ ಇವತ್ತು ಏನಾದ್ರೂ ಜಾರಕಿಹೊಳಿ ಕುಟುಂಬದ ಎಲ್ಲಾ ಸದಸ್ಯರಲ್ಲಿ ಇಲ್ಲಿ ವ್ಯವಸ್ಥೆ ನಾವು ಬದಲಾವಣೆಗೆ ಕಟಿಬದ್ಧರಾಗಿದ್ದೀವಿ, ಸಂಕಲ್ಪ ಮಾಡಿದೀವಿ ಅಂದ್ರೆ ಒಂದು ಅವಧಿ ಅವ್ರ ಕನಿಷ್ಠ ಪಕ್ಷ ಆ ಶಾಸಕ ಸ್ಥಾನವನ್ನು ಮತ್ತೊಮ್ಮೆ ಬಿಟ್ಕೊಡ್ಲಿ, ಅವರು ತಮ್ಮ ಮನಸ್ಸಿನ ಭಾವನೆಗೆ ಪೂರಕವಾಗಿ ಒಂದು ಮುಕ್ತವಾದಂತಹ ವಾತಾವರಣ ನಿರ್ಮಾಣ ಮಾಡುವಂತ ವ್ಯವಸ್ಥೆ ಗೋಕಾಕ್ ತಾಲೂಕು ನಿರ್ಮಾಣ ಮಾಡ್ರಿ. ಅವಾಗ ಅವರ ಪ್ರಾಮಾಣಿಕತೆಯನ್ನ ನಾವು ಒಪ್ಕೊಳ್ಳಿ. ಈಗ ಈ ವ್ಯವಸ್ಥೆ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ, ನೀವು ನಿಮ್ಮ ವ್ಯವಸ್ಥೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಾ, ಆ ವ್ಯವಸ್ಥೆಯನ್ನ ಕೊನೆಗಾಣಿಸ್ಲಿಕ್ಕೆ ಜನ ನಿಮಗೆ ಒಂದು ಪ್ರತಿಕೂಲದ ವಾತಾವರಣದಿಂದ ಬೆಂಬಲ ಕೊಡ್ತಾ ಇದ್ದಾರೆ. ಕೆಲವರು ಮುಖದ ಬೆಂಬಲ ಕೊಟ್ಟರೆ ಕೆಲವರು ಬಾಹ್ಯ ಬೆಂಬಲ ಕೊಡ್ತಾ ಇದ್ದಾರೆ. ಪರಿಸ್ಥಿತಿ ಆಗಿದೆ. ಸರಿ, ಆ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮೊಂದು 50,000 ಮತಗಳ ಬ್ಯಾಂಕ್ ಅನ್ನ ಯಾವುದೇ ಹಣದಿಂದಾಗಲಿ ಯಾವುದೇ ಪ್ರಭಾವ ಒತ್ತಡಕ್ಕಾಗಲಿ ನಿಮ್ದಿಲ್ಲ. ನಿಮ್ದೊಂದು ವೋಟ್ ಬ್ಯಾಂಕ್ ಇದೆ, ನಿಮ್ಮ ಮೇಲೆ ಒಂದೇನು ಅಭಿಮಾನ, ಒಂದು ಪ್ರೀತಿ. ಯಾಕಂದ್ರೆ ಒಂದು ಶವ ಸಂಸ್ಕಾರ ಹಿಡಿದು ಒಂದು ಕಲ್ಯಾಣ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ಗೋಕಾಕ್ ತಾಲೂಕಿನ ರಾಜಕೀಯ ಹಿಡಿದಿರೋರು ಅಂದ್ರೆ ಅಶೋಕ್ ಪೂಜಾರಿ. ಎರಡನೇ ಮುಖ್ಯ ಪ್ರಶ್ನೆ, ನೀವು ಯಾವುದೇ ಒಂದು ವಿವಾದಕ್ಕೊಳಗಾಗಿ ಯಾವುದೇ ಒಂದು ಅವ್ಯವಹಾರ ಮಾಡಿ, ಯಾರನ್ನು ಮೋಸ ಮಾಡಿ, ಯಾರನ್ನು ಒಂದು ಸುಲಿಗೆ ಮಾಡಿ ಅದರಲ್ಲಿ ನೀವು ಆ ಸ್ಥಾನದಲ್ಲಿ ಇಲ್ಲ. ಜನ ಮನೆ ಮಾತಾಡ್ತಾರೆ. ಈಗ ಈ ವ್ಯವಸ್ಥೆ ಬಗ್ಗೆ ಸಂಘಟಿತ ಹೋರಾಟದ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀವಿ. ಈಗ ಈ ಮುಖಾಂತರ ಹೇಳ್ತಾ ಇದ್ದೀವಿ. ಈಗ ಮತ್ತೆ ಈ ಹೋರಾಟಕ್ಕೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಅವಶ್ಯಕತೆ ಸರ್. ಈಗ ಹೆಂಗಿದ್ದಾರೆ ಒಂದು ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಟ ಇರ್ಬೋದು, ಅಥವಾ ಒಂದು ಪರಿವರ್ತನೆಯ ಯುಗವನ್ನು ಪ್ರಾರಂಭ ಮಾಡಬೇಕಾದ್ರೆ ಕೇವಲ ಅದು ಒಬ್ಬ ವ್ಯಕ್ತಿಯಿಂದ ಸಾಧ್ಯ. ಇವತ್ತು ಸ್ವಾತಂತ್ರ್ಯ ಸಂಗ್ರಾಮದೊಳಗ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡ್ಬೇಕಾಗಿದ್ರೆ ಇದು ಗಾಂಧೀಜಿಯವರು, ಮಾನ್ಯ ಸುಭಾಷ್ ಚಂದ್ರ ಬೋಸ್ ರವರು, ಅನೇಕ ಜನ ದೊಡ್ಡ ಹೋರಾಟಗಾರರು ಇರ್ಬೋದು. ಆದ್ರೆ ಕೇವಲ ಅವ್ರು ಅಷ್ಟೇ ತಂದುಕೊಡಕ್ ಆಗೋದಿಲ್ಲ. ಅವರಿಂದ ಲಕ್ಷಾಂತರ ಕೋಟ್ಯಾಂತರ ಜನ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣ ತ್ಯಾಗದ ಬಲಿದಾನ ಮಾಡುವ ಮುಖಾಂತರ ಸಹಕಾರ ಕೊಟ್ಟಿದ್ರು. ಅದೇ ರೀತಿ ಇವತ್ತು ಇಲ್ಲಿಯ ವ್ಯವಸ್ಥೆಗೆ ಅಶೋಕ್ ಪೂಜಾರಿ ಸಾಂಕೇತಿಕವಾಗಿ ಅಥವಾ ಅಶೋಕ್ ಪೂಜಾರಿ ಒಂದು ಸಂಕೇತ. ಆದ್ರೆ ಅಶೋಕ್ ಪೂಜಾರಿಯಿಂದ ಒಬ್ಬನಿಂದ ಬದಲಾವಣೆ ಸಾಧ್ಯ ಇಲ್ಲ. ಕೈ ಜೊತೆಗೆ ಮತ್ತೆ ಕೈಗೆ ಕೊಡ್ಬೇಕಾಗುತ್ತೆ. ಇವತ್ತು ಸತೀಶ್ ಜಾರಕಿಹೊಳಿ ಅವರು ನನ್ನೊಂದು ಸ್ಪಷ್ಟ ಅಭಿಪ್ರಾಯ ಹೇಳ್ತೀನಿ ನನಗೆ. ಈ ನನ್ನ ಸ್ಪಷ್ಟ ಅಭಿಪ್ರಾಯ ಅಂದ್ರೆ ಗೋಕಾಕ್ ತಾಲೂಕು ಏನು ಇವತ್ತೊಂದು ವ್ಯವಸ್ಥೆ ನಿರ್ಮಾಣ ಆಗೈತಿ, ಸುಮಾರು 30-35 ವರ್ಷಗಳಿಂದ ಆನಂದಮರವಾಗಿ ಬೆಳೆದ್ಬಿಟ್ಟೈತಿ. ಆನಂದಮರವಾಗಿ ಬೆಳೆದ್ಬಿಟ್ಟೈತಿ, ಬಹಳ ಬಲಿಷ್ಠವಾಗಿ ಬೆಳೆದ್ಬಿಟ್ಟೈತಿ. ಯಾರೇ ಒಬ್ಬರ ವ್ಯಕ್ತಿ ಇವತ್ತು ಈ ನಾವು ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತೀವಿ ಅಂದ್ರೆ ಅಷ್ಟು ಸರಳವಾಗಿ ಬದಲಾವಣೆ ಆಗುವುದಿಲ್ಲ. ಬಹುಶಃ ಅನೇಕ ಜನ ಅದಕ್ಕೆ ಕೈ ಕೊಡಿಸ್ಬೇಕಾಗತಿ, ಇಡೀ ಜನರ ಆಶೀರ್ವಾದ ಬೇಕಾಗತಿ, ಜನರ ಭಾವನೆಗಳನ್ನ ಬೇಕಾಗತಿ, ಸಹಕಾರ ಬೇಕಾಗತಿ. ಇದು ಎಲ್ಲಕ್ಕೂ ಪರ್ಯಾಯ ಅಂದ್ರೆ ಬಹುಶಃ ಚುನಾವಣೆ ವ್ಯವಸ್ಥೆನ. ಯಾವಾಗ ಚುನಾವಣೆಯಲ್ಲಿ ಮತಗಳ ಮೂಲಕ ಆ ವ್ಯವಸ್ಥೆಯನ್ನು ನಾವು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ ಹೊರತಾಗಿ ಕೇವಲ ಬಾಯಿ ಮಾತಿನಿಂದ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ, ಕೇವಲ ನಮ್ಮ ಭಾವನೆಗಳಿಂದ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ಎಲ್ಲಕ್ಕೂ ಕೊನೆಯ ತೀರ್ಮಾನ ಕೊಡೋದ್ರೆ ಚುನಾವಣೆ. ಆದ್ರೆ ಇವತ್ತು ತಮಗೆಲ್ಲ ಗೊತ್ತೈತಿ, ಇಡೀ ದೇಶಕ್ಕೆ ಗೊತ್ತೈತಿ, ಜನರಿಗೆ ಗೊತ್ತೈತಿ ಚುನಾವಣೆ ಯಾವ ಮಟ್ಟಕ್ಕೆ ಇರ್ತಾವೋ. ಬಹುಶಃ ಹಣ, ಸರ್ವಾಧಿಕಾರಿ ಮನೋಭಾವನೆ, ಒಂದೊಂದು ರೀತಿಯ ದಮಾಕಿ ರೀತಿ ಅಂತವಕ್ಕನೇ ಮೇಲ್ಗೈ ಆಗುವಂತ ಸನ್ನಿವೇಶ ಹೊರತಾಗಿ ಪ್ರಾಮಾಣಿಕತೆ ಬೆಲೆ ಅಂತ ಒಂದು ಸುದ್ದಿ ಬಂದ್ಬಿಟ್ಟೆ. ಇವತ್ತು ಅನೇಕ ಜನ ಪ್ರಾಮಾಣಿಕ ವ್ಯಕ್ತಿಗಳು ಗೆಲುವಿನ ಹಂತಕ್ಕೆ ಬಂದಿರ್ತಾರೆ ತಮ್ಮ ಪ್ರಾಮಾಣಿಕತೆಯಿಂದ. ಆದ್ರೆ ಎಲ್ಲೋ ಒಂದ್ ಕಡೆ ವಾಮ ಮಾರ್ಗಗಳು ಅವರ ಪ್ರಾಮಾಣಿಕತೆಯನ್ನು ಆ ಚುನಾವಣೆಯಲ್ಲಿ ಸೋಲಿಸುವಂತ ಕ್ರಿಯೆ ಮಾಡ್ತಾರೆ. ಇವತ್ತು ಗೋಕಾಕ್ ತಾಲೂಕು ಆಗುತ್ತಾ ಇರೋದು ಅದಕ್ಕೆ ನನ್ನೊಂದು ಸ್ಪಷ್ಟ ನಿಲುವೈತಿ. ಗೋಕಾಕ್ ತಾಲೂಕಿನಲ್ಲಿ ಒಂದು ಕುಟುಂಬದಿಂದ ಸ್ಥಾಪಿತವಾಗಿರುವಂತಹ ಸರ್ವಾಧಿಕಾರಿ ವ್ಯವಸ್ಥೆಯ ಬದಲಾವಣೆಗೆ ಅವರ ಕುಟುಂಬದ ಸದಸ್ಯರು ಸಹಿತ ಸಂಪೂರ್ಣ ಸಹಕಾರ ಕೊಟ್ರ ಅದನ್ನ ಅಶೋಕ್ ಪೂಜಾರಿ ಸ್ವೀಕಾರ ಮಾಡ್ತಾರೆ. ಒಂದು ಹೋರಾಟಗಾರನಾಗಿ ಆ ಹೋರಾಟಗಾರನ ಒಂದು ಹೋರಾಟದ ಒಂದು ಭಾಗವಾಗಿ ಇಲ್ಲಿ ಯಾರು ಎಕ್ಸ್ಪ್ರೆಸ್ ದರ್ಶನ ನೋಡೋ ಪ್ರಶ್ನೆ ಇಲ್ಲ. ಇಲ್ಲಿ ಭಾವನೆಗಳಿಗೆ, ಅವರ ಮಾನಸಿಕ ಸ್ಥಿತಿಗೆ, ಅವರ ಕೃತಿಗೆ ಪೂರಕವಾಗಿರ್ತತಿ. ಈ ಒಂದು ಬದಲಾವಣೆಯ ಹೋರಾಟಕ್ಕೆ ಯಾರೇ ಸಹಕಾರ ಕೊಟ್ಟರು ಸಹಿತ ಅದನ್ನ ಸ್ವಾಗತ ನಾನು ಮಾಡಬೇಕಾಗತ್ತೆ, ಅವರ ಸಹಕಾರ ಪಡಿಬೇಕಾಗತ್ತೆ. ಯಾಕಂದ್ರೆ ನನ್ನ ಮೂಲ ಉದ್ದೇಶ ಈ ವ್ಯವಸ್ಥೆಯ ಬದಲಾವಣೆ. ಅದಕ್ಕೆ ಪೂರಕವಾಗಿ ಯಾರು ಬಂದು ಸಹಿತ ಅವ್ರನ್ನ ಕೈ ಕುಡಿಸೋ ಹೊರತಾಗಿ ಅಶೋಕ್ ಪೂಜಾರಿ ಯಾರ ಜೊತೆಗೆ ಹೋಗಂಗಿಲ್ಲ ಅಥವಾ ಅವ್ರ ಕಬ್ಜಾ ಹೋಗಂಗಿಲ್ಲ.
ಸ್ವಂತ ಮನೋಭಾವನೆ, ಸ್ವಂತ ಚಿಂತನೆ, ಸ್ವಂತ ನಿರ್ಧಾರ, ಅದಕ್ಕೆ ಬದ್ಧನಾಗಿ ಅಶೋಕ್ ಪೂಜಾರಿ ಅವರಿಗೂ ಇರ್ತಾರೆ. ಅಶೋಕ್ ಪೂಜಾರಿ ಅವರೇ ಕೆಲವರು ಕೇಳ್ತಾ ಇದ್ದಾರೆ, ಬಹಳ ಜನರಿಂದ ಒಂದು ಬಹಳ ಅಪೇಕ್ಷೆ ಇದೆ ಪಾಪ ಕೆಲವು ಜನರಿಗೆ. ಅಶೋಕ್ ಪೂಜಾರಿ ಶಾಸಕರಾಗಬೇಕಾಗಿತ್ತು, ಅಶೋಕ್ ಪೂಜಾರಿ ಮಂತ್ರಿ ಆಗಬೇಕಾಗಿತ್ತು, ಇನ್ನೂವರೆಗೆ ಯಾವುದೇ ಅಧಿಕಾರ ಸ್ಥಾನ ಅವರು ಹೊಂದಿಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಗೋಕಾಕದ ಚುನಾವಣೆ ಎಲ್ಲಿ ಮಟ್ಟ ಪ್ರಾಮಾಣಿಕತೆಯಿಂದ ಆಗಾಗಿಲ್ಲ, ಎಲ್ಲಿಯವರೆಗೆ ಮುಕ್ತವಾದ ವಾತಾವರಣದೊಳಗೆ ಆಗಾಗಿಲ್ಲ, ಎಲ್ಲಿಯವರೆಗೆ ಯಥೇಚ್ಛವಾಗಿ ಹಣ ಮತ್ತು ದಬ್ಬಾಳಿಕೆಯ ದುರುಪಯೋಗ ಆಗ್ತೈತಿ, ಸರ್ಕಾರಿ ಯಂತ್ರ ದುರುಪಯೋಗ ಆಗ್ತೈತಿ, ಅಲ್ಲಿವರೆಗೆ ಬಹುಶಃ ನಾವು ಈ ಚುನಾವಣಾ ಪರಿಣಾಮವನ್ನ ಈ ಬದಲಾವಣೆಗೆ ಪೂರಕವಾಗಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದೊಳಗೆ ಈ ವ್ಯವಸ್ಥೆಯ ಬದಲಾವಣೆ ಆದಾಗ ಇದೆಲ್ಲ ಸಾಧ್ಯತೆ. ಅದಕ್ಕೆ ಪೂರ್ವಕವಾಗಿ ಬಹುಶಃ ದೊಡ್ಡ ಹೋರಾಟ ಆಗ್ಬೇಕಾಗೈತಿ. ಆ ಹೋರಾಟ ನಾವು ಅನಿವಾರ್ಯವಾಗಿ ಚುನಾವಣೆಯ ಮತಗಳ ಮುಖಾಂತರ ಮಾಡಬೇಕಾಗೈತಿ. ಇಂಥ ಸಂದರ್ಭದೊಳಗೆ ಯಾವತ್ತು ಜನರ ಧ್ವನಿ ಅಡಗಿಸುವಂತ ಒಂದು ವ್ಯವಸ್ಥೆ ಇರ್ತೈತಿ, ಅವಾಗ ಪ್ರಬಲ ಶಕ್ತಿಗಳು ಸಹಿತ ಅದನ್ನ ಧ್ವನಿ ಕೊಡಿಸ್ಬೇಕಾಗಿತ್ತು. ಬಹುಶಃ ಅಂಥವ್ರು ಯಾರಾದ್ರೂ ಒಂದು ಬಂದ್ರೆ ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ನಮ್ಮ ಮನೋಭಾವನೆಯನ್ನ ಪ್ರಶ್ನೆ ಮಾಡುವಂತ ಸಂದರ್ಭ ಬರ್ಬೋದು. ಸಹಜ ಜನ ಅನ್ಬೋದು, ಯಾರೋ ಒಬ್ರು ನೀವು ಹೋರಾಟಕ್ಕೆ ಸಹಕಾರಿಯಾಗಿ ನಾವು ನಿಲ್ತೀವಿ, ಅದ್ರ ಬದಲಾವಣೆಗೆ ನಾವು ಅಂದಿ ಹಾಕ್ತೀವಿ ಅಂದಾಗ ನೀವು ಬ್ಯಾಡ್ಪ ನಮ್ಮಡಕ್ಕೆ ನಾವು ಮಾಡ್ಕೋತ ಅಂದ್ರೆ ಬಹುಶಃ ಅಶೋಕ್ ಪೂಜಾರಿ ಸ್ವಾರ್ಥಿ ಅದಾನು, ತನ್ನ ಒಂದು ವ್ಯವಸ್ಥೆ ಬಿಟ್ಟು ಹೊರಗಡೆ ಬರಂಗಿಲ್ಲ ಅನ್ನುವಂಥ ಭಾವನೆಯನ್ನು ಹೊರಗೆ ಬರ್ಬೋದು. ಅದಕ್ಕೆ ವ್ಯವಸ್ಥೆಯ ಬದಲಾವಣೆ ಆಗುವವರೆಗೆ ನಾವು ಅನಿವಾರ್ಯವಾಗಿ ಕೆಲವು ಹೊಂದಾಣಿಕೆಗಳಿಗೆ ಸಿದ್ಧರಾಗಬೇಕಾಗೈತಿ. ಅದು ಅನಿವಾರ್ಯ, ವ್ಯವಸ್ಥೆಯ ಅನಿವಾರ್ಯತೆ ಅಥವಾ ಸಂದರ್ಭದ ಅನಿವಾರ್ಯತೆ ಅಂತೇಳಿ ನಾನು ಹೇಳಬಯಸ್ತಾ ಇದ್ದೀನಿ. ಈಗ ನೋಡಿ, ನೂರಾರು ಕೋಟಿ ರೂಪಾಯಿ ಗೋಕಾಕ್ ತಾಲೂಕಿಗೆ ಅಭಿವೃದ್ಧಿಗಾಗಿ ಕೊಡ್ತಾ ಇದೆ. ಅರಮಾಯಿ ಕ್ಷೇತ್ರ ಆಗಿರ್ಬೋದು, ಗೋಕಾಕ್ ಕ್ಷೇತ್ರ ಶಾಸಕರು, ಇವರು ಮಂತ್ರಿಗಳು, ಪ್ರಭಾವಿ ಮಂತ್ರಿಗಳು, ಆಮೇಲೆ ಅರಮಾಯಿ ಮಾಜಿ ಮಂತ್ರಿಗಳು, ಶಾಸಕರು ನೂರಾರು ಕೋಟಿ ರೂಪಾಯಿ ಅಭಿವೃದ್ಧಿ ತರ್ತಾ ಇದ್ದಾರೆ. ಗೋಕಾಕ್ ರಾಜ್ಯದಲ್ಲಿ ಗಮನ ಸೆಳ್ತಾ ಇದೆ. ಆದ್ರೂ ಬದಲಾವಣೆ ಸರ್, ಗೋಕಾಕ್ ತಾಲೂಕು ಆಡಳಿತ ವ್ಯವಸ್ಥೆ ಒಂದು ಕುಟುಂಬದ ಕಡೆ ಸಿಕ್ಕಿ 20 ವರ್ಷ ಆಯ್ತು, ಸುಮಾರು 20 ವರ್ಷ ಮೇಲ್ಪಟ್ಟಾಯ್ತು. 20 ವರ್ಷದ ಸುದೀರ್ಘ ಅವಧಿಯೊಳಗೆ ಒಂದು ಕ್ಷೇತ್ರವನ್ನು, ಒಂದು ತಾಲೂಕನ್ನು ನಂದನ ವನ ಮಾಡಬಹುದಾಗಿತ್ತು. ಇವತ್ತು ಆನಂದ್ ಸಿಂಗ್ ಅನ್ನುವಂತ ಒಬ್ಬ ಬಳ್ಳಾರಿಯ ಹೊಸಪೇಟೆ MLA ಒಂದೇ ದಿಟ್ಟ ನಿಲುವಿನಿಂದ ಒಂದೇ ದಿವಸದೊಳಗನ ಇವತ್ತು ಹೊಸಪೇಟೆ ಜಿಲ್ಲಾ ಮಾಡ್ತಾನೋ, ಹೊಸಪೇಟೆ ಜಿಲ್ಲಾ ವರ್ಗಿಸಿದ ಆದೇಶ ಪಡಿತಾನೋ. ಅವ್ರ ಪಕ್ಷದೊಳಗೆ ಅನೇಕ ಶಾಸಕರು, ಅನೇಕ ವ್ಯವಸ್ಥೆ ವಿರೋಧ ಮಾಡಿದ ಸಹಿತ ಒಂದು ದಿಟ್ಟ ನಿಲುವಿನಿಂದ ಇವತ್ತು ಹೊಸಪೇಟೆಯನ್ನು ಜಿಲ್ಲಾ ಮಾಡ್ತಾರೋ. ಆದ್ರೆ 20 ವರ್ಷಗಳ ಸುದೀರ್ಘ ಅವಧಿಯೊಳಗ ಖಾಯಂ ತೆರಿಗೆ ಗೋಕಾಕದ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದು, ಮನೆಯಲ್ಲಿ ಒಂದೇ ಕುಟುಂಬದ 2 ಶಾಸಕರಿದ್ದು ಇವತ್ತಿನವರೆಗೂ ಸಹಿತ ನಮ್ಮ ಹೋರಾಟ ಆಗಿ ಹೋದೈತಿ, ನಮ್ಮ ಕೂಗು ಆಗಿ ಹೋದೈತಿ. ಇನ್ನು ಮಟ್ಟ ಗೋಕಾಕ್ ಜಿಲ್ಲಾ ಆಗಿಲ್ಲ. ಇದು ಒಂದೇ ನಿದರ್ಶನ. ಮತ್ ಏನ್ ಅನುದಾನ ಹರಿದು ಬರ್ತೈತಿ, ಅನುದಾನ ಹರಿದು ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಅದು ಅನುದಾನ ಕಾಗದೊಳಗೆ ಬಂದ್ರೆ ಅಷ್ಟೇ ಅಲ್ಲ. 20 ವರ್ಷದ ಅವಧಿಯೊಳಗ ಗೋಕಾಕ್ ಒಳಗ ಆಧಾರಕ್ಕೆ ಒಂದು ಕಚ್ಚಾ ರಸ್ತೆ ಇರಬಾರ್ದಾಗಿತ್ತು. ಇವತ್ತು ಗೋಕಾಕ್ ಬಂದವ್ರು ಎಂತ ರಸ್ತದ ಅಂತೇಳಿ ಇವತ್ತು ಅರಮನೆ ಭಾಗ ಹೋಗಿ ಯಾವ್ದಾದ್ರು ಬಿಟ್ಟು ಹೋಗಿ ರೋಡ್ ಹೇಗೈತೆ ನೋಡ್ರಿ. ಅದಕ್ಕೆ ಬಹುಶಃ ಈ ತೋರ್ಗಾರಿಕೆ ಅನುದಾನ ಅಥವಾ ಈ ತೋರ್ಗಾರಿಕೆ ಅಭಿವೃದ್ಧಿ ನೋಡಿದೀವಿ. ಅದ್ರ ಇನ್ನೊಂದು ಗಾದಿ ಮಾತೈತಿ, ಮನುಷ್ಯ ಉಪವಾಸ ಇದ್ರು ಚಿಂತಿಲ್ಲ, ಉಪದ್ರ ಇರಬಾರ್ದು ಅಂತೇಳಿ ನಮ್ಮ ಗ್ರಾಮ ಪಕ್ಷದಾಗ ಹೇಳ್ತಾರೆ. ನೀವು ಇದೆಲ್ಲಾ ಗ್ರೌಂಡ್ ಎಲ್ಲಿಯವರೆಗೆ ನಿಮ್ಮ ಮಾತಾಡ ಹಕ್ಕಿಲ್ಲ, ಎಲ್ಲಿಯವರೆಗೆ ನೀವು ಮುಕ್ತವಾಗಿ ಜೀವಿಸೋದು ಹಕ್ಕಿಲ್ಲ, ಎಲ್ಲಿಯವರೆಗೆ ನಿಮ್ಮ ಭಾವನೆಗಳನ್ನ ಮುಕ್ತವಾಗಿ ನೀವು ರಾಜಕೀಯದಲ್ಲಿ ವ್ಯಕ್ತ ಮಾಡುವಂತ ಅಧಿಕಾರ ಇಲ್ಲ, ಅಲ್ಲಿಯವರೆಗೆ ಯಾವುದೇ ನಿಮ್ಗೆ ಸುಖಿದ್ರು ಸಹಿತ ಅದು ಶೂನ್ಯ ಅನ್ನುವಂತ ಭಾವನೆಯೊಳಗೆ ಸಾಮಾನ್ಯ ಜನತೆ ಇದೆ. ಈಗ ಮುಂದಿನ ನಡೆ ಎಲ್ಲರ ಪ್ರಶ್ನೆ, ಎಲ್ಲರ ಕುತೂಹಲ ಪ್ರಶ್ನೆ, ಮುಂದಿನ ನಡೆ ಯಾವ ವೇದಿಕೆ ಮುಖಾಂತರ, ಯಾವ ಪಕ್ಷದ ಮುಖಾಂತರ ಅಶೋಕ್ ಪೂಜಾರಿ ಅವರ ಸ್ಪಷ್ಟ ನಿಲುವು, ದಿಟ್ಟ ನಿಲುವು ಅಂತ ಇಲ್ಲ ಸರ್. ಇವತ್ತಕ್ಕೂ ನಾನು ಜೆಡಿಎಸ್ ಇದ್ದೀನಿ. ಆದ್ರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಬಂದು ನನಗೆ ಆಹ್ವಾನ ಕೊಟ್ಟು ಹೋದ ನಂತರ ಬಹುಶಃ ನಾನು ಸಹಜವಾಗಿ ನಮ್ಮ ಜನರಿಗೆ ಅದು ಹೇಳ್ಬೇಕಲ್ಲ. ಅವ್ರು ಬಂದು ಭೇಟಿ ಹೇಳಿದ್ರು, ನಾ ಗಪ್ಪ ಕೂತಿದ್ರೆ ಆ ಜನರಲ್ಲಿ ಭಾವನೆಯಿಂದ ತರ್ಕೊಳ್ಬೇಕಲ್ಲ. ಅದಕ್ಕೆ ನಾನು ನಿನ್ನಿಂದ ಪ್ರಾರಂಭ ಮಾಡಿದ್ದೀನಿ. ಈ ವಾರದವರೆಗೆನ ಬಹುತೇಕ ನನ್ನ ಕಾರ್ಯಕರ್ತರು, ಮುಖಂಡರು, ನನಗೆ ಹಿತೈಷಿಗಳು, ಅಭಿಮಾನಿಗಳು, ಜನರ ಭಾವನೆಗಳು ಅದು ಎಲ್ಲವನ್ನೂ ಆಲಿಸ್ತೀನಿ. ಒಟ್ಟಾರೆ ಅವರೆಲ್ಲ ಏನ್ ತೀರ್ಮಾನ ಕೊಡ್ತಾರಲ್ಲ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ಆದ್ರೆ ಅದನ್ನೂ ಸಹಿತ ನನ್ನ ಪಕ್ಷದ ಹಿರಿಯ ಮುಖಂಡರ ಜೊತೆಗೆ ಮಾತನಾಡಿ ತೀರ್ಮಾನ ಕೊಡ್ತೀನಿ. ನೋಡಿ ವೀಕ್ಷಕರೇ, ಅಶೋಕ್ ಪೂಜಾರಿ ಅವರ ದಿಟ್ಟ ನಿಲುವು, ಒಬ್ಬ ಪ್ರಾಮಾಣಿಕ ಜನಪರ ಹೋರಾಟಗಾರ, ಯಾವ್ಯಾವ ಕಷ್ಟಗಳನ್ನ, ಯಾವ್ಯಾವ ಅಡೆತಡೆಗಳನ್ನ ಎದುರಿಸಿ, ಎಷ್ಟೋ ಚುನಾವಣೆಗಳನ್ನು ಎದುರಿಸಿ ಸೋತರೂ ಸಹಿತ ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ. ಇನ್ನೂ ಹುಮ್ಮಸ್ಸಿದೆ, ಇನ್ನೂ ಹುರುಪಿದೆ.
ಒಂದು ಸಾರಿ ನಾನು ಗೆಲ್ತೀನಿ, ಈ ವ್ಯವಸ್ಥೆ ಬದಲಾವಣೆ ಮಾಡ್ತೀನಿ ಅಂತ ಹಠವಾದಿನೂ ಇನ್ನೂ ಇದೆ ಅವರಲ್ಲಿ. ಇನ್ನು ಜನ ಯಾವ ರೀತಿ ಗುರು ಪಡೆತಾರೆ, ಜನ ಯಾವ ರೀತಿ ಇವರಿಗೆ ಬೆಂಬಲ ವ್ಯಕ್ತಪಡಿಸ್ತಾರೆ, ಅದ್ರ ಬಗ್ಗೆ ಇನ್ನೊಮ್ಮೆ ಅಶೋಕ್ ಪೂಜಾರಿ ಅವರ ಮಾತಿನಿಂದಲೇ ಕೇಳ್ತಾರೆ. ಸರ್, ಅದ್ರ ಜೊತೆಗೆ ಇನ್ನೊಂದು ಮಾತ್ರ ಸ್ಪಷ್ಟಪಡಿಸ್ತಾ ಇದ್ದೀನಿ. ಬಹಳಷ್ಟು ಜನರಲ್ಲಿ ಒಂದು ಭಾವನೆ ಇರ್ಬೋದು, ನಾನೇ ನಿಂದಿರ್ತೀನಿ ಅಶೋಕ್ ಪೂಜಾರಿ, ನಾನೇ ಬದಲಾವಣೆ ಮಾಡ್ತೇನೆ ಮತ್ತೆ ಯಾರಿಲ್ಲ ಅಂತ ಕೇಳುವಂತ ಮನಸ್ಥಿತಿನೂ ಇರ್ಬೋದು. ಮೂಲತಃ ಪ್ರಶ್ನೆ, ನಾನು ಪ್ರತಿ ಸಲ ಚುನಾವಣೆ ಸೋತಾಗ ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯನ್ನು ಕರೆದಾಗ ಪ್ರತಿ ಸಲ ಬಹಳ ನಾನು ಪ್ರಾಮಾಣಿಕವಾಗಿ ಮುಕ್ತವಾದ ಮನಸ್ಸಿನಿಂದ ನನ್ನ ಕಾರ್ಯಕರ್ತರ ಸಭೆಗೆ ಓಪನ್ ಆಗಿ ಹೇಳ್ಬಿಟ್ಟಿದ್ದೀನಿ, ನೋಡಿ ನಾನು ಸೋತಿದ್ದೀನಿ, ಆದರೆ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅನ್ನುವಂಥ ಸಂಕಲ್ಪದಿಂದ ನಾನು ಸೋತಿಲ್ಲ, ಅದು ನನ್ನ ಅಚಲವಾದ ನಿರ್ಧಾರ. ಮುಂದಿನ ದಿನಗಳಲ್ಲಿ ಈ ಬದಲಾವಣೆಗೆ ಮೇಟಿಯಾಗಿ ಯಾರಾದರೂ ನಿಂತು ಈ ಹೋರಾಟವನ್ನು ಮುಂದುವರಿಸಿದ್ರೆ, ಚುನಾವಣೆ ಹೋರಾಟವನ್ನು ಹಿಡ್ಕೊಂತಿಂದ ನೀವು ಯಾರಾದರೂ ಮುಂದುವರಿಸಲಿಕ್ಕೆ ಮುಂದೆ ಬಂದ್ರೆ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಬಲಗೈ ಬಂಟನಾಗಿ ನಿಮ್ಮ ಜೊತೆಗೆ ಇರ್ತೀನಿ ಅಂತೇಳಿ ಬಹಳ ಸ್ಪಷ್ಟವಾಗಿ ಒಪ್ಪಂದಾಗ ಹೇಳಿದ್ದೀನಿ. ಆದ್ರೆ ಪರ್ಯಾಯವಾಗಿ ಯಾರು ಕಾಣದೇ ಇದ್ದಾಗ ಅನಿವಾರ್ಯವಾಗಿ ನನ್ನನ್ನೇ ನಾನು ಸುಟ್ಕೊಳ್ಬೇಕಾದಂತ ಸನ್ನಿವೇಶವನ್ನು ಸಹಿತ ನಾನು ಸುಟ್ಕೊಳ್ಳೋಕೆ ತಯಾರಿದ್ದೀನಿ. ಆದ್ರೆ ಇನ್ನೂವರೆಗೆ ಯಾವ ಯುವಕ ಆಗಲಿ ಯಾವುದೇ ನಾಯಕ ಸ್ಪಂದನೆ ಮಾಡಿಲ್ಲ. ಸ್ಪಂದನೆ ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಇವತ್ತಿನ ಮಟ್ಟ ಅನೇಕ ಜನ ಶಾಸಕರಾಗುವಂತ ಕನಸಿರ್ಬಹುದು, ಅನೇಕ ಜನ ನಾವು ಚುನಾವಣೆ ನಿಂತ ಹೇಳ್ಬಹುದು, ಆದ್ರೆ ಸಾಂಕೇತಿಕವಾಗಿ ಚುನಾವಣೆ ನಿಂತರ ಅದು ಹೋರಾಟ ಆಗೋದಿಲ್ಲ. ಗೆಲುವಿನ ಹಂತದ ಹೋರಾಟಕ್ಕೆ ಅನಿಯಾಗಿ ಮುಂದೆ ಬರಬೇಕು ಅಂದಾಗ ಅದಕ್ಕೊಂದು ಶಕ್ತಿ ಬರ್ತೈತಿ, ಅದಕ್ಕೊಂದು ವ್ಯವಸ್ಥೆ ಬದಲಾವಣೆಗೆ ನಾವು ಕೈ ಜೋಡಿಸಕ್ ಸಾಧ್ಯತೆ. ಸಾಂಕೇತಿಕವಾಗಿ ಯಾರಾದ್ರೂ ಬಂದ್ರೆ ಅಥವಾ ಕೇವಲ ಈ ನಡೀತಿರುವಂತ ಒಂದು ವ್ಯವಸ್ಥೆ ಬೇರೆ ರೀತಿ ಒಯ್ಯು ಸಲುವಾಗಿ ಬರ್ತಿದ್ರೆ ಅದು ಮುಂದೆ ಬಂದಂಗ ಆಗೋದಿಲ್ಲ, ಬಹುಶಃ ಆ ವ್ಯವಸ್ಥೆ ಕೆಲಸದ ಬಂದಂಗ. ಯಾಕಂದ್ರೆ ಅಶೋಕ್ ಪೂಜಾರಿ ಅವ್ರದ್ದೊಂದು ವಿಶಿಷ್ಟ ಗುಣ ನೋಡಿ, ಮನೆ ತನಕ ನಿಗಾ ಮಂಡಳಿ ಅಧ್ಯಕ್ಷ ಬಂತು, ಸಚಿವ ಸಂಪುಟ ಸ್ಥಾನಮಾನ ಇದ್ದಂತ, ಸಂಪುಟ ದರ್ಜೆ ಸ್ಥಾನಮಾನ ಇದ್ದಂತ, ಕೋಟ್ಯಾಂತರ ರೂಪಾಯಿನೂ ಕೊಡ್ತೇನಂತ ಆಶೆ ಆಮಿಷನು ಸಹಿತ ಹಚ್ಚಿದ್ರು, ಆದ್ರೂ ಸಹಿತ ಅವರು ಎದೆ ಕುಂದಿಲ್ಲ. ಈಗ ಮೂಲತಃ ಪ್ರಶ್ನೆ, 2023ರಲ್ಲಿ JDS ಬರುತ್ತೆ, ದಯವಿಟ್ಟು ಹೋಗ್ಬೇಡಿ ಅಂತ ಕೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ನಮ್ ಜೊತೆ ಸೇರ್ಕೊಳ್ಳಿ, 2023ಕ್ಕೆ ಸರ್ಕಾರ ನಮ್ಮದು ಬರುತ್ತೆ ಅವ್ರು ಹೇಳ್ತಾರೆ. ಇದಕ್ಕೆ ಏನ್ ನಿಲುವು ನಿಮ್ದು, ಯಾವ ತೀರ್ಮಾನ ತೆಗೆದುಕೊಳ್ತೀರಾ? ಎರಡು ಈಗ ನಿಮ್ಮ ಹತ್ರ ಇದೆ. ನಾನು JDS ಪಕ್ಷದ ಇಬ್ಬರು ವರಿಷ್ಠ ಮುಖಂಡರ ಬಗ್ಗೆ, ಪಕ್ಷದ ಅನೇಕ ಜನ ಕಾರ್ಯಕರ್ತರ ಬಗ್ಗೆ, ಮುಖಂಡರ ಬಗ್ಗೆ ಬಹಳ ಒಳ್ಳೆಯ ಸದ್ಭಾವನೆ ಇಟ್ಕೊಂಡಿದ್ದೀನಿ. ನಾನು ಉಪಚುನಾವಣೆ ನಿಂತಾಗ ಇಡೀ ರಾಜ್ಯದ ಮೂಲೆಯಿಂದ JDS ಪಕ್ಷದ ಕಾರ್ಯಕರ್ತರು ಮುಖಂಡರು ಬಂದ ನಮ್ಮ ಕ್ಷೇತ್ರದೊಳಗ ನನ್ನಿಂದ ಒಂದು ಕಪ್ ಚಹಾ ಸಹಿತ ಕುಡಿಲ್ದನ ಪ್ರಚಾರದ ಕಾರ್ಯ ಭಾಗವಹಿಸಿಂದ ಇವತ್ತು ತಮ್ಮ ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನ, ಸೇವೆಯನ್ನ ನಾನು ಅಭ್ಯರ್ಥಿಯಾದಾಗ ಸಲ್ಲಿಸಿದರು. ನಾನು ಈ ಒಂದು ಏನ್ ನೀವು ಸಂದರ್ಶನ ಮಾಡ್ತೀವಿ, ಇದ್ರ ಮುಖಾಂತರ ಆ ಎಲ್ಲ ಮುಖಂಡರು ಕಾರ್ಯಕರ್ತರು ಯಾರು ಆ ಚುನಾವಣೆ ಒಳಗೆ ಸಕ್ರಿಯವಾಗಿ ಪಾಲ್ಗೊಂಡು ನನ್ನ ಪರವಾಗಿ ಧ್ವನಿ ಎತ್ತಿದಾರೋ ಅವರೆಲ್ಲರಿಗೂ ಸಹಿತ ಚಿರರು ಇದ್ದೀನಿ, ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಆದ್ರೆ ಇಲ್ಲಿ ಮೂಲಭೂತವಾದ ಪ್ರಶ್ನೆ ಐತೆ ಅಂದ್ರೆ, JDS ಪಕ್ಷದ ಒಂದು ಪ್ರಾದೇಶಿಕ ಪಕ್ಷ ಬೆಳೆಯಲಿ ಅನ್ನೋಂಥ ಭಾವನೆ ನಂದು. ಆದ್ರೆ ನನ್ನ ಮೂಲ ಹೋರಾಟ ಏನೈತೆ ಅಂದ್ರೆ ಬರೀ ಅಷ್ಟಕ್ಕೆ ಸೀಮಿತ ಇಲ್ಲ. ಎಲ್ಲಿಯವರೆಗೆ ಗೋಕಾಕ್ ತಾಲೂಕಿನ ವ್ಯವಸ್ಥೆ ಬದಲಾವಣೆ ಆಗಂಗಿಲ್ಲ ಅಲ್ಲಿ ನನ್ನ ಹೋರಾಟ ವ್ಯರ್ಥ ಅನ್ನುವಂಥ ಭಾವನೆ ಇದೆ. ಆ ಸಂಕಲ್ಪ ಈಡೇರಿಕೆಗಾಗಿ ನನ್ನ ಕ್ಷೇತ್ರದ ಜನರು, ಮತದಾರರ ಮತ್ತು ಇಲ್ಲಿಯ ನನ್ನ ಹಿತೈಷಿಗಳ ಭಾವನೆಗೆ ಪೂರಕವಾಗಿ ನನ್ನ ನಡೆ ಮಾಡಬೇಕಾಗೈತೆ ಹೊರತಾಗಿ ಬೇರೆ ಯಾವ ಅಧಿಕಾರ ಅಥವಾ ಹಣ ಅಥವಾ ಮತ್ತಾವುದೇ ಭಾವನೆಯಿಂದಿಲ್ಲ. ಇದರರ್ಥ ನಾನು ಇನ್ನೂ ಯಾವುದೂ ನಿರ್ಧಾರ ತೆಗೆದುಕೊಂಡಿಲ್ಲ. ಸ್ಟಿಲ್ ಐ ಮೀನ್ JDS. ದೇವೇಗೌಡ ಕುಮಾರಸ್ವಾಮಿನೇ ನನ್ನ ನಾಯಕರು, ಅದ್ರಲ್ಲಿ ಎರಡು ಮಾತಿಲ್ಲ ಇಲ್ಲ. ಈಗ ಗೋಕಾಕ್ ಜನತೆಗೆ ಯಾವ ಸಂದೇಶ ಹಾಕ್ತೀರಾ? ಸರಿ, ಗೋಕಾಕ್ ಜನತೆಗೆ ನಾನು ವಿನಂತಿ ಮಾಡ್ಕೊತೀನಿ, ನಿಮ್ಮೆಲ್ಲರ ಭಾವನೆಗಳು, ನಿಮ್ಮೆಲ್ಲರ ಅನಿಸಿಕೆಗಳು, ನಿಮ್ಮೆಲ್ಲರ ಬಯಕೆಗಳು ನಾನು ಬಹಳ ಒಳಹೊಕ್ಕು ನೋಡಿದ್ದೀನಿ. ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದೇ ಪರ್ಯಾಯ ವ್ಯವಸ್ಥೆ ಭಾವನೆ ಐತಿ. ಆದ್ರೆ ಎಲ್ಲಿಯವರೆಗೆ ಆ ವ್ಯವಸ್ಥೆ ನಿರ್ಮಾಣ ಆಗ್ತೈತೆ ಅನ್ನೋದ ಒಂದು ಸ್ಪಷ್ಟವಾದಂತ ಚಿತ್ರಣ ನಿಮ್ಮದೇ ಬರೋದಿಲ್ಲ, ಅಲ್ಲಿಯವರೆಗೆ ನೀವು ಸಹಿತ ಹೊರಗೆ ಬಂದು ಧ್ವನಿ ಎತ್ತುವಂತ ಸ್ಥಿತಿಯೊಳಗೆ ಇಲ್ಲಿ ವ್ಯವಸ್ಥೆ ಇಲ್ಲ. ಆದ್ರೆ ನೀವು ಹೆಂಗೆ ಇರ್ರಿ, ಎಲ್ಲೇ ಇರ್ರಿ, ಏನೇ ಇರ್ರಿ, ನೀವು ಹೊರಗಡೆ ಬಂದು ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ, ಹೊರಗಡೆ ಬಂದ ಕೇಸಿಂದ ನಿಮ್ಮ ಧ್ವನಿ ಎತ್ತುವಂತ ಅವಶ್ಯಕತೆ ಇಲ್ಲಲ್ಲ. ಆದ್ರೆ ಒಂದು ನಿಮಗೆ ಕಳಕಳಿಯ ಮನವಿ, ಕಳಕಳಿಯ ವಿನಂತಿ ಅಂದ್ರೆ, ಗೋಕಾಕ್ ತಾಲೂಕಿನ ಮತದಾರ ತನ್ನನ್ನು ಮಾರಾಟಕ್ಕೆ ಇಟ್ಟದನ್ನುವಂತ ಒಂದು ಸಂದೇಶ ಹೊರಗಡೆ ಹೋಗಬಾರ್ದು ಅಥವಾ ಅದು ವಾಸ್ತವಿಕತೆಗೆ ಬರಬಾರ್ದು. ನಾವು ಸ್ವಾಭಿಮಾನದಿಂದ ಹೋರಾಟ ಮಾಡೋಣ, ಯಾವುದೇ ಆಸೆ ಅಮಿಷಗಳಿಗೆ ಪೂರಕವಾಗಿ ನಡೆಯೋದನ್ನ ನಾವು ಬಹಳ ಪ್ರಾಮಾಣಿಕವಾಗಿ ಹೋರಾಟ ಮಾಡೋಣ. ಬಹುಶಃ ವ್ಯವಸ್ಥೆಯ ಬದಲಾವಣೆ ಮಾಡುವಂತ ಸಂದರ್ಭದೊಳಗೆ ನೀವು ಮತ ಒಂದೇ ನಿಮ್ಮ ದೊಡ್ಡ ಅಸ್ತ್ರ. ಆ ಮತ ಚಲಾಯಿಸುವಾಗ ನಿಮ್ಮನ್ನು ಯಾರೂ ನೋಡಕ್ ಬರಂಗಿಲ್ಲ. ನಿಮ್ಮ ಮನಸ್ಸಿನ ಭಾವನೆಗಳಿಗೆ ಪೂರಕವಾಗಿ
ಯಾವುದೇ ಆಸೆ ಅಮಿಷ ಒತ್ತಡ ಬಲಿಯಾಗದ ಪ್ರಾಮಾಣಿಕವಾಗಿ ಮುಕ್ತವಾದಂಥ ಸ್ಥಿತಿಯೊಳಗನ ನೀವು ಮತದಾನ ಮಾಡಿದ್ರೆ ಬಹುಶಃ ಈ ವ್ಯವಸ್ಥೆಯ ಬದಲಾವಣೆಗೆ ನಮ್ಮ ಯಾರೂ ಜೊರತಿಲ್ಲ, ನೀವೊಂದು ನಾಂದಿ ಹಾಡ್ತಿರುವಂತ ಒಂದು ವಿನಮ್ರ ಮನವಿಯನ್ನ ತಮಗೆ ನಾ ಮಾಡ್ಕೋತೀನಿ. ಈಗ ಗೋಕಾಕ್ ತಾಲೂಕು ಜಿಲ್ಲೆ ಆಗ್ಬಾರ್ದು ಅನ್ನೋದು ಜಾರಕಿಹೊಳಿ ಅವ್ರ ನಿಲುವು ಇದೆಯಾ ಸರ್? ಅವರ ನಿಲುವು ಜಿಲ್ಲೆ ಆಗ್ಲಿ ಅನ್ನೋದೈತೋ ಇಲ್ಲ ಅನ್ನೋದೈತೋ ಅದನ್ನ ನಾನು ಹೇಳೋದಿಲ್ಲ, ಮಂಜು ಹೇಳೋದು ಜೊರತಿಲ್ಲ. ಗೋಕಾಕ್ ತಾಲೂಕಿನ ಸಮಗ್ರ ಎಲ್ಲಾ ನಾಗರಿಕರ ಒಂದ ಬಯಕೈತೆ, ಗೋಕಾಕ್ ಜಿಲ್ಲಾ ಆಗ್ಬೇಕಂತೇಳಿ. 20 ವರ್ಷಗಳ ಸುದೀರ್ಘ ಅಧಿಕಾರದ ಅವಧಿ ನಿಮ್ ಕಡೆ ಸಿಕ್ಕೈತಿ. ಸರ್ಕಾರವನ್ನ ಬದಲಾವಣೆ ಮಾಡುವಂತ ಶಕ್ತಿ ನಿಮ್ಗೈತಿ. ಸಂದರ್ಭ ಬಂದಾಗ ನೀವು ಬದಲಾವಣೆಯನ್ನು ಮಾಡಿದಿರಿ. ಅಷ್ಟೆಲ್ಲ ಇದ್ದಾಗ ಗೋಕಾಕ್ ತಾಲೂಕು ಜಿಲ್ಲಾ ಮಾಡ್ಬೇಕು ಅನ್ನುವಂತ ಸಂಕಲ್ಪ ನಿಮ್ಮಲ್ಲಿ ಇದ್ರೆ ಅದನ್ನ ಒಂದು ಕ್ಷಣದಲ್ಲಿ ನೀವು ಮಾಡ್ಬೋದು. ಅದನ್ನ ಇನ್ನೊಂದು ಗಾದಿ ಮಾತು ಹೇಳ್ಬೇಕಾಗೈತಿ, ಕೋಳಿ ಕೇಳಿ ಮೆನ ಸರಿಬಾರ್ದು ಅಂತೇಳಿ ನಮ್ಮಲ್ಲಿ ಗ್ರಾಮ ಭಾಷೆದಾಗ ಹೇಳ್ತಾರೆ. ಹಂಗ ಜಿಲ್ಲಾ ಮಾಡುವಂತ ಸಂದರ್ಭ ಬಂದಾಗ ನಿಮ್ಮ ದೃಢ ಸಂಕಲ್ಪ ಒಂದೇ ಸಾಕ. ನೀವು ನಮ್ಮನ್ನು ಕೇಳಬೇಡ್ರಿ, ಯಾರನ್ನೂ ಕೇಳಬೇಡ್ರಿ, ಜಿಲ್ಲಾ ಆದೇಶವನ್ನು ನೀವು ಮಾಡಿಸಿದ್ರೆ ಬಹುಶಃ ನಿಮ್ಮಲ್ಲಿ ಗೋಕಾಕ್ ಜಿಲ್ಲಾ ಮಾಡುವಂತ ಪ್ರಾಮಾಣಿಕ ಸಂಕಲ್ಪ ಇದೆ ಅಂತೇಳಿ ನಾವು ತಿಳ್ಕೊತೀವಿ. ಈಗ ವಿಶಿಷ್ಟವಾಗಿ ನೋಡಿ, ಈಗ ರತ್ನಾಕರ್ ಮುತ್ತೂರ್, ಚಂದ್ರಶೇಖರ್, ಮಲ್ಲಿಕಾರ್ಜುನ್, ರತ್ನಾಕರ್, ಜಗದೀಶ್, ಇವ್ರು ಎಲ್ರು, ಆಶೀಶ್, ಪ್ರಶಾಂತ್, ಇನ್ನೂ ಅನೇಕ ಜನ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಉತ್ತರ ಕೊಡೋದು ವೇಳೆ ಅಭಾವ ಇರುತ್ತೆ. ದಯಮಾಡಿ ಈಗ ಕೆಲವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಈಗ ಸಿಕ್ಕಂಗಾಯ್ತು. ಯಾಕೆ ಗೋಕಾಕ್ ತಾಲೂಕ್ ಜಿಲ್ಲೆ ಆಗ್ಬೇಕಾಗಿತ್ತು, ಇದೊಂದು ಒಂದು ದೊಡ್ಡ ಸಮಸ್ಯೆ ಇತ್ತು, ಅದ್ರ ಬಗ್ಗೆ ಅವರು ನೇರವಾಗಿ ಹೇಳಿದ್ರು. ಆಮೇಲೆ ನನ್ನ ನಿಲುವೇನು, ನಾನು ಯಾವ ಪಕ್ಷಕ್ಕೆ ಸೇರ್ಬೇಕು, ಯಾವ ಪಕ್ಷಕ್ಕೆ ಹೋಗ್ಬೇಕು, ಎಲ್ಲಿಂದ ಚುನಾವಣೆ ಏನ್ ಮಾಡ್ಬೇಕು ಅನ್ನೋದು ಅವ್ರ ನಿಲುವನ್ನ ತಮ್ಮ ವ್ಯಕ್ತಪಡಿಸಿದ್ರು. ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಅವರಿಗೆ ಆಹ್ವಾನ ಕೊಟ್ಟಿದ್ದ ಬಗ್ಗೆನೂ ಸಹಿತ ಹೇಳಿದ್ರು. ವೀರಯ್ಯ ಅವರೇ, ಸುಭಾನಿ ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ನೀವು ಇನ್ನೂ ಏನ್ ಪ್ರಶ್ನೆ ಕೇಳೋದಿದೆ ಈಗ ನೇರವಾಗಿ ಇನ್ನೂ ಕೇಳಿ. ಇನ್ನೊಂದು 5-10 ನಿಮಿಷ ನಾವು ಅವಕಾಶ ತಗೋತೀವಿ. ಇನ್ನು ಯಾವ ನಿಮ್ಮ ಗೊಂದಲದ ಸಮಸ್ಯೆ ನಿಮ್ ತಲೆಯಲ್ಲಿ ಏನಿದೆ ನೇರವಾಗಿ ಕೇಳ್ಬೋದು, ನೇರವಾಗಿ ನಿಮಗೆ ಉತ್ತರ ಸಿಗುತ್ತೆ ಇವತ್ತು. ಯಾಕಂದ್ರೆ ಅಶೋಕ್ ಪೂಜಾರಿ ಅವರು ಯಾವಾಗಲೂ ನೇರ ದಿಟ್ಟ ನಿರಂತರ ಮಾತನಾಡ್ಲಿಕ್ಕೆ ಅವ್ರು ಕೂತ್ಬಿಡೆ. ಅವ್ರಿಗೇನು ಯಾವ್ದು ವಿವಾದಾಸ್ಪದ ವ್ಯಕ್ತಿ ಅಲ್ಲ, ಯಾರಿಗೆ ಅವ್ರದ್ದು ಭಯದ ವಾತಾವರಣ ಇಲ್ಲ, ಏನೂ ಇಲ್ಲ. ನೇರವಾದ ಪ್ರಶ್ನೆಗೆ ನೀವು ನೇರವಾಗಿ ಉತ್ತರ ಸಿಗುತ್ತೆ ಇವತ್ತು ನಿಮ್ಗೆ. ಯಾಕಂದ್ರೆ ಇದು ನಮ್ಮ ಸಮಸ್ಯೆ ಇದೆ, ನಮ್ಮ ತಾಲೂಕಿನ ಒಂದು ಏನು ಸಮಸ್ಯೆ ಇದೆ ನೀವು ನೇರವಾಗಿ ಕೇಳ್ಬೋದು. ನೀವೇನೋ ಹೇಳ್ತೀರಾ 100 ಕೋಟಿ ರೂಪಾಯಿ ಅಭಿವೃದ್ಧಿಗೆ ದುಡ್ಡು ಬರ್ತಾ ಇದೆ, ನಮ್ಮ ತಾಲೂಕು ತುಂಬಾ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನು ಹೇಳ್ತಾ ಇದ್ದೀರಾ. ಇವರು ಇರೋವರೆಗೆ ನಮ್ಮ ಅಭಿವೃದ್ಧಿ ಇದೆ ಅಂತ ಕೇಳ್ತಾ ಇದ್ದೀರಾ. ಮಲ್ಲಿಕಾರ್ಜುನ್ ಅವರೇ, ಶ್ರೀ ರಮೇಶ್ ಜಾರಕಿಹೊಳಿ, ಅಂಬಿರಾವ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಕಳೆದ 20 ವರ್ಷಗಳಿಂದ ಅಭಿವೃದ್ಧಿ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾರೆ. ಅವರು ಇರೋವರೆಗೆ ನಮ್ಮ ಗೋಕಾಕ್ ಮತಕ್ಷೇತ್ರದ ಶಾಸಕರು ಅವರೇ ಅಂತ ನೀವು ಹೇಳ್ತಾ ಇದ್ದೀರಾ. ನಿಜಕ್ಕೂ ಇದು ನಿಮ್ ಮತ್ತೇನಾದ್ರೂ ಸಮಸ್ಯೆ ಇದ್ರೂ ಕೇಳಿ. ಯಾಕಂದ್ರೆ ಯಾವ ದಿಸೆಯಲ್ಲಿ ನಾವು ಇವತ್ತು ಸಾಕ್ತಾ ಇದ್ದೀವಿ, ಏನ್ ಸಮಸ್ಯೆ ಇದೆ, ದುರಂತನೂ ಏನಿದೆ, ಎಲ್ಲವನ್ನೂ ಇವತ್ತು ಪ್ರಶ್ನೆ ಮುಖಾಂತರನೇ ಉತ್ತರ ಸಿಗುತ್ತೆ. ಲೈವ್ ಮುಖಾಂತರ ಬಂದಿದ್ದಾರೆ ಅವರು, ವಿಶೇಷವಾಗಿ ಲೈವ್ ಮುಖಾಂತರ ಬಂದಿಲ್ಲ. ಇದೊಂದು ಅವಕಾಶ ಇದೆ ಲೈವ್ ಮುಖಾಂತರ ಬರೋದು. ಏನೇನ್ ನಡೀತಾ ಇದೆ, ನಮ್ಗೇನ್ ಆಗ್ಬೇಕು ಇನ್ ಮುಂದೆ, ಎಲ್ಲವನ್ನ ನೇರವಾಗಿ ಕೇಳಿ. ನೇರವಾಗಿ ಉತ್ತರ ಹೇಳಿಕೆ ಅಶೋಕ್ ಪೂಜಾರಿ ಅವರೇ ಇದ್ದಾರೆ ಸ್ವತಃ ನಮ್ಮ ಸ್ಟುಡಿಯೋದಲ್ಲಿ. ಕಾಲ್ ಮಾಡಬಹುದಾ ಅಂತೀರಾ? ಈ ಕಾಲ್ ಮಾಡ್ತಾ ಕೂತ್ರೆ ನೀವು ನಾವು ಕಾಲ್ ತೆಗೆದುಕೊಳ್ಳಿಕ್ಕೆ ಮತ್ತೆ ಉತ್ತರ ಹೇಳಲಿಕ್ಕೆ ಆಗೋಲ್ಲ. ನೀವು ಮೆಸೇಜ್ ಮಾಡಿ. ಸರ್ ನಿಮ್ ಪಾರ್ಟಿ ಯಾವಾಗ ಚೇಂಜ್ ಮಾಡ್ತಾ ಇದ್ದೀರಾ? ನಿಮ್ದು ಅದು ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅವರು. ಪಾರ್ಟಿ ಅಂತೂ ಚೇಂಜ್ ಮಾಡೋಲ್ಲ ಅಂತ ಹೇಳಿದ್ದಾರೆ. ನಾನು JDS ದಲ್ಲೇ ಇದ್ದೀನಿ. ನನ್ನ ಮುಖಂಡರನ್ನ ಕರೆದು ಚರ್ಚಿಸಿ ಅವ್ರೇನ್ ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧನಿದ್ದೀನಿ ಅಂತ ಹೇಳಿದ್ದಾರೆ ಈಗಾಗಲೇ. ನೀವು ಮತ್ತೆ ಅದೇ ಪ್ರಶ್ನೆ ಕೇಳಬೇಡಿ. ನಿಮ್ಗೆ ಯಾವುದು ಗೊಂದಲದ ಸಮಸ್ಯೆ, ಒಂದು ವಿಚಲಿತ ಸಮಸ್ಯೆ ಏನಿದೆ, ಏನ್ ಆಗ್ಬೇಕು, ಆಗ್ತಾ ಇದೆ, ಆ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಅವರಿಂದಾನೇ ಸಿಗುತ್ತೆ ನಿಮ್ಗೆ. ಇದೊಂದು ನಾವು ವೇದಿಕೆ ಕಲ್ಪಿಸ್ಕೊಟ್ಟಿದ್ವಿ ನಿಮ್ಗೆ. ಈಗ ಅಶೋಕ್ ಪೂಜಾರಿ ಅವ್ರ ಮನೆಗೆ ಹೋಗಿ ನೀವೇನಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ಅಲ್ಲ, ಇದು ಜಗತ್ತೇ ನೋಡ್ಬೇಕಾಗಿದೆ, ಇವತ್ತು ಜಗತ್ತನ್ನೇ ನೋಡ್ತಾ ಇದೆ. ಇಲ್ಲ, ಸೈಯದ್ ಅವ್ರ ಮುಖಾಂತರ ನಾನು ಒಂದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ. ಅನೇಕ ನಿಮ್ಮಲ್ಲಿ ಗೊಂದಲಗಳು ಅಥವಾ ದುಗುಲಗಳು ಇರ್ಬೋದು, ಏನು ಇರ್ಬೋದು. ಆದ್ರೆ ನನ್ನ ಒಂದು ಸ್ಪಷ್ಟ ನಿಲುವನ್ನು ಹೇಳ್ಬಿಡ್ತೀನಿ ನಾನು. ನನ್ನ ರಾಜಕಾರಣ 2 ರೀತಿಯೊಳಗೆ, ಒಂದು ರಾಜ್ಯ ರಾಜಕಾರಣ, ರಾಷ್ಟ್ರ ರಾಜಕಾರಣ, ಅಭಿವೃದ್ಧಿ ರಾಜಕಾರಣ, ಅದು ಒಂದು ಪಾತ್ರ. ಆದ್ರೆ ಅದಕ್ಕಿಂತಲೂ ಮಿಗಿಲಾಗಿ ನನ್ನ ಹೋರಾಟ ಮತ್ತು ಸಂಕಲ್ಪ ಗೋಕಾಕ್ ತಾಲೂಕಿನ ವ್ಯವಸ್ಥೆ ಬದಲಾವಣೆ.
ಆ ವ್ಯವಸ್ಥೆಯ ಬದಲಾವಣೆಗೆ ಪೂರಕವಾಗಿ ನಮ್ಮ ಕಾರ್ಯಕರ್ತರು, ಮುಖಂಡರು ಮತ್ತು ಜನತೆ ಕೈಗೊಳ್ಳುವಂಥ ತೀರ್ಮಾನ ಅದಕ್ಕೆ ಪೂರಕವಾದಂಥ ನಡೆ ನಂದಾಗಿರ್ತದೆ. ನೋಡಿ ವೀಕ್ಷಕರೇ, ಪ್ರತಿಯೊಂದು ಪ್ರಶ್ನೆಗೆ ಪ್ರತಿಯೊಂದು ಸಕಾರಾತ್ಮಕವಾದ ಉತ್ತರ ಸಿಗ್ತಾ ಇದೆ ನಿಮ್ಗೆ. ನೀವೇನೋ ಲೈವ್ ಮುಖಾಂತರ ಮೆಸೇಜ್ ಕಳಿಸಿದ್ರೆ, ಏನೋ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಉತ್ತರ ಸಿಗೋಲ್ಲ ಅಂತ ತಿಳ್ಕೊಬೇಡಿ, ಸಿಗುತ್ತೆ, ನಿಮ್ಗೆ ನೇರವಾಗಿ ಸಿಗುತ್ತೆ. ನಿಮ್ಮ ಹೋರಾಟ ನಿರಂತರವಾಗಿರಲಿ. ನಿಮ್ಮ ಹೋರಾಟಕ್ಕೆ ನಮ್ಮ ನಾಯಕರಾದ ಕುಮಾರಣ್ಣನವರು ಮತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಶರಣಗೌಡ, ಕಂದಕೂರ್ ಅಭಿಮಾನಿ ಬಳಗ ನಿಮಗೆ ಸಂಪೂರ್ಣ ಬೆಂಬಲ ಮತ್ತು ಸಮಸ್ತ JDS ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ನಿಮ್ ಜೊತೆ ಇದ್ದಾರೆ. ಆ ಕ್ಷೇತ್ರದಲ್ಲಿ ನೀವು ಸೋತಿರಬಹುದು, ಆದ್ರೆ ಗೋಕಾಕ್ ಘಟಾನುಘಟಿಗಳ ನಾಯಕರ ವಿರುದ್ಧ, ಘಟಾನುಘಟಿ ನಾಯಕರ ವಿರುದ್ಧ ನೀವು 2023ರ ಚುನಾವಣೆಯಲ್ಲಿ ನೀವು ಗೋಕಾಕ್ ಶಾಸಕರಾಗಿ ಹೊರಹೊಮ್ಮುವುದರಲ್ಲಿ ಸಂದೇಹವಿಲ್ಲ ಅಂತಾರೆ ಶರಣಗೌಡ ಕಂದಕೂರ್ ಅವರ ಅಭಿಮಾನಿ ರತ್ನಾಕರ್ ಮತ್ತು ಧನ್ಯವಾದಗಳು. ಶಾಸಕರು ಧನ್ಯವಾದಗಳು. ನಾಗನಗೌಡ ಅವರ ಸುಪುತ್ರ ಅಭಿಮಾನಿ ಬಳಗ ಇದು. ಧನ್ಯವಾದಗಳು. ಅವ್ರೆಲ್ಲ ಪಾಪ ನಮ್ಮ ಇಲೆಕ್ಷನ್ ಬಂದು ಬಹಳ ಸಕ್ರಿಯ ಕೆಲಸ ಮಾಡಿದ್ದಾರೆ ಸರ್. ದಯವಿಟ್ಟು ನೀವು JDS ನಲ್ಲೇ ಮುಂದುವರಿಯಿರಿ, ಒಳ್ಳೆಯ ಭವಿಷ್ಯ. ನಿಮ್ಮೆಲ್ಲ ಭಾವನೆಗಳಿಗೆ ನಾನು ಬಹಳ ಮನಪೂರ್ವಕವಾಗಿ ಸ್ಪಂದನೆ ಮಾಡ್ತೀನಿ. ಅದ್ರ ಜೊತೆಗೆ ನಿಮಗೆ ಬಹಳ ವಿನಮ್ರ ಭಾವನೆಯಿಂದ ನಾನು ವಿನಂತಿ ಮಾಡ್ಕೊತೀನಿ. ಅಭಿಮಾನಿಗಳು ಅಶೋಕ್ ಪೂಜಾರಿ ಅವರೇ ಕರ್ನಾಟಕ ರಾಜ್ಯಾದ್ಯಂತ ನೀವು ಮಿಸ್ತಾ ಇದ್ದೀರಾ ಈಗ. ಇಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಅಭಿಮಾನಿಗಳು ಬರ್ತಾ ಇದ್ದಾರೆ. JDS ಪಕ್ಷದ ಬಹುತೇಕವಾಗಿರುವಂತ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರಿಗೆಲ್ಲ ನಾನು ಚಿರೋನಿದ್ದೀನಿ. ಡೋಂಟ್ ಗೋ ಕಾಂಗ್ರೆಸ್. ನಿಮ್ಮ ಪ್ರೀತಿ ವಿಶ್ವಾಸನ ನನ್ನ ಕಟ್ಟಿ ಹಾಕೈತಿ. ಅಷ್ಟಿದ್ರು ಸಹಿತ ಬಹುಶಃ ನನ್ನ ಒಂದು ಕಳಕಳಿಯ ಮನವಿಯನ್ನು ನೀವು ಬಹಳ ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡಬೇಕಾಗೈತಿ. ನನ್ನ ಹೋರಾಟ ಅಥವಾ ಈ ವ್ಯವಸ್ಥೆಯ ಬದಲಾವಣೆ ನನ್ನ ಕನಸಾಗಿ ಉಳಿಯಬಾರದು. ಆ ಕನಸು ಸಾಕಾರಗೊಳ್ಳಿ ಅನ್ನುವಂಥ ಒಂದು ಆಶೀರ್ವಾದ, ಆಸೆಯ ಹರಕೆ ನಿಮ್ದಾಗಿರ್ಲಿ. ಅದಕ್ಕೆ ಪೂರಕವಾಗಿ ಇಲ್ಲಿಯ ಜನರ ಭಾವನೆಗಳಿಗೆ ಪೂರಕವಾದಂಥ ನಿರ್ಣಯ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ನನ್ನ ಮೇಲಿದ್ದಾಗ ಆ ಜನರ ಭಾವನೆಗಳಿಗೆ ನಾನು ಸ್ಪಂದಿಸಬೇಕಾಗ್ತೈತಿ ಅನ್ನುವಂಥ ಕಳಕಳಿಯ ಮನವಿಯನ್ನು ಸಹಿತ ನಾನು ತಮಗೆ ಮಾಡ್ತಾ ಇದ್ದೀನಿ. ಇನ್ನೂ ಇದಕ್ಕೆ ಪೂರಕವಾಗಿ ನಾನು ಯಾವುದೇ ನಿರ್ಣಯ ತೆಗೆದುಕೊಂಡಿಲ್ಲ. ನೋಡಿ, 20 ವರ್ಷದ ಬಸವರಾಜ್ ಅಂತ ಕೇಳ್ತಾರೆ. 20 ವರ್ಷದಿಂದ ರಾಜಕಾರಣದಲ್ಲಿ ನೀವು ಒಬ್ಬರೇ ಹೋರಾಟ ಮಾಡ್ತಾ ಬಂದಿದ್ದೀರಾ. ನಿಮ್ಮ ಜೊತೆಯಲ್ಲಿ ಮತ್ತೊಬ್ರು ಲೀಡರ್ ಯಾಕೆ ತಯಾರಾಗ್ತಾ ಇಲ್ಲ? ಇದೊಂದು ಪ್ರಶ್ನೆ ಸರ್. ಏನಾಗಿದ್ದಾರೆ ರೀ, ಬಹಳಷ್ಟು ಜನ ಪಾಪ ನಾಯಕರಿದ್ದಾರೆ. ಇಲ್ಲಿಯೂ ನಮ್ಮ ಜೊತೆ 2 ಜನ ಅದಾರ. ಆದ್ರೆ ಇಲ್ಲಿ ವ್ಯವಸ್ಥೆ ಹೆಂಗೈತೆ ಅಂದ್ರೆ, ಬಹುಶಃ ಎಲ್ಲರನ್ನೂ ಸಹಿತ ಯಾವುದೋ ಒಂದು ಸಂದರ್ಭದೊಳಗ ಕಾನೂನಿಂದ ಅಥವಾ ಹೆದರಿಕೆಯಿಂದ ಅಥವಾ ಇನ್ನು ಅಮಿಷೆಯಿಂದ ಅವರೆಲ್ಲರನ್ನೂ ಸಹಿತ ದಾರಿ ತಪ್ಪಿಸುವಂತ ಕೆಲಸ ಇಲ್ಲಿ ನಿರಂತರವಾಗಿ ನಡೆದೈತೆ ಅನ್ನುವಂತ ಮಾತನ್ನು ಸಹಿತ ನಾನು ಬಹಳ ಕೇಂದ್ರದಿಂದ ತಮ್ಗೆ ಹೇಳ್ಬೇಕಾಗತ್ತೆ. ಸರ್, ನೀವು ಪಾರ್ಟಿ ಯಾಕೆ ಚೇಂಜ್ ಮಾಡ್ತೀರಾ? ಇಲ್ಲ ಸರ್, ಇನ್ನೂ ನಾನು ನಿರ್ಧಾರ ಮಾಡಿಲ್ಲ. ಪ್ರಶ್ನೆಗೆ ಬಸವರಾಜ್, ದೊಡ್ಡಬಳ್ಳಾಪುರ. ಸರ್, ಇಲ್ಲಿ ಏನೈತಾರ ರೀ, ಬಹುತೇಕ ದಕ್ಷಿಣ ಕರ್ನಾಟಕ ಮತ್ತು JDS ಎಲ್ಲೆಲ್ಲಿ ಪ್ರಬಲ ಐತ ಅಲ್ಲಿ ಕಾರ್ಯಕರ್ತರು, ಮುಖಂಡರ ಭಾವನೆಗಳಿಗೆ ನಾನು ಬಹಳ ಗೌರವ ಕೊಡ್ತೀನಿ, ಬಹಳ ವಿನಮ್ರ ಭಾವನೆಯಿಂದ ಗೌರವ ಕೊಡ್ತೀನಿ. ಆದ್ರೆ ನನ್ನ ಮುಂದೆ ಒಂದೇ ಅನಿವಾರ್ಯತೆ ಏನೈತೆ ಅಂದ್ರೆ, ನಿಮ್ಮ ದಕ್ಷಿಣ ಕರ್ನಾಟಕದ ಅಥವಾ ಆ ಭಾಗದ ರಾಜಕಾರಣಕ್ಕೂ ಅಥವಾ ಇವತ್ತೇನು ಗೋಕಾಕ್ ತಾಲೂಕಿನಲ್ಲಿ ಒಂದು ಪ್ರಚಲಿತ ವ್ಯವಸ್ಥೆ ಇಲ್ಲ, ಆ ವ್ಯವಸ್ಥೆಗೂ ಬಹಳ ಅಜಗಜಾಂತರ ಐತಿ. ಅಂತ ಸಂದರ್ಭದೊಳಗ ನಾನು ಅನಿವಾರ್ಯವಾಗಿ ನನ್ನ ಜನರು, ಕಾರ್ಯಕರ್ತರು, ಮುಖಂಡರ ಭಾವನೆಗಳನ್ನೂ ಸಹಿತ ನಾನು ಕೇಳಬೇಕಾಗತ್ತಿ. ಸಂದರ್ಭ ಬಂದಾಗ ನನ್ನ ಮನಸ್ಸಿನ ವಿರುದ್ಧ ಅವ್ರ ತೀರ್ಮಾನಿದ್ರು ಸಹಿತ ನಾನು ಅವ್ರಿಗೆ ಯಾಕೆ ತಲೆಬಾಗ್ತಾ ಇದ್ದೀನಿ ಅಂದ್ರೆ, ಬಹುಶಃ ಗೋಕಾಕ್ ತಾಲೂಕಿನ ಬಹಳ ಕಠೋರವಾದಂಥ ರಾಜಕಾರಣದ ಸಂದರ್ಭದೊಳಗ ನನಗೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತದ್ರ ಅನ್ನೋ ಸಲುವಾಗಿ ನನಗೆ ಕೆಲವೊಂದು ಸಂದರ್ಭದೊಳಗ ಅನಿವಾರ್ಯತೆ ಹಿಂದೂ ಬರ್ಬೋದು. ಆದ್ರೆ ನಾನು ಎಂದೂ ಸಹಿತ ಇವತ್ತು ಏನು ಈ ಪಕ್ಷದ ನಿಷ್ಠಾವಂತ ಮುಖಂಡ ಕಾರ್ಯಕರ್ತರಲ್ಲ, ಅವ್ರಿಗೆ ಎಂದೂ ಸಹಿತ ಅವ್ರ ಭಾವನೆಗಳಿಗೆ ಚ್ಯುತಿ ತರಬೇಕು ಅಥವಾ ಅವರ ಕೋರಿಕೆಗೆ ನಾನು ಮನ್ನಣೆ ಕೊಡಬಾರ್ದಂತ ಭಾವನೆ ಇಲ್ಲ. ಇವತ್ತಿಗೂ ಸಹಿತ ನಾನು ಅವರ ಭಾವನೆಗಳಿಗೆ ಗೌರವ ಕೊಡ್ತೀನಿ. ಬಹುಶಃ ಅವರ ಒಂದು ಸಹಕಾರ, ಒಂದು ನೈತಿಕ ಬೆಂಬಲ ಏನು ಕೊಟ್ಟಿದ್ರಲ್ಲ, ಅದು ನನ್ನ ಜೀವನ ಪರ್ಯಂತ ಚಿರಋಣಿಯಾಗಿದ್ದೀನಿ. ಸತೀಶ್ ಅವರೇ, ನೀವು ಕೇಳ್ತಾ ಇರೋ ಪ್ರಶ್ನೆ, ನೀವು ಅಶೋಕ್ ಪೂಜಾರಿ ಅವರು ನಿರಂತರವಾಗಿ ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತೀರಾ. ಆದ್ರೆ ನೇರವಾಗಿ ಹೇಳಿ, ಏನ್ ನಿರಂತರವಾಗಿ ಹೋರಾಟ ಮಾಡ್ತಾ ಇಲ್ಲ? ಯಾವ ಹೋರಾಟದಲ್ಲಿ ಅವರು ವಿಫಲರಾಗ್ತಾ ಇದ್ದಾರೆ? ಸಮರ್ಪಕವಾಗಿ ಹೇಳಿ, ನಿಮ್ಗೆ ನೇರ ಉತ್ತರ ಸಿಗುತ್ತೆ. ಸರ್, ಯು ಆರ್ ದಿ ಬೆಸ್ಟ್ ಪಾಲಿಟಿಷಿಯನ್ ಇನ್ ಗೋಕಾಕ್. Your aims and
intention is good, but Gokak and both villages peoples they have to understand, and next 2020 they have to vote for correct person. All the best, Ashok Pujari sir ಅಂತ ನಿಮ್ಮ ಅಭಿಮಾನಿ ಬಳಗದವ್ರು ಹೇಳ್ತಾ ಇದಾರೆ. ಈಗ ಒಂದು ಏನಾದ್ರು ನಿಮ್ಗೆ ಕಾಂಗ್ರೆಸ್ ಟಿಕೆಟ್ ಕಂಡೀಷನ್ ಮುಖಾಂತರ ಏನಾದ್ರು ನಿಮ್ಗೆ ಕೊಟ್ರೆ, ಯಾಕಂದ್ರೆ ಕಾಂಗ್ರೆಸ್ದು ಒಂದು ಏನಿದೆ ಅಶೋಕ್ ಪೂಜಾರಿ ಅವರೇ, ಒಂದು ಭದ್ರಕೋಟೆ, ಒಂದು ನೀವು ಹೇಳಿದಾಗೆ ನಾವು ಮೊದಲೇ ಚರ್ಚೆ ಮಾಡಿದಾಗೆ ಒಂದು 40% ರಿಸರ್ವ್ ವೋಟ್ ಇದೆ. ನೀವು ಲಿಂಗಾಯತ ಸಮುದಾಯದವರು, ಪ್ರಬಲ ಕೋಮಿನವರು, ನಿಮಗೆ ಬೆಂಬಲ ಕೊಡ್ತಾರೆ ಜನ. ನಿಮ್ಗೆ ಏನಾದ್ರೂ ಆ ಕಂಡೀಷನ್ ಮುಖಾಂತರ ನಾನು ಕಾಂಗ್ರೆಸ್ ಸೇರಿದ್ರೆ ನನಗೆ 2023 ಟಿಕೆಟ್ ಅಡ್ವಾನ್ಸ್ ಆಗಿ ಏನಾದ್ರು ಘೋಷಣೆ ಮಾಡಿದ್ರೆ ನೀವು ಕಾಂಗ್ರೆಸ್ ಸೇರ್ತೀರಾ ಅಂತ ಕೇಳ್ತಾ ಇದಾರೆ ಅಭಿಮಾನಿಗಳು. ಇಲ್ಲ ಸರ್, ನಾನು ಇನ್ನೂ ಯಾವುದು ತೀರ್ಮಾನ, ನಾನು ನೋಡಿ ಎಲ್ಲಿಯವರೆಗೆ ಗೋಕಾಕ್ ತಾಲೂಕಿನ ನನ್ನ ಕ್ಷೇತ್ರದ ನನ್ನ ಮುಖಂಡರು, ಕಾರ್ಯಕರ್ತರು ಅಥವಾ ನನ್ನ ಹಿತೈಷಿಗಳು ಅವರ ಸಂಪೂರ್ಣ ಅನಿಸಿಕೆಗಳನ್ನು ಕೇಳೋದಿಲ್ಲ, ಅವರ ಮನಸ್ಸಿನೊಳಗೆ ಭಾವನೆಯೊಳಗೆ ಏನೈತಿ ಅದು ಸ್ಪಷ್ಟ ಚಿತ್ರಣ ನನಗೆ ದೊರೆಯೋದಿಲ್ಲ, ಅಲ್ಲಿಯವರೆಗೆ ನಾನು ಯಾವುದೇ ಉತ್ತರ ಕೊಟ್ಟರು ಸಹಿತ ಅದು ಅಸಮಂಜಸ ಅನ್ನುವಂಥ ಭಾವನೆ ನಂದು. ಯಾಕಂದ್ರೆ ನಾನು ಏನೇ ತೀರ್ಮಾನ ತೆಗೆದುಕೊಂಡ್ರು ಸಹಿತ ಅವರ ಭಾವನೆಗಳಿಗೆ ಪೂರಕವಾಗಿ ತೆಗೆದುಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇವತ್ತು ಗೋಕಾಕ್ ತಾಲೂಕಿನ ರಾಜಕಾರಣದೊಳಗಿದೆ. ನೋಡಿ ವೀಕ್ಷಕರೇ, ಏನ್ ಕೇಳೋದ್ ಕೇಳಿ, ಯಾಕೆ ಸಮಯದ ಅಭಾವ ಇದೆ. ಸರ್, ನೀವು JDS ಗಿಂತ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಹನುಮಂತಪ್ಪ ಮಂಡಲ್ಗಿರಿ. ಆ ನಿಲುವು ಅವರು ತಮ್ಮ ಅಭಿಮಾನಿ ಮತ್ತು ಅವರ ಮುಖಂಡರ ಸಭೆ ಕರೆದು ತೀರ್ಮಾನ ತೆಗೆದುಕೊತಾರೆ. ಯಾಕಂದ್ರೆ ಈಗಾಗಲೇ ನಾನು JDS ದಲ್ಲಿ ಇದ್ದೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ. ಈಗ ಜ್ವಲಂತ ಸಮಸ್ಯೆ ಏನು, ಗೋಕಾಕ್ ತಾಲೂಕಿನಲ್ಲಿ ಬದಲಾವಣೆ ಮಾಡ್ಬೇಕೋ ಬೇಡ ಹೇಳಿ, ಅದಕ್ಕೆ ನೇರವಾಗಿ ಉತ್ತರ ಕೊಡ್ತಾರೆ. ಅಶೋಕ್ ಪೂಜಾರಿ ಹೇಳಿದ್ದಾರೆ, ಬದಲಾವಣೆಗೋಸ್ಕರ 30 ವರ್ಷದಿಂದ ಹೋರಾಟ. ನೀವು JDS ನಲ್ಲಿ ಇರಬೇಕು. ಮುಂದಿನ ದಿನಗಳಲ್ಲಿ JDS ಪಾರ್ಟಿ ಅಧಿಕಾರ ಬಂದೇ ಬರುತ್ತೆ. ಇದರ ಮೇಲೆ ನಿಮ್ಮಿಷ್ಟ. ಯಾಕಂದ್ರೆ ರಾಜ್ಯದ ಜನರಿಗೆ ನ್ಯಾಷನಲ್ ಪಾರ್ಟಿ ಸಾಕುವಾಗಿದೆ. ಅದಕ್ಕಾಗಿ ಅಲ್ಲಿರುವುದು ಒಳ್ಳೇದಂತ ಇದ್ದಾರೆ. ಸೂರಜ್ ಜಗರ್ಕಲ್ ಅವರೇ, ಸರ್ ನೋಡಿ ಈ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ಇಲ್ಲ, ಅನೇಕ ಸಂದರ್ಭದೊಳಗೆ ನಾವು ದೇಶದ ಇತಿಹಾಸ ನೋಡಿದ್ರೆ ಈ ರಾಷ್ಟ್ರೀಯ ಪಕ್ಷಗಳಿಗಿಂತಲೂ ಸಹಿತ ಪ್ರಾದೇಶಿಕ ಪಕ್ಷಗಳು ಆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ದೊಡ್ಡ ಪ್ರಮಾಣದ ಅನುದಾನವನ್ನು ಕೇಂದ್ರ ಸರ್ಕಾರದ ಪಡಿತಾರೆ ಅಂತ ನಾನು ಒಪ್ತೀನಿ. ನಾನು ಈ ರೀತಿ ಇದ್ರ ಕುರಿತು ಧ್ವನಿಯನ್ನು ಎತ್ತಿದ್ದೀನಿ ನಾನು. ಆದ್ರೆ ಇದು ತುಂಬಲು ಬಂದದ್ದಂದ್ರೆ ಇಷ್ಟ, ಕೆಲವೊಂದು ಸಂದರ್ಭ ನನ್ನ ರಾಜಕೀಯ ಜೀವನದೊಳಗೆ ಹೆಂಗೆ ಮಾಡ್ತಾವಂದ್ರೆ, ನಾನು ನನ್ನ ಆತ್ಮಸಾಕ್ಷಿ ವಿಚಾರಧಾರೆಗೆ ವ್ಯತಿರಿಕ್ತವಾದಂಥ ತೀರ್ಮಾನ ತೆಗೆದುಕೊಂಥ ಸಂದರ್ಭಗಳು ಬಹಳಷ್ಟು ಸಲ ಬಂದವು. ಅದು ಅಂತ ಏನ ತೀರ್ಮಾನ ತೆಗೆದುಕೊಂಡಿದ್ದು ಸಹಿತ ಅದು ಅಶೋಕ್ ಪೂಜಾರಿ ವೈಯಕ್ತಿಕ ಸ್ವಾರ್ಥಕ್ಕಲ್ಲ, ಇಲ್ಲಿಯ ಜನರ ಭಾವನೆಗಳಿಗೆ ಅಥವಾ ಜನರ ಒಂದು ಇಚ್ಛೆಗೆ ಪೂರಕವಾದಂಥ ನಿರ್ಣಯ ಆಗ್ತಾ ಇದೆ ಹೊರತಾಗಿ ಅಶೋಕ್ ಪೂಜಾರಿಯ ವೈಯಕ್ತಿಕ ನಿಲುವಾಗಿಲ್ಲ. ಮೊಹಮ್ಮದ್ ಶಫಿ ಅವರೇ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ. ಅವರು ನಿಮ್ಮನ್ನ ಸತೀಶ್ ಜಾರಕಿಹೊಳಿ ಅವರು ನಿಮ್ಮನ್ನ ಭೇಟಿಯಾಗಿದ್ದಾರೆ, ನಿಮ್ಮ ಬಗ್ಗೆ ಹೇಳಿದ್ದಾರೆ. ಅವ್ರ ಮುಖಂಡರ ಮೀಟಿಂಗ್ ಕರಿಬೇಕು, ನಾನು ಒಬ್ಬನೇ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ, ನಂದು 34,000 ಜನದ ಒಂದು ಪಡೆ ಇದೆ, ಅವ್ರಿಗೆಲ್ಲ ನಾನು ಕೇಳ್ಕೊಂಡು ನಾನು ತೀರ್ಮಾನ ತೆಗೆದುಕೊಳ್ಬೇಕು. ಅಶೋಕ್ ಪೂಜಾರಿ ನಿಲುವು ಒಂದೇ ಅಲ್ಲ, ನನ್ನ ಅಭಿಮಾನಿಗಳ ನಿಲುವು ಅಂತ ಹೇಳ್ತಾರೆ. ಲಕ್ಕಪ್ಪ ನಂದಿ ಹೇಳ್ತಾರೆ, ಸರ್ ಕಾಂಗ್ರೆಸ್ ಪಾರ್ಟಿಗೆ ಬನ್ನಿ, ನೀವೆಲ್ಲರೂ ಕಾಂಗ್ರೆಸ್ ಪಾರ್ಟಿಗೆ ಬನ್ನಿ, ನಿಮ್ ನಿಲುವೇನು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅವರು. ಈಗ ಜನ, ಅವ್ರ ಅಭಿಮಾನಿ ಬಳಗ, ಅವ್ರ ಮುಖಂಡರಿದ್ದಾರೆ, ಅವರ ರಾಜಕೀಯಕ್ಕೆ ಅವರಿಗೆ ಸಲಹೆ ಸೂಚನೆ ಕೊಡೋ ಜನನೂ ಇದ್ದಾರೆ, ಹಿರಿಯರು ಇದ್ದಾರೆ. ಆ ಎಲ್ಲರನ್ನ ಕೇಳ್ಕೊಂಡು ತೀರ್ಮಾನ ತೆಗೆದುಕೊಳ್ತಾರೆ. ಕಾಮತ್ ಅವರೇ, ವಿಠಲ್ ಕಮ್ತಿ ಅವರೇ, ಈಗ ತೀರ್ಮಾನ ಅಂತಿಮ ಆಗುತ್ತೆ. ಸರ್, ಲಾಸ್ಟ್ ಟೈಮ್ ಎಲೆಕ್ಷನ್ ದಲ್ಲಿ ಪಾಮಲ್ ದಿನ್ನಿ ಓಟ್ ಎಲ್ಲ ನಿಮ್ಗೆ ಇತ್ತು, ಅದು ಕಾಂಗ್ರೆಸ್ ಅಲ್ಲಿ ಇದ್ದಾಗ. ಬಟ್ JDS ಗೆ ಹೋದಾಗ ಓಟ್ ಕಡಿಮೆ ಆಯ್ತು. ಈಗ ಮತ್ತೊಂದು ವಿಷಯ ನೋಡಿ ಸರ್, ಕುಮಾರಣ್ಣ ಅವರ ಕೈ ಬಲಪಡಿಸಿ ಅಂತ ಮೊಹಮ್ಮದ್ ಅಂತ ಗೋಕಾಕಿಂದ ಹೇಳ್ತಾ ಇದ್ದಾರೆ, ಬಲಪಡಿಸಿ ಅಂತ. ನಿಜವಾಗಿ ಈಗ ಮತ್ತೊಂದು ಏನಾಗಿದೆ,
ಬಿಜೆಪಿಯ ಒಂದು ಲೇಬಲ್ ಹಚ್ಕೊಂಡು ಅಶೋಕ್ ಪೂಜಾರಿ ಅವರಿಗೆ ಕೆಲವರು ಬೆಂಬಲ ಮಾಡಿದ್ದಾರೆ. ಮೊನ್ನೆ JDS ದಲ್ಲಿ ಬೂತ್ ಲೆಕ್ಕಾಚಾರ ಪ್ರಕಾರ ಕೆಲವು ಕಡೆ 100% ಬಿಜೆಪಿ ಇದ್ದದ್ದು ಅಲ್ಲಿ 30% ಬಿಜೆಪಿ ಬಂದು 70% ಒಂದು ಬೂತ್ ದಲ್ಲಿ ನಾನು ಕಂಡು ಹಿಡಿದಿದ್ದು 1800 ಓಟು JDS ಬಂದಿದೆ. ಪ್ರಬಲ ಬಿಜೆಪಿ ಭದ್ರಕೋಟೆ ಅದು. ಈ ರೀತಿ ಅಭಿಮಾನರು ಇದ್ದಾರೆ ನಿಮ್ ಜೊತೆ, ಅವ್ರು ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ. ಸರ್, ನಿಮ್ಮನ್ನು ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ರೆ ಆದ್ರೆ ಮುಂದಿನ ನಡೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಸರ್ DK ರಮೇಶ್ ಅವರೇ. ಅಶೋಕನ್ನ ನಾವು ಗೋಕಾಕ್ ಕಿಂಗ್, ಡೋಂಟ್ ಗೆ ಎನಿ ಪಾರ್ಟಿ. ರಾಜು ಜೈ HDK ಸೂಪರ್. ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಸರ್ ಎಲ್ರಿಗೂ. ಈಗ ಜ್ವಲಂತ ಸಮಸ್ಯೆ ಏನ್ ಮಾಡ್ಬೇಕು, ಯಾವ ರೀತಿ ಅವರು ಹೋರಾಟ ಮಾಡ್ತಾ ಇದಾರೆ, ಅವ್ರಿಗೆ ನೀವ್ ಎಲ್ರು ಯಾವ ರೀತಿಯಿಂದ ಬರ್ತೀರಿ ಹೇಳಿ. ಈಗ ಜಾಗೃತರಾಗ್ಬೇಕಲ್ಲ. ಈಗ ಸಾರಥಿ ಇದಾರೆ, ಈಗ ಸೈನಿಕರು ಬೇಕು. ಅದ್ರ ಬಗ್ಗೆ ಬನ್ನಿ. ಹದಿನಾರು ಸಾವಿರ ಜನ ವೀಕ್ಷಣೆ ಮಾಡ್ತಾ ಇದ್ದೀರಾ, 10 ಜನ ಕಮೆಂಟ್ ಮಾಡ್ತೀರಾ. ವೀಕ್ಷಣೆ ಮಾಡೋಕ್ಕಿಂತ ಕಮೆಂಟ್ ಮಾಡಿ. ಮನಿ ಮಮತಾ ಮನಿ ಸರ್, ನೀವು JDS ಬಿಟ್ಟು ಎಲ್ಲೂ ಹೋಗ್ಬೇಡಿ ಪ್ಲೀಸ್, ಆರ್ಡ್ಲಿ ರಿಕ್ವೆಸ್ಟ್. ಮೇಡಮ್, ನಿಜವಾಗಿ ಅವ್ರು ಹೇಳಿದ್ದಾರೆ ಇದಕ್ಕೆ ಉತ್ತರ. JDS ದಲ್ಲಿ ಇದೀನಿ ಅಂತ ನಿಮ್ಮೆಲ್ಲ ಅಭಿಮಾನಕ್ಕೆ ಅವರೆಲ್ಲ ಚಿರಋಣಿ ಇದ್ದಾರೆ. ಅವ್ರು ಅದ್ರ ಬಗ್ಗೆ ಹೇಳಿದ್ದಾರೆ. ಸೂರಜ್ ಜಗರ್ಕಲ್, ನ್ಯಾಷನಲ್ ಪಾರ್ಟಿಗಳು ಯಾಗ ನಿಜ, ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸರ್ ಸೂರಜ್ ಅವರೇ. ಈಗ ನೇರ ಜ್ವಲಂತ ಸಮಸ್ಯೆ ಹೇಳಿ. ಈಗ ಲಕ್ಷ್ಮಣ್ ಕಡೆಶೆಟ್ಟಿ, ಅಶೋಕನ್ನ ನೀವು ಬಿಜೆಪಿ ಪಕ್ಷ ಬಿಡಬಾರ್ದಿತ್ತು, ಅದ್ ಬಿಟ್ಟೋಯ್ತ್ರಿ. ಈಗ ಬಿಟ್ಟೋದ್ಮೇಲೆ ಇಲ್ಲ, ಅವ್ರು ಹೇಳಿದ್ಕು ನಾನು ಹೇಳ್ತೀನಿ. ಹೇಳಿ. ಇಲ್ಲ, ಪಾಪ ಬಾಳ ಕಳಕಳಿಂದ ಹೇಳಿದರು. ನಾನು BJP ಪಾರ್ಟಿ ಬಿಡಬೇಕು ಅನ್ನೋಂಥ ಭಾವನೆ ಇದ್ದಿದ್ದಿಲ್ಲ. ನಾನು ನಿಜವಾಗಿಯೂ ಸಹಿತ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ BJP ಪಾರ್ಟಿ ಒಳಗೆ ಇದ್ದೆ. ಅವರೆಲ್ಲ ಕಾರ್ಯಕ್ರಮದಲ್ಲಿಯೂ ಸಹಿತ ಸಕ್ರಿಯವಾಗಿ ನನ್ನ ಅರಳಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ಆದರೆ ಯಾವತ್ತು ಯಾವ ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಆ ವ್ಯವಸ್ಥೆಯ ಬದಲಾವಣೆಗೆ ಪೂರಕವಾಗಿಯೇ ನಾನು ಭಾರತೀಯ ಜನತಾ ಪಕ್ಷ ಸೇರಿದ್ದೆ. ಅದರ ರಾಜಕೀಯ ಅನಿವಾರ್ಯತೆಯಿಂದಾಗಿ ಅವತ್ತಿನ ಸಂದರ್ಭದೊಳಗೆ ಭಾರತೀಯ ಜನತಾ ಪಕ್ಷಕ್ಕೆ ಜಾರಕಿಹೊಳಿ ರಮೇಶ್ ಅವರ ಅವಶ್ಯಕತೆ ಬಿದ್ದಾಗ ಅವ್ರಿಗೆ ಹೋಗಿ ಬೆಂಬಲ ಕೊಟ್ಟಾಗ ಸಹಜವಾಗಿ ಭಾರತೀಯ ಜನತಾ ಪಕ್ಷ ಅವ್ರ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಡ್ಬೇಕಾಗತಿ, ಅವ್ರಿಗೆ ಟಿಕೆಟ್ ಕೊಡ್ಬೇಕಾಗತಿ. ಅವ್ರ ಆಯ್ಕೆ ಆದಾಗ ಅವರು ಸಚಿವರನ್ನು ಮಾಡಬೇಕಾಗೈತಿ. ಅಲ್ಲಿ ಎರಡು ಮಾತಿಲ್ಲ. ಆದ್ರೆ ಅದು ಆ ಪಕ್ಷಕ್ಕೆ ಮತ್ತು ರಮೇಶ್ ಜಾರಕಿಹೊಳಿಗೆ ಪೂರಕವಾದಂಥ ವ್ಯವಸ್ಥೆ. ಆದ್ರೆ ನನ್ನ ಪೂರಕವಾದ ವ್ಯವಸ್ಥೆ ಏನಿತ್ತಂದ್ರೆ, ಯಾವ ರಮೇಶ್ ಜಾರಕಿಹೊಳಿಯಿಂದ ಸ್ಥಾಪಿಸಿದ ವ್ಯವಸ್ಥೆ ಐತಿ ಆ ವ್ಯವಸ್ಥೆ ಬದಲಾವಣೆ ಅನ್ನುವಂಥ ಭಾವನೆ ನಂದಿದ್ದಾಗ ನಾನು ಅವತ್ತು ಅನಿವಾರ್ಯವಾಗಿ ಭಾರತೀಯ ಜನತಾ ಪಕ್ಷ ಬಿಡಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಯ್ತು. ಬಹುಶಃ ಇದನ್ನ ಭಾರತೀಯ ಜನತಾ ಪಕ್ಷದ ವರಿಷ್ಠರಿಗೆ ನಾನು ಭಾರತೀಯ ಜನತಾ ಪಕ್ಷವನ್ನ ಪ್ರವೇಶ ಮಾಡುವಾಗ ಸ್ಪಷ್ಟವಾಗಿ ಹೇಳಿದ್ದೆ. ಈಗ ರಂಗನಾಥ್ ಮಾರ್ಬಳಲ್ಲಿ ನೆಕ್ಸ್ಟ್ MLA ಅಶೋಕ್ ಪೂಜಾರಿ ಅವರೇ, ನಿಮ್ಮ ಅಭಿಮಾನಕ್ಕೆ ಅವ್ರು ಚಿರಋಣಿ ಇದ್ದಾರೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಶಾಸಕರಾಗಬೇಕು, ಶಾಸಕರ ಆಗೋಕ್ಕಿಂತ ಶಾಸಕರು ಇಲ್ಲದಾಗೂ ಅವ್ರು ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕೇನು ಶಾಸಕ ಆಗಲೇಬೇಕು ಅಂತ ಏನಿಲ್ಲ. 4 ಸಾರಿ ಅವರು ಶಾಸಕರಿದ್ದಂಗನೆ ಸೋತು ಗೆದ್ದವ್ರು ಅವರು. ಇಂಥ ಪರಿಸ್ಥಿತಿ ಇರುವಾಗ JDS ಬಿಡಬೇಡಿ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು. ಶ್ರೀರಂಗ್, ರಘುಗೌಡ, ಪುಟ್ಟಸ್ವಾಮಿ, ಹೆಚ್ಚಿನ ನಮ್ ಗೋಕಾಕ್ ತಾಲೂಕಿನ ಜನತೆ ಬರ್ರಿ. ನಿಮ್ಗೆ ನಿಗಮ ಮಂಡಳಿ ಕೊಟ್ಟಿದ್ರು ಮಿಸ್ ಮಾಡ್ಕೊಂಡ್ರಿ. ಇಲ್ಲ, ತಾವು ಹೇಳಿದ್ರು ಸತ್ಯ ಐತಿ. ನಿಗಮ ಮಂಡಳಿ ನನಗೆ ಕೊಟ್ಟಿದ್ರು. ಆದ್ರೆ ಉಪಚುನಾವಣೆ ಬಂದಾಗ ಉಪಚುನಾವಣೆ ಸಂದರ್ಭದಲ್ಲಿ ನಿಗಮ ಮಂಡಳಿಯನ್ನು ಸ್ವೀಕಾರ ಮಾಡಿ ನಾವು ಯಾವ ವ್ಯವಸ್ಥೆಯನ್ನು ವಿರೋಧ ಹೋರಾಟ ಮಾಡಿದೀವಿ ಆ ವ್ಯವಸ್ಥೆಗೆ ಪೂರಕವಾದಂಥ ಅಭ್ಯರ್ಥಿನೇ ನಿಂತಾಗ ನಾವು ಅವರಿಗೆ ಒಂದು ವೇಳೆ ಆ ಚುನಾವಣೆಯಲ್ಲಿ ಬೆಂಬಲ ಸೂಚಿಸಿ ನಾನು ಪ್ರಚಾರ ಮಾಡಿದ್ರೆ ನನ್ನ ಆತ್ಮವಂಚನೆ ಮಾಡ್ಕೊಂಡಂಗಾಗಿತ್ತು. ಅಥವಾ ಗೋಕಾಕ್ ತಾಲೂಕಿನ ಗೋಕಾಕ್ ಕ್ಷೇತ್ರದ ಜನತೆಯ ಭಾವನೆಗಳಿಗೆ ವ್ಯತಿರಿಕ್ತವಾಗಿ ನಡ್ಕೊಂಡಂಗಾಗಿತ್ತು. ಅಷ್ಟೇ ಅಲ್ಲ, ನನ್ನ ಪರವಾಗಿ ಅವರ ವಿರೋಧ ಕಟ್ಕೊಂಡು ಯಾರು ಹೋರಾಟ ಮಾಡಿದ್ರು ಅವರಿಗೆ ದ್ರೋಹ ಬಗೆದಂಗಾಗಿತ್ತು. ಅದರ ಸಲುವಾಗಿ ನಾನು ಆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನಾಗ್ಲಿ ಅಥವಾ ಇನ್ನಿತರ ಯಾವುದೇ ಅನುಕೂಲತೆಗಳನ್ನ ಪಡೆದಿಲ್ಲ. ನೋಡಿ, ನಮ್ಮ ಹಿಂಬಾಲಕರು ಇಂಪಾರ್ಟೆಂಟ್, ನಮ್ ಜೊತೆ ಇದ್ದವ್ರು ನಮ್ಮ ಅಭಿಮಾನಿಗಳು ಇಂಪಾರ್ಟೆಂಟ್. ಅಧಿಕಾರ ಬರುತ್ತೆ ಹೋಗುತ್ತೆ,
ಅಧಿಕಾರ ಆಸೆಗಾಗಿ ನಾನು ಎಂದೂ ಕೈ ಒಡ್ಡಿಲ್ಲ. ನೋಡಿ, ಅಶೋಕ್ ಪೂಜಾರಿ ಅವರ ನಿಲುವು. ಶಾಸಕರಾಗ್ಬೇಕು ಅಂತ ನೀವು ಹಾರೈಕೆ ಮಾಡ್ತಾ ಇದ್ದೀರಾ. ಶಾಸಕ ಮಾಡೋರು ಯಾರು? ಗೋಕಾಕ್ ತಾಲೂಕಿನ ಜನತೆ ಅಲ್ವಾ? ಬನ್ನಿ, ಬೇಗ ಬನ್ನಿ, ವೇಳೆ ಅಭಾವ ಇದೆ. ಬಹುಶಃ ಈ ಕಾಮೆಂಟದ ಬಹುತೇಕ ಸಂದರ್ಭಗಳಲ್ಲಿ ನಾನೊಂದು ಮಾತನ್ನು ಹೇಳಬೇಕಾಗತ್ತೆ. ಸೈಯದ್ ಅವರು ಈ ಅನೇಕ ಕಾಮೆಂಟ್ಗಳನ್ನು ನೋಡಿದ್ರು. ಬಹುಶಃ ಗೋಕಾಕ್ ತಾಲೂಕಿನ ಗೋಕಾಕ್ ಮತಕ್ಷೇತ್ರದ ಜನರ ಕಾಮೆಂಟ್ಗಳು ಬಹಳ ಬಂದಿಲ್ಲ. ವೀಕ್ಷಣೆ ಮಾಡಿದ್ದಾರೆ, ಕಾಮೆಂಟ್ ಮಾಡಕ್ತಿಲ್ಲ. ಬಹುಶಃ ಎಲ್ಲಾ ವೀಕ್ಷಕರು ಸಹಿತ ಇವತ್ತೇನು ನನಗೆ ಅನೇಕ ಸಲಹೆ ಸೂಚನೆಗಳನ್ನ, ರಚನಾತ್ಮಕ ಸಲಹೆ ಸೂಚನೆಗಳನ್ನ, ನೈತಿಕ ಬೆಂಬಲ ಕೊಡುವಂತ ಎಲ್ಲಾ ಮುಖಂಡರು ಸಹಿತ ಬಹುಶಃ ಅವರು ದಕ್ಷಿಣ ಕರ್ನಾಟಕ ಇರಲಿ ಅಥವಾ ಉತ್ತರ ಕರ್ನಾಟಕ ಇರಲಿ ಬಹಳ ಸೂಕ್ಷ್ಮವಾಗಿ ತಮ್ಮ ಗಮನದಲ್ಲಿ ಇಟ್ಕೋಬೇಕು. ಇವತ್ತೇನು ಕಾಮೆಂಟ್ ಬಂದವಲ್ಲ, ಬಹುಶಃ ನನ್ನ ದೃಷ್ಟಿಯೊಳಗೆ 80ರಿಂದ 90% ಕಾಮೆಂಟ್ ಎಲ್ಲ ದಕ್ಷಿಣ ಕರ್ನಾಟಕ ಮತ್ತು ಬೇರೆ ಬೇರೆ ಭಾಗದಿಂದ ಬಂದವು. ನಮ್ಮ ಗೋಕಾಕ್ ತಾಲೂಕಿನಿಂದ ಬೆಳವಣಿಗೆಯ ಕಾಮೆಂಟ್ ಅಷ್ಟೇ ಬಂದವು. ಇದರ ಹಿಂದಿನ ಗೂಢಾರ್ಥ ನೀವು ಅರ್ಥ ಮಾಡ್ಕೋರಿ. ಗೋಕಾಕ್ ತಾಲೂಕಿನ ವ್ಯವಸ್ಥೆ ಹೆಂಗೈತಿ, ಕಾಮೆಂಟ್ ಮಾಡ್ಲಿಕ್ಕೆ ಸಹಿತ ಹಿಂಜರಿಯುವಂತ ವ್ಯವಸ್ಥೆ ಇವತ್ತು ನಮ್ಮ ತಾಲೂಕಿನಾಗ ಐತಿ. ನಾನು ಹೊರಗಡೆ ಬಂದ ಕೇಸಿಂದ ನಾ ಇಂಥವ್ರಿಗೆ ಓಟ್ ಹಾಕಿದಂತೆ ಹೇಳುವಂತ ಎದಿಗಾರಿಕೆಯನ್ನ ನಮ್ಮ ಜನ ಯಾಕೆ ಹೇಳ್ಕೊಂಡಾರ ಅಂದ್ರೆ ಅದು ಅವ್ರ ವೈಯಕ್ತಿಕ ಮನಸ್ಥಿತಿ ಅಲ್ಲ, ಇಲ್ಲಿರುವಂತ ವ್ಯವಸ್ಥಿತಿ. ಎಲ್ಲಿ ಏನಾದರೂ ನಾನು ಮುಕ್ತವಾಗಿ ನಾನು ಇಂಥವ್ರಿಗೆ ಓಟ್ ಹಾಕಿದ್ದೀನೋ ಅಥವಾ ಇಂಥ ವ್ಯವಸ್ಥೆ ಬದಲಾವಣೆಗೆ ಓಟ್ ಹಾಕಿದ್ದೀನಿ ಅಂತಂದ್ರೆ ನನಗೇನಾದ್ರೂ ಒಂದು ರೀತಿ ಅಪಚಾರ ಆಗ್ಬೋದು ಅಥವಾ ಒಂದು ಕೆಟ್ಟ ಆಗ್ಬೋದು ಅಂತ ಒಂದು ವ್ಯವಸ್ಥೆ ಇಲ್ಲೈತಿ. ಇಷ್ಟ ನೀವು ದಯವಿಟ್ಟು ಅರ್ಥ ಮಾಡ್ಕೋರಿ. ಇಂಥ ಸಂದರ್ಭದೊಳಗೆ ತನ್ನ ಮತವನ್ನ ತಾನು ಯಾರಿಗೆ ಹಾಕಿದ್ದೀನಿ ಅಂತ ಹೇಳುವಂತ ಸ್ಥಿತಿಯೊಳಗಿಲ್ಲ, ನಾ ಇಂಥವ್ರಿಗೆ ಹಾಕ್ತಾನೆ ಅಂತ ಹೇಳುವಂತ ಸ್ಥಿತಿಯೊಳಗೆ ಇಲ್ಲೇ ಜನತೆ ಇಲ್ಲ, ಅಥವಾ ಮುಕ್ತವಾಗಿ ಏನನ್ನೂ ಮಾತಾಡುವಂತ ಸ್ಥಿತಿಯೊಳಗಿಲ್ಲ. ಅಂದ್ರೆ ಆ ವ್ಯವಸ್ಥೆಗೆ ಬದಲಾವಣೆಗೆ ಪೂರಕವಾಗಿ ಹೋರಾಟ ನಾನು ಮಾಡಬೇಕೋ ಬಾರ್ದು ಅನ್ನೋದನ್ನ ನೀವೇ ತೀರ್ಮಾನ ತಗೋರಿ. ಯಾವ ವ್ಯವಸ್ಥೆ ಬಹುಶಃ ಇಂಗ್ಲಿಷರ ಕಾಲದೊಳಗಿತ್ತಲ್ಲ ಅದಕ್ಕಿಂತ ಕೆಟ್ಟದಂತ ವ್ಯವಸ್ಥೆ ಇವತ್ತು ಗೋಕಾಕ್ ತಾಲೂಕಿನಾಗಿದ್ದಾಗ ಆ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಆಗ್ಬಾರ್ದು ಅದಕ್ಕೆ ತೀರ್ಮಾನ ನಿಮ್ಮ ಮೇಲೆ ಬಿಡ್ತೀನಿ. ನೀವೇ ತೀರ್ಮಾನ ತಗೊಂಡ್ ಹೇಳಿ. ಇನ್ನು ಆ ವ್ಯವಸ್ಥೆ ಯಾವಾಗ ಬದಲಾವಣೆ ಆಗ್ತತಿ? ಯಾವತ್ತು ಈಗಿರುವಂತ ಶಾಸಕರು ಚುನಾವಣೆಯಿಂದ ಸೋಲನ್ನು ಅನುಭವಿಸ್ತಾರೋ ಅವಾಗ ಮಾತ್ರ, ಮತ್ತೊಬ್ಬರು ಶಾಸಕರಾದಾಗ ಮಾತ್ರ ಈ ವ್ಯವಸ್ಥೆ ಬದಲಾವಣೆಗೆ ಸಾಧ್ಯ. ಯಾಕಂದ್ರೆ ಅವರ ಮನಸ್ಥಿತಿಯಿಂದ ಅವ್ರ ಬದಲಾವಣೆ ಮಾಡ್ಬೇಕಾಗಿತ್ತಂದ್ರ 20 ವರ್ಷಗಳ ಸುದೀರ್ಘ ಅವಧಿ ಬೇಕಾದಿದ್ದಿಲ್ಲ, ಎಂದೋ ಬದಲಾವಣೆ ಮಾಡ್ತಿದ್ರ. ಬಹುಶಃ ಇಂಥ ಸನ್ನಿವೇಶದೊಳಗ ನಾವು ಗೋಕಾಕ್ ತಾಲೂಕಿನ ಜನರದಾರು, ಅದ್ರ ವಿರುದ್ಧ ಹೋರಾಟ ನಮ್ದೈತಿ. ವ್ಯವಸ್ಥೆ ಬದಲಾವಣೆ ಆಗಲಿ ಅನ್ನೋದೈತಿ. ಆ ವ್ಯವಸ್ಥೆ ಬದಲಾವಣೆ ಆಗ್ಬೇಕಾದ್ರೆ ಚುನಾವಣೆಯ ಗೆಲುವೊಂದೇ ಪರಿಹಾರ. ಆ ಚುನಾವಣೆ ಗೆಲ್ಲದಿದ್ರೆ ನಾವು ವ್ಯವಸ್ಥೆ ಬದಲಾವಣೆ ಆಗುವುದಿಲ್ಲ. ಆ ಚುನಾವಣೆ ಗೆಲುವಿಗಾಗಿ ಕೆಲವೊಂದು ಸಲ ನಮ್ಮ ಮಾನಸಿಕ ಸ್ಥಿತಿಗೆ, ನಮ್ಮ ಆತ್ಮಸಾಕ್ಷಿಗೆ ವ್ಯತಿರಿಕ್ತವಾದಂತ ತೀರ್ಮಾನ ಸಹಿತ ತಗೊಳ್ಬೇಕಾಗೈತಿ. ಬಹುಶಃ ಒಂದು ಕೈ ಜೊತೆಗೆ ಇನ್ನೊಂದು ಕೈ ಕೂಡಿದ್ರೆ ಚಪ್ಪಾಳೆ ಆಗ್ತೈತೆ ಅನ್ನೋ ರೀತಿಯೊಳಗೆ ಬಹುಶಃ ಇನ್ನೊಂದು ಶಕ್ತಿ ಕೂಡಿಕೆಸಿಂದನ ಈ ವ್ಯವಸ್ಥೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇರುವಂತ ಸ್ಥಿತಿ ಏನಾದ್ರೂ ನಿರ್ಮಾಣ ಆದ್ರೆ ಅವಾಗ ತೀರ್ಮಾನ ತಗೊಳ್ಬೇಕಾದಂತ ಅನಿವಾರ್ಯತೆ ನಿಮ್ಮೆಲ್ಲರ ಮನಸ್ಸು, ನಿಮ್ಮೆಲ್ಲರ ಭಾವನೆಗಳಿಗೆ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ವ್ಯತಿರಿಕ್ತವಾಗಿ, ನನ್ನ ಆತ್ಮಸಾಕ್ಷಿಗೆ ವ್ಯತಿರಿಕ್ತವಾಗಿ ನನ್ನ ನಡ್ಕೊಳ್ಳುವಂತ ಸಂದರ್ಭ ಬಂದರೂ ಸಹಿತ ಅನಿವಾರ್ಯವಾಗಿ ಆ ಸಂದರ್ಭಕ್ಕಾಗ ನಾನು ಶರಣಾಗಬೇಕಾಗ್ತೈತೆ ಅನ್ನುವಂತ ಮಾತನ್ನ ಬಹಳ ವಿನಮ್ರ ಭಾವನೆಯಿಂದ ಕೈ ಮುಗಿದು ನೀವು ಕೇಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇಷ್ಟೊಂದೆಲ್ಲ ಮಾತಾಡಿದ್ದು ಇನ್ನು ನೇರವಾಗಿ ನೀವು ಕಮೆಂಟ್ ಮುಖಾಂತರನು ಬರ್ತಾ ಇಲ್ಲ, ವೀಕ್ಷಣೆ ಮುಖಾಂತರ ಬರ್ತಾ ಇದ್ದೀರಾ. ಆದ್ರೂ ಪರವಾಗಿಲ್ಲ, ಆ ವೀಕ್ಷಣೆ ಮಾಡಿದ್ರು ಸಹಿತ ನೀವು ಅಶೋಕ್ ಪೂಜಾರಿ ಅವರ ಬೆಂಬಲ ಇದೆ ಅನ್ನೋದನ್ನು ಗೊತ್ತಾಗುತ್ತೆ. ಇರ್ಲಿ, ಪರವಾಗಿಲ್ಲ. ಇವತ್ತು ಈ ಲೈವ್ ಕಾರ್ಯಕ್ರಮದಿಂದ ನಿಮ್ಗೆ ಏನೇನ್ ಅನಿಸಿಕೆ ಇತ್ತು ಮತ್ತೆ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತು ತಿಳಿಸ್ಬೋದು, ನಾಳೆ ತಿಳಿಸ್ಬೋದು, ಯಾವಾಗ ಬೇಕಾದ್ರೂ ತಿಳಿಸ್ಬೋದು. ತಿಳಿಸಿ. ಅವ್ರ ಫೋನ್ ನಂಬರು ಇದೆ, ಅವ್ರ ಜೊತೆ ನೇರವಾಗಿನೂ ನೀವು ಸಹಿತ ಮಾತಾಡಬಹುದು. ಅದನ್ನು ಸಹಿತ ಆ ನಂಬರ್ ಅನ್ನ ನಾವು ಡಿಸ್ಪ್ಲೇ ಮಾಡ್ತೀವಿ. ಅಶೋಕ್ ಪೂಜಾರಿ ಅವ್ರ ನಂಬರ್ ಅನ್ನ ನೇರವಾಗಿ ನೀವು ಮಾತಾಡಬಹುದು. ಸರಳ ಸಜ್ಜನಿಕೆದವರು ಇದ್ದಾರೆ, ಸರಳವಾಗಿ ಸಿಗ್ತಾರೆ, ವಿರಳವಾಗಿ ಮಾತಾಡ್ತಾರೆ. ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು, ಅವ್ರನ್ನ ನೀವು ಭೇಟಿ ಆಗ್ಬಹುದು. ನಿಮ್ಗೆ ಏನೋ ಸಮಸ್ಯೆ ಇದ್ರು, ಯಾವ ಸಲಹೆ ಸೂಚನೆ ಇದ್ರು ಅವರು ಸ್ವೀಕಾರ ಮಾಡ್ಲಿಕ್ಕೆ ತಯಾರಿದ್ದಾರೆ. ಅವ್ರು ನೇರವಾಗಿನೇ ಹೇಳಿದ್ದಾರೆ, ಎಲ್ಲರನ್ನು ಕೇಳಿ ನಾನು ತೀರ್ಮಾನ ತಗೋತೀನಿ, ನನ್ನ ತೀರ್ಮಾನ ಅಲ್ಲ ಅಂತ. ಇಂಥ ನಾಯಕ ಬೇಕಾ?
ಇಂಥ ಜನನಾಗ್ಬೇಕಾ ನಿಮ್ಗೆ? ಹಾಗಾದ್ರೆ ನಿಮ್ಮ ಅನಿಸಿಕೆ ತಿಳಿಸಿ. ಇನ್ನು ಕೊನೆಯದಾಗಿ ಒಂದು ಮಾತು ಹೇಳ್ಬಿಡಿ ಅಶೋಕ್ ಪೂಜಾರಿ ಅವರು. ಧನ್ಯವಾದಗಳು. ನಮಸ್ಕಾರ. ಇವತ್ತೇನು ಬಹಳಷ್ಟು ದೊಡ್ಡ ಪ್ರಮಾಣದೊಳಗೆ ಅನೇಕ ಜನ ಭಾಳ ರಚನಾತ್ಮಕ ಸಲಹೆ ಸೂಚನೆಗಳು ಕೊಟ್ಟಿದ್ದೀರಿ. ಬಹಳಷ್ಟು ಜನ ನನಗೆ ಪ್ರೀತಿ ವಿಶ್ವಾಸವನ್ನು, ಒಂದು ಆತ್ಮೀಯತೆಯನ್ನು ದಾರಿ ಎರೆದಿದ್ದೀರಿ. ನನಗೆ ರಚನಾತ್ಮಕ ಸಲಹೆ ಸೂಚನೆಗಳು ಸಹಿತ ಮುಂದಿನ ರಾಜಕೀಯ ಜೀವನಕ್ಕಾಗಿ ನೀಡಿದಿರಿ. ನಿಮ್ಮೆಲ್ಲರ ಭಾವನೆಗಳಿಗೆ, ನಿಮ್ಮೆಲ್ಲರ ಆತ್ಮಸ್ಥೈರ್ಯ ತುಂಬುವಂಥ ಮಾತುಗಳಿಗೆ ನಾನು ಚಿರಋಣಿ ಇದ್ದೇನೆ. ಭಾಳ ವಿನಮ್ರ ಭಾವನೆಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಹಿತ ತಮ್ಮೆಲ್ಲರಿಗೂ ಅರ್ಪಿಸ್ತೀನಿ. ಆದರೆ ರಾಜಕಾರಣದೊಳಗೆ ಕೆಲವೊಂದು ಸಂದರ್ಭದೊಳಗೆ ಅನಿವಾರ್ಯತೆ ಬರ್ತೈತಿ. ಆ ಅನಿವಾರ್ಯತೆಗೆ ಪೂರಕವಾಗಿ ನಮ್ಮ ನಡೆ ಇರಬೇಕಾಗ್ತೈತಿ ಅನ್ನುವಂಥ ಮಾತನ್ನು ಸಹಿತ ಮತ್ತೊಮ್ಮೆ ಹೇಳಿ, ಅದರ ಒಂದು ಮಾತಂತೂ ಸ್ಪಷ್ಟ, ನನ್ನ ರಾಜಕೀಯ ಗಾಡ್ ಫಾದರ್ ದೇವೇಗೌಡರು, ಕುಮಾರಸ್ವಾಮಿ ಅವರು ನನ್ನ ನಾಯಕರು. ಯಾಕಂದರೆ ನಾನು ಯಾವತ್ತು BJP ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದೆ, ಗಾಂಧಿ ಭವನದಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡ ಸಮ್ಮುಖದೊಳಗನ ಅವತ್ತೂ ಸಹಿತ ಮಾನ್ಯ ಶ್ರೀ HD ದೇವೇಗೌಡರು ನನ್ನ ಗಾಡ್ ಫಾದರ್ ಮತ್ತು ಕುಮಾರಸ್ವಾಮಿ ಅವರು ನನ್ನ ನಾಯಕ ಅಂತ ಹೇಳಿದ್ದೀನಿ. ಇವತ್ತು ನಂದು ಅದೇ ನಿಲುವಿದೆ. ಮುಂದೆ ನಾನು ಏನೇ ತೀರ್ಮಾನ ತಗೊಂಡ್ರು ಸಹಿತ ಆ ಒಂದು ಭಾವನೆಗೆ, ಆ ಒಂದು ಗೌರವಕ್ಕೆ ಎಂದೂ ಚ್ಯುತಿ ಇರುವುದಿಲ್ಲ ಅನ್ನುವಂಥ ಮಾತನ್ನು ಸಹಿತ ಬಹಳ ವಿನಮ್ರ ಭಾವನೆಯಿಂದ ತಮ್ಮಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಇವತ್ತಿನ ಈ ಲೈವ್ ಕಾರ್ಯಕ್ರಮಕ್ಕೆ ನೀವೆಲ್ಲ ವೀಕ್ಷಣೆ ಮಾಡಿದ್ದೀರಾ. ಇನ್ನು ನಮ್ಮ ಕೋಟ್ಯಾಂತರ ಜನ ಇನ್ನು ರಾತ್ರಿ ಅವ್ರಿಗೆ ವೇಳೆ ಸಿಗುತ್ತೆ ಅವಾಗ ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡಿ ನಿಮ್ ಸಲಹೆ ಸೂಚನೆ ಕೊಡಿ. ಯಾವಾಗಲೂ ಮತ್ತೆ ಇನ್ನೊಂದ್ಸಾರಿ ಅಶೋಕ್ ಪೂಜಾರಿ ಅವರನ್ನ ಲೈವ್ ಮುಖಾಂತರ ತರೋದು ನಮ್ ಕೆಲಸ ಇದೆ. ಆ ವೇದಿಕೆ ನಾವು ಕಲ್ಪಿಸ್ಕೊಡ್ತೀವಿ. ಮತ್ತೊಂದು ತರ್ತೀವಿ. ಕಾಯ್ತಾ ಇರಿ ವೀಕ್ಷಕರೇ. ನಮಸ್ಕಾರ.